ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ ಬೆಂಗಳೂರು ಪ್ರಾಯೋಜಿತ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಂಡಿರುವ ಧಾರವಾಡ ಕಟ್ಟೆ ಈಗಾಗಲೇ 347 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 348ನೇ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಇದಕ್ಕೆಲ್ಲ ಕಾರಣ ನೀವುಗಳು, ನಿಮ್ಮ ಪ್ರೀತಿ, ಹಾರೈಕೆ, ಭರವಸೆ ಇಂದು ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಪರುಷಕಟ್ಟೆ ಕನ್ನಡ ಮಾಸಪತ್ರಿಕೆ ನಮ್ಮ ಕಟ್ಟೆಯ ಮತ್ತೊಂದು ಮಹತ್ವದ ಕಾರ್ಯವಾಗಿದೆ. ಇಂದು 348ನೆಯ ಕಾರ್ಯಕ್ರಮ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯಲ್ಲಿ ಹಲ್ಯಾಳ್ ಮೇಡಮ್ ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಇಂದು ಇಲ್ಲದೆ ಇರುವ ಕಾರಣದಿಂದ ಈ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರು, ಮುಖ್ಯಸ್ಥರು, ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರು ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಮತ್ತು ಗಟ್ರ್ಯೂಡ್ ನೈತಿಕ ಪತನ ಮತ್ತು ಆತ್ಮ ಸಂಘರ್ಷ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಧಾರವಾಡ ಕಟ್ಟೆಯ ಬಳಗದವರೆಲ್ಲವರ ವತಿಯಿಂದ ಅವರಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಸರ್, ಸಮಯದ ಮಿತಿಯೊಳಗೆ ತಮ್ಮ ಉಪನ್ಯಾಸವನ್ನ ಮಂಡಿಸಬೇಕೆಂದು ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರನ್ನ ಈ ವೇದಿಕೆಗೆ ಸ್ವಾಗತಿಸಿ ಈ ವೇದಿಕೆಯನ್ನ ನಿಮ್ಮ ಮಾತಿಗೆ ಬಿಟ್ಟುಕೊಡುತ್ತಿದ್ದೇನೆ. ಪ್ಲೀಸ್ ಸರ್. ಧಾರವಾಡ ಕಟ್ಟೆಯ ಸಂಗಾತಿಗಳೇ, ಡಾಕ್ಟರ್ ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಧಾರವಾಡ ಕಟ್ಟೆಯ ಬಂಧುಗಳೇ, ಸಾಹಿತಿಗಳೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಶೇಕ್ಸ್ಪಿಯರ್ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ಬಂದಿದ್ದೇನೆ. ಡಾಕ್ಟರ್ ಪೂಜಾ ಹಳೆಯಾಳ್ ಅವರು ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಬಂದಿದ್ದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಇಂದು ಪಾಲ್ಗೊಳ್ಳಲು ಸಾಧ್ಯವಾಗಿಲ್ಲ. ಮತ್ತೆ ಅವರು ನಮ್ಮ ಕಟ್ಟೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೊಂದು ಶೇಕ್ಸ್ಪಿಯರ್ನ ನಾಟಕದ ಕುರಿತು ಮಾತನಾಡಲಿದ್ದಾರೆ. ನನಗೆ ಪ್ರಶಾಂತ್ ಮಂಡ್ರೆ ಅವರು ಮತ್ತು ವಿಜಯಲಕ್ಷ್ಮಿ ದಾನ್ ರೆಡ್ಡಿ ಅವರು 2 ದಿನಗಳ ಹಿಂದೆ ಸಂಪರ್ಕ ಮಾಡಿ ಹೀಗೆಲ್ಲ ಆಗಿದೆ, ನೀವು ಮತ್ತೆ ಒಂದು ಉಪನ್ಯಾಸ ನೀಡಬೇಕು ಎಂದು ಕೇಳಿಕೊಂಡ್ರು. ಹ್ಯಾಮ್ಲೆಟ್ ಬಗ್ಗೆ ನಾನು ಮಾತನಾಡ್ತೇನೆ ಅಂತ ಹೇಳಿದೆ. ಅವರಿಗೆ ಒಂದು ವಿಷಯನ್ನು ಕೂಡ ನಾನು ಸೂಚಿಸಿದೆ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದ ಬಗ್ಗೆ ಸುಮಾರು 30 ಉಪನ್ಯಾಸಗಳನ್ನ ನೀಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಬ್ಬ ಅತ್ಯಂತ ಮಹತ್ವದ ಒಬ್ಬ ವಿಮರ್ಶಕ ಶೇಕ್ಸ್ಪಿಯರ್ನ ಈ ನಾಟಕದ ಕುರಿತು 30 ಉಪನ್ಯಾಸಗಳನ್ನ ನೀಡಿದ ಮೇಲೂ ಕೂಡ ಈ ನಾಟಕದ ಬಗ್ಗೆ ಮಾತನಾಡಲು ಅನೇಕ ಸಂಗತಿಗಳು ಉಳಿದುಕೊಳ್ಳುತ್ತವೆ ಎಂಬುದು ನನ್ನ ಅನಿಸಿಕೆಯಾಗಿದೆ. ಹೆರಾಲ್ಡ್ ಬ್ಲೂಮನ ಒಂದು ವಿಶೇಷ ಉಪನ್ಯಾಸವನ್ನ ನಾನು ಕೇಳಿಸಿಕೊಂಡೆ ಮತ್ತು ಕೆಲವು ವಿಮರ್ಶಾ ಲೇಖನಗಳನ್ನ ಓದಿದೆ. ಮತ್ತೆ ನಾಟಕದ ಅನೇಕ ಭಾಗದ ಮೇಲೆ ನಾನು ಕಣ್ಣಾಡಿಸಿದೆ. ಇದು ಶೇಕ್ಸ್ಪಿಯರ್ನ ತುಂಬಾ ಮಹತ್ವದ ಕೃತಿ, ಅವನ ಮೇರು ಕೃತಿ. ಪ್ರಪಂಚದ ಸಾಹಿತ್ಯದಲ್ಲಿಯೇ ಈ ನಾಟಕಕ್ಕೆ ಒಂದು ಅಗ್ರಸ್ಥಾನ ಪ್ರಾಪ್ತವಾಗಿದೆ. ಹೆರಾಲ್ಡ್ ಬ್ಲೂಮ್ ಕೂಡ ತನ್ನ ಉಪನ್ಯಾಸದಲ್ಲಿ ಈ ಮಾತನ್ನ ಹೇಳ್ತಾನೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ, ವೆಸ್ಟರ್ನ್ ಲಿಟ್ರೇಚರ್ದಲ್ಲಿ ಹ್ಯಾಮ್ಲೆಟ್ಗಿಂತ ಬಹಳ ಸಂಕೀರ್ಣವಾದ, ಜಟಿಲವಾದ, ಬಹಳ ಪವರ್ಫುಲ್ ಆದಂತ ಪಾತ್ರವನ್ನ ಯಾರೂ ಸೃಷ್ಟಿ ಮಾಡಿಲ್ಲ. ಈಗ ಇಂಗ್ಲಿಷು ಜಗತ್ತಿನ ಲಿಂಗ್ವಾ ಫ್ರಾಂಕ ಆಗಿದೆ, ಎಲ್ಲರೂ ಈ ಭಾಷೆಯನ್ನ ಬಳಸ್ತಾರೆ. ಹೀಗಾಗಿ ವಿಶ್ವ ಸಾಹಿತ್ಯದಲ್ಲಿಯೇ ಈ ನಾಟಕಕ್ಕೆ ಮತ್ತು ಈ ಪಾತ್ರಕ್ಕೆ ಬಹಳ ಅತ್ಯುತ್ತಮವಾದ ಸ್ಥಾನಮಾನವಿದೆ ಎಂದು ಹೆರಾಲ್ಡ್ ಬ್ಲೂಮ್ ಹೇಳ್ತಾನೆ. ನಾನು ಹೆರಾಲ್ಡ್ ಬ್ಲೂಮನ ಮಾತುಗಳನ್ನ ಹೆಚ್ಚು ಕಡಿಮೆ ಒಪ್ಪಿಕೊಳ್ತೇನೆ. ನಾವು ಅನೇಕ ಜನರು ಹೇಳ್ತಾರೆ ಶೇಕ್ಸ್ಪಿಯರ್ 4 ಮಹತ್ವದ ದುರಂತ ನಾಟಕಗಳನ್ನು ಬರೆದ ಎಂದು. ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಕಿಂಗ್ ಲಿಯರ್, ಒಥೆಲೋ.
ಆದ್ರೆ ಈ ಪಟ್ಟಿಗೆ ನಾವು ಹೆರಾಲ್ಡ್ ಬ್ಲೂಮ್ ಇನ್ನೂ 3 ನಾಟಕಗಳನ್ನ ಸೇರಿಸ್ತಾನೆ. ಒಂದು ಆಂಟನಿ ಅಂಡ್ ಕ್ಲಿಯೋಪಾತ್ರ, ಇನ್ನೊಂದು ರೋಮಿಯೋ ಅಂಡ್ ಜೂಲಿಯೆಟ್, ಮತ್ತೊಂದು ಜೂಲಿಯಸ್ ಸೀಸರ್. ಸೊ ಈ 7 ನಾಟಕಗಳು ಶೇಕ್ಸ್ಪಿಯರ್ನ ತುಂಬಾ ಮಹತ್ವದ ದುರಂತ ನಾಟಕಗಳಾಗಿವೆ ಎಂದು ಹೆರಾಲ್ಡ್ ಬ್ಲೂಮ್ ಹೇಳ್ತಾನೆ. ಮತ್ತು ಈ ಎಲ್ಲ ನಾಟಕಗಳ ಬಗ್ಗೆ ಅವನು ಬಹಳ ಸುದೀರ್ಘವಾದ ಉಪನ್ಯಾಸವನ್ನ ಕೂಡ ಕೊಟ್ಟಿದ್ದಾನೆ. ದಯವಿಟ್ಟು ನೀವು ಹೆರಾಲ್ಡ್ ಬ್ಲೂಮನ ಉಪನ್ಯಾಸವನ್ನ ಕೇಳಿಕೊಳ್ಳಬೇಕು. ಅನೇಕ ಸಂಗತಿಗಳು ನಮಗೆ ತಿಳಿಯುತ್ತವೆ. ಹೆರಾಲ್ಡ್ ಬ್ಲೂಮನ ಉಪನ್ಯಾಸ ಕೇಳಿದಾಗ ನನಗೆ ಒಂದು ಸಂಗತಿ ನನಗೆ ಹೊಸದಾಗಿ ತಿಳಿಯಿತು. ಅದರ ಬಗ್ಗೆ ನಾನು ಆಮೇಲೆ ಪ್ರಸ್ತಾಪ ಮಾಡ್ತೇನೆ. ಪೀಠಿಗೆ ರೂಪದಲ್ಲಿ ಕೆಲವು ಮಾತುಗಳನ್ನು ಹೇಳಿ ನಾನು ಮುಖ್ಯ ವಿಷಯಕ್ಕೆ ಬರ್ತೇನೆ. ಈ ನಾಟಕದ ಬಗ್ಗೆ ಕೆಲವು ಅತ್ಯಂತ ಕುತೂಹಲಕಾರಿಯಾದ ಸಂಗತಿಗಳನ್ನ ನಾನು ಕೇಳುಗರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈ ನಾಟಕಕ್ಕೆ ಒಂದು ಸಬ್ ಟೈಟಲ್ ಇದೆ. ಹ್ಯಾಮ್ಲೆಟ್ ನಾಟಕಕ್ಕೆ ಒಂದು ಸಬ್ ಟೈಟಲ್ ಇದೆ ಅಂತ ಅನಿಸ್ತದೆ. ಟ್ರಾಜಿಕ್ ಹಿಸ್ಟರಿ ಆಫ್ ಹ್ಯಾಮ್ಲೆಟ್, ಪ್ರಿನ್ಸ್ ಆಫ್ ಡೆನ್ಮಾರ್ಕ್ ಅನ್ನೋದು ಈ ನಾಟಕದ ಇನ್ನೊಂದು ಸಬ್ ಟೈಟಲ್ ಆಗಿದೆ. ಎಲ್ಲಾ ದುರಂತ ನಾಟಕಗಳ ಶೀರ್ಷಿಕೆಯಲ್ಲಿ ನಾವು ಆ ದುರಂತ ಪಾತ್ರದ ಹೆಸರನ್ನ ಕಾಣಬಹುದು. ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಕಿಂಗ್ ಲಿಯರ್, ಅಥೇಲೋ, ಜೂಲಿಯಸ್ ಸೀಸರ್, ರೋಮಿಯೋ ಅಂಡ್ ಜೂಲಿಯೆಟ್, ಮತ್ತೆ ಇನ್ನೊಂದು ನಾಟಕ. ಈ ನಾಟಕ ಬರೆದಾಗ ಶೇಕ್ಸ್ಪಿಯರ್ನಿಗೆ ಕೇವಲ 35 ವರ್ಷ. 1599ರಲ್ಲಿ ಈ ನಾಟಕವನ್ನ ಅವನು ಬರೆಯಲು ಪ್ರಾರಂಭಿಸಿದ. 1600ನೇ ಇಸವಿಯಲ್ಲಿ ಈ ನಾಟಕ ಗ್ಲೋಬ್ ಥಿಯೇಟರ್ದಲ್ಲಿ ಮೊದಲ ಬಾರಿಗೆ ಲಂಡನ್ ನಗರದಲ್ಲಿ ಪ್ರಕಟಗೊಂಡಿತು. 1601ರಲ್ಲಿ ಈ ನಾಟಕದಲ್ಲಿ ಶೇಕ್ಸ್ಪಿಯರ್ ಕೆಲವು ತಿದ್ದುಪಡಿಗಳನ್ನ ಮಾಡಿದ ಅಂತ ಕೆಲವು ವಿಮರ್ಶಕರು ಹೇಳ್ತಾರೆ. ಈ ನಾಟಕ ಶೇಕ್ಸ್ಪಿಯರ್ನ ಹೃದಯಕ್ಕೆ ತೀರಾ ಹತ್ತಿರವಾಗಿತ್ತು. ಇಟ್ ವಾಸ್ ವೆರಿ ಕ್ಲೋಸ್ ಟು ಹಿಸ್ ಹಾರ್ಟ್. ಏಕೆಂದ್ರೆ ಈ ನಾಟಕ ಬರೆಯುವ ಕೆಲವೇ ದಿನಗಳ ಮೊದಲು ಅವನು ತನ್ನ ಮಗನನ್ನ ಕಳೆದುಕೊಡ್ತಾನೆ. ಅವನ ಹೆಸರು ಹ್ಯಾಮ್ನೆಟ್, HAMNET. ಅವನಿಗೆ 13 ವರ್ಷ ವಯಸ್ಸಾಗಿರ್ತದೆ. ಶೇಕ್ಸ್ಪಿಯರ್ನಿಗೆ ಮಗನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಶೇಕ್ಸ್ಪಿಯರ್ನಿಗೆ ಸಾಧ್ಯವಾಗುವುದಿಲ್ಲ. ಈ ನಾಟಕ ಬರೆದಾದ ಕೆಲವೇ ದಿನಗಳಲ್ಲಿ ಅವನು ತನ್ನ ತಂದೆಯನ್ನು ಕೂಡ ಕಳೆದುಕೊಳ್ತಾನೆ. ಹೀಗೆ ಅನೇಕ ಕಾರಣಗಳಿಗಾಗಿ ಹ್ಯಾಮ್ಲೆಟ್ ನಾಟಕಕ್ಕೂ ಮತ್ತು ಶೇಕ್ಸ್ಪಿಯರ್ನ ಬದುಕಿಗೂ ವ್ಯಕ್ತಿತ್ವಕ್ಕೂ ಒಂದು ನೇರವಾದ ಸಂಬಂಧವಿದೆ. ಈ ಸಂಬಂಧದ ಬಗ್ಗೆ ನಾವು ಒಂದು ಉಪನ್ಯಾಸವನ್ನ ನೀಡಬಹುದು. ಯಾರಾದ್ರೂ ಇದರ ಬಗ್ಗೆ ಮಾತನಾಡಬಹುದು. ಇದು ಶೇಕ್ಸ್ಪಿಯರ್ ಬರೆದ ಬಹುದೊಡ್ಡ ನಾಟಕ. ದಿಸ್ ಈಸ್ ದಿ ಲಾಂಗೆಸ್ಟ್ ಪ್ಲೇ ದಟ್ ಶೇಕ್ಸ್ಪಿಯರ್ ಹ್ಯಾಸ್ ಎವರ್ ರಿಟನ್. 37 ನಾಟಕಗಳಲ್ಲಿ ಅತ್ಯಂತ ದೊಡ್ಡ ನಾಟಕ ಅಂತಂದ್ರೇನೆ ಅದು ಹ್ಯಾಮ್ಲೆಟ್. 4000 ಸಾಲುಗಳು ಈ ನಾಟಕದಲ್ಲಿವೆ. ಈ 4000 ಸಾಲುಗಳಲ್ಲಿ 1000 ಸಾಲುಗಳನ್ನ ಕೇವಲ ಒಂದೇ ಪಾತ್ರ ಆಡ್ತದೆ. ಆ ಪಾತ್ರದ ಹೆಸರೇ ಹ್ಯಾಮ್ಲೆಟ್. ಈ ನಾಟಕದಲ್ಲಿ ಎಂತ ಮಹತ್ವದ ಪಾತ್ರವಾಗಿದೆ ಮತ್ತು ಹ್ಯಾಮ್ಲೆಟ್ ಎಂತ ಜಟಿಲವಾದ ಕ್ಲಿಷ್ಟಕರವಾದ ಪಾತ್ರವಾಗಿದೆ ಎಂಬುದಕ್ಕೆ ಈ 1000 ಸಾಲುಗಳೇ ಸಾಕ್ಷಿ. ಇಲ್ಲಿ ಅನೇಕ ರೂಪಕಗಳಿವೆ, ಅನೇಕ ಸಿಂಬಲ್ಸ್ಗಳಿವೆ, ಅನೇಕ ರೀತಿಯ ಭಾಷೆಯ ಚಮತ್ಕಾರ ಇದರಲ್ಲಿ ಇದೆ. ಇದರ ಬಗ್ಗೆ ಹೆರಾಲ್ಡ್ ಬ್ಲೂಮ್ ಬಹಳ ವಿಸ್ತೃತವಾಗಿ ಮಾತನಾಡಿದ್ದಾನೆ. ಐರನಿ ಬಗೆಗೆ, ಬೇರೆ ಬೇರೆ ಸಂಗತಿಗಳ ಬಗ್ಗೆ ಅವನು ಮಾತನಾಡಿದ್ದಾನೆ. ಇಷ್ಟು ಇವು ಕೆಲವು ಕುತೂಹಲಕಾರಿ ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತಂದ ಮೇಲೆ ನಾಟಕದ ಬಗ್ಗೆ ನಾನು ಮಾತನಾಡ್ತೇನೆ. ನಾನು ನಾಟಕದ ವಸ್ತುವಿನ ಬಗ್ಗೆ ಮಾತನಾಡುವುದಿಲ್ಲ. ಅಂದ್ರೆ ನಾಟಕದ ಸಾರಾಂಶವನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಕೆಲವು ಮುಖ್ಯ ಸಂಗತಿಗಳನ್ನ, ತಾತ್ವಿಕ ಸಂಗತಿಗಳನ್ನ ನಾನು ನನ್ನ ಈ ಉಪನ್ಯಾಸದಲ್ಲಿ ಚರ್ಚೆ ಮಾಡಲು ಬಯಸುತ್ತೇನೆ. ಇದರ ಶೀರ್ಷಿಕೆ ಹ್ಯಾಮ್ಲೆಟ್ ಮತ್ತು ಗರ್ಟ್ರೀಡ್, ನೈತಿಕ ಪತನ ಮತ್ತು ಆತ್ಮ ಸಂಘರ್ಷ. ಇದು ನಾನು ಮಾತನಾಡಲಿರುವ ಉಪನ್ಯಾಸದ ಶೀರ್ಷಿಕೆ. 2 ಪಾತ್ರಗಳ ಬಗ್ಗೆ ಮಾತನಾಡಬೇಕು ಮತ್ತು 2 ಸಂಗತಿಗಳ ಬಗ್ಗೆ ಮಾತನಾಡಬೇಕು. ನೈತಿಕ ಪತನ ಮತ್ತು ಆತ್ಮ ಸಂಘರ್ಷ. ನೈತಿಕ ಪತನ ಇದು ಗರ್ಟ್ರೀಡ್ಗೆ ಸಂಬಂಧಪಟ್ಟಂತ ವಿಷಯ. ಆತ್ಮ ಸಂಘರ್ಷ ಅನ್ನೋದು ಹ್ಯಾಮ್ಲೆಟ್ಗೆ ಸಂಬಂಧಪಟ್ಟಂತ ಒಂದು ವಿಷಯ. ಯಾವುದೇ ಒಂದು ಕೃತಿಯ ಜಟಿಲತೆಗೆ, ಸಂಕೀರ್ಣತೆಗೆ, ಶ್ರೇಷ್ಠತೆಗೆ ಈ ಸಂಗತಿಗಳು ಕಾರಣವಾಗ್ತವೆ. ಯಾವ ಕೃತಿ ನೈತಿಕತೆಯ ಬಗ್ಗೆ, ನೈತಿಕ ಅಧಂಪತನದ ಬಗ್ಗೆ ಮಾತನಾಡುವುದಿಲ್ವೋ
ಅಥವಾ ಯಾವ ಕೃತಿ ಆತ್ಮ ಸಂಘರ್ಷದ ಬಗ್ಗೆ ಮಾತನಾಡುವುದಿಲ್ವೋ ಆ ಕೃತಿ ತುಂಬಾ ಮಹತ್ವದ ಕೃತಿ ಆಗುವುದಿಲ್ಲ. ಪ್ರಪಂಚದ ಯಾವುದೇ ಶ್ರೇಷ್ಠವಾದ ಕೃತಿನ ಅಥವಾ ಕೃತಿಯನ್ನ ನೀವು ಓದಿ, ಆ ಕೃತಿಯಲ್ಲಿ ನಿಮಗೆ ಎರಡು ಸಂಗತಿಗಳು ಸಿಗ್ತವೆ. ಅದು ಟಾಲ್ಸ್ಟಾಯ್ನ ಕೃತಿಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಲಾರೆನ್ಸ್ ಕಾದಂಬರಿಗಳಾಗಿರ್ಬೋದು, ಅಥವಾ ಕುವೆಂಪು ಕಾರಂತರ ಕಾದಂಬರಿಗಳಾಗಿರ್ಬೋದು, ಶೇಕ್ಸ್ಪಿಯರ್ನ ನಾಟಕಗಳಾಗಿರ್ಬೋದು, ಪ್ರತಿಯೊಂದು ಅತ್ಯುತ್ತಮವಾದ ಕೃತಿಯಲ್ಲಿ ಇಂತಹ ಸಂಗತಿಗಳು ನಮಗೆ ಕಾಣಿಸ್ತವೆ. ನನ್ನ ಉಪನ್ಯಾಸಕ್ಕೆ 3 ಭಾಗವಿದೆ. ಸುಮಾರು 22 ಪುಟಗಳ ಟಿಪ್ಪಣಿಯನ್ನ ಮಾಡಿಕೊಂಡು ನಾನು ಬಂದಿದ್ದೇನೆ. ಎಲ್ಲಾ ಸಂಗತಿಗಳನ್ನ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಆದ್ರೆ ಅನೇಕ ಸಂಗತಿಗಳನ್ನ ಕಾಲಮಿತಿಯಲ್ಲಿ ನಿಮ್ಮ ಗಮನಕ್ಕೆ ತರಲು ನಾನು ಬಯಸ್ತೇನೆ. ಪ್ರಾರಂಭದ ಒಂದು ಪ್ರಶ್ನೆ ಏನಂತಂದ್ರೆ, ಗರ್ಟ್ರೂಡ್ ಅವಳ ನೈತಿಕ ಪತನ ಹೇಗೆ ಪ್ರಾರಂಭವಾಗ್ತದೆ? ಹೌ ಡಸ್ ಇಟ್ ಬಿಗಿನ್? ಅನೇಕ ಜನರಿಗೆ ನಮ್ಮ ನೈತಿಕ ಅಧಪತನ ಹೇಗೆ ಪ್ರಾರಂಭವಾಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಥವಾ ನಾವು ಯಾವ ದಾರಿಯಲ್ಲಿ ಹೊರಟಿದ್ದೇವೆ, ಯಾವ ದಿಕ್ಕಿನಲ್ಲಿ ಹೊರಟಿದ್ದೇವೆ, ಏನನ್ನು ಮಾಡುತ್ತಿದ್ದೇವೆ, ನಾವು ಮಾಡುವ ಕ್ರಿಯೆಗಳು, ನಾವು ಎಸಗುವ ಕೃತ್ಯಗಳು ಅವು ನೈತಿಕವಾಗಿವೆಯೋ ಇಲ್ಲೋ ಎಂಬುದು ನಮ್ಮ ಅರಿವಿಗೆ ಬಂದಿರುವುದಿಲ್ಲ. ಹೀಗಾದಾಗ ನಮ್ಮ ಅಧಂಪತನವನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮನುಷ್ಯ ಪ್ರಾಣಿಗಳಂತೆ ಅಲ್ಲ. ಪ್ರಾಣಿಗಳಿಗೆ ಇರದ ಒಂದು ಶಕ್ತಿ, ಶಕ್ತಿ ಮನುಷ್ಯನಲ್ಲಿದೆ. ಅದೇ ವಿವೇಕ. ಅದೇ ವಿವೇಚನಾ ಶಕ್ತಿ. ದ ಫೆಕಲ್ಟಿ ಟು ಥಿಂಕ್, the ability to think, and the ability to think and the ability to make correction. ಆದ್ರೆ ಇದೆಲ್ಲ ಗೊತ್ತಿದ್ರೂ ಮನುಷ್ಯ ತಪ್ಪು ಮಾಡ್ತಾನೆ, ಮತ್ತು ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಡೋದಿಲ್ಲ, ತಪ್ಪುಗಳನ್ನ ತಿದ್ದಿಕೊಳ್ಳುವುದಿಲ್ಲ, ಮಾಡಿದ ತಪ್ಪವನ್ನೇ ಮಾಡ್ತಾನೆ ಹೋಗ್ತಾನೆ. ಕೊನೆಗೆ ಅಧಂಪತನದ ದಾರಿಯನ್ನ ಹಿಡಿತಾನೆ. ಅವನು ಅಧಂಪತನ ಹೊಂದುವುದನ್ನ ಯಾರಿಂದಲೂ ತಡೆಯಲು ಸಾಧ್ಯ ಆಗುವುದಿಲ್ಲ. ಯಾಕೆ ಶೇಕ್ಸ್ಪಿಯರ್ ನಮಗೆ ಮಹತ್ವದ ಲೇಖಕ ಆಗ್ತಾನೆ, ಯಾಕೆ ಟಾಲ್ಸ್ಟಾಯ್ ನಮಗೆ ಮಹತ್ವದ ಲೇಖಕನಾಗಿ ಕಾಣ್ತಾನೆ ಅಂತಂದ್ರೆ, ಅವರು ಕೇವಲ ನಮ್ಮ ಭಾವನೆಗಳಿಗೆ ತಟ್ಟುವುದಿಲ್ಲ, ನಮ್ಮ ಹೃದಯಕ್ಕೆ ತಟ್ಟುವುದಿಲ್ಲ, ನಮ್ಮ ಬುದ್ಧಿಗೆ ಅವರು ನಮ್ಮ ಬುದ್ಧಿಯನ್ನು ಕೆಣಕ್ತಾರೆ, ನಮ್ಮ ವಿವೇಕದ ಕಣ್ಣುಗಳನ್ನ ತೆರೆಯಿಸುತ್ತಾರೆ. ವಿವೇಕದ ಕಣ್ಣುಗಳನ್ನ ತೆರೆಯಿಸುವ, ಬುದ್ಧಿಯನ್ನು ಮತ್ತು ಪ್ರಜ್ಞೆಯನ್ನು ಎಚ್ಚರಿಸುವ ದೊಡ್ಡ ಲೇಖಕ ಆಗ್ತಾನೆ. ಒಬ್ಬ ಮನುಷ್ಯನ ನಿಜವಾದ ಪತನವೇ ನೈತಿಕ ಪತನ. ನಾವು ಹಣ ಕಳೆದುಕೊಳ್ಳಬಹುದು, ಅಧಿಕಾರ ಕಳೆದುಕೊಳ್ಳಬಹುದು, ಆರೋಗ್ಯ ಕಳೆದುಕೊಳ್ಳಬಹುದು, ಬೇಗನೆ ಸತ್ತು ಹೋಗ್ಬಹುದು, ಅಥವಾ ದೀರ್ಘಕಾಲ ಬದುಕಬಹುದು. ಇದ್ಯಾವುದೂ ಮುಖ್ಯ ಅಲ್ಲ. ಇದ್ಯಾವುದೂ ನಮ್ಮ ನಿಜವಾದ ಪತನ ಅಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಹೀಗಾಗಿ ಸಾವು ಪತನ ಅಲ್ಲವೇ ಅಲ್ಲ. ನಿಜವಾದ ಪತನ ಅಂದ್ರೆ ನೈತಿಕ ಪತನ. ಸೊ ಇಂಥ ನೈತಿಕ ಪತನದ ಬಗ್ಗೆ ನಾವಿಂದು ಮಾತನಾಡಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ. ಎರಡನೆಯದು, ಒಬ್ಬ ವ್ಯಕ್ತಿಯ ನಿಜವಾದ ಸಂಘರ್ಷವೇ ಆತ್ಮ ಸಂಘರ್ಷ. ನಾನು 1000 ಜನರ ಜೊತೆ ಬಡದಾಡಬಹುದು, ಸೆಣಸಾಡಬಹುದು, ಹೊಡೆದಾಡಬಹುದು, ಏನೆಲ್ಲ ಮಾಡಬಹುದು, ಅದು ಮಹತ್ವದ್ದಲ್ಲ. ನಾನು ನನ್ನ ಮನಸ್ಸಿನೊಂದಿಗೆ, ನನ್ನ ಭಾವನೆಗಳೊಂದಿಗೆ, ನನ್ನ ವಿವೇಕದೊಂದಿಗೆ, ನನ್ನೊಂದಿಗೆ ನಡೆಸುವ ಸಂಘರ್ಷವೇ ನಿಜವಾದ ಸಂಘರ್ಷ. ಟ್ಯಾಗೋರ್ ಅವರು ತಮ್ಮ ಒಂದು ಕವನದಲ್ಲಿ ಹೇಳ್ತಾರಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ರಾಸ್ ದಿ ಸಿ ಆಫ್ ಡಿಸೈರ್ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ಸೊ ಈ ನಾಟಕದಲ್ಲಿ ನಮಗೆ ಒಂದು ಪಾತ್ರದ ನೈತಿಕ ಪತನದ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಇನ್ನೊಂದು ಪಾತ್ರದ ಆತ್ಮ ಸಂಘರ್ಷದ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕ ಪ್ರಧಾನವಾಗಿ ಒಬ್ಬ ವ್ಯಕ್ತಿಯ ನೈತಿಕ ಪತನದ ಕುರಿತು ಮಾತನಾಡಿದಂತೆ, ಇನ್ನೊಬ್ಬ ವ್ಯಕ್ತಿಯ ಆತ್ಮ ಸಂಘರ್ಷದ ಕುರಿತು ನಾಟಕೀಯ ಪರಿಭಾಷೆಯಲ್ಲಿ ಮಾತನಾಡ್ತದೆ. ಹ್ಯಾಮ್ಲೆಟ್ ಮತ್ತು ಗರ್ಟ್ರೂಡ್, ಮಗ ಮತ್ತು ತಾಯಿ. ನಾನು ನಾಟಕದ ವಿಷಯವನ್ನ ನಾನು ಹೇಳೋದಿಲ್ಲ, ಅದರ ಸಾರಾಂಶವನ್ನ ನಾನು ನಿಮಗೆ ಹೇಳೋದಿಲ್ಲ. ನೀವೆಲ್ಲರೂ ಸಾಹಿತ್ಯದ ವಿದ್ಯಾರ್ಥಿಗಳು, ಅನೇಕ ಜನರು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳು, ನೀವು ಈ ನಾಟಕವನ್ನ ಓದಿರ್ತೀರಿ. ಕೆಲವು ಮಹತ್ವದ ತಾತ್ವಿಕ ಸಂಗತಿಗಳನ್ನ ಮಾತ್ರ ನಾನು ಚರ್ಚಿಸಲು ಬಯಸುತ್ತೇನೆ. ಈ ತಾಯಿ ಮಗನ ನಡುವಿನ ಸಂಬಂಧ ಈ ನಾಟಕದ ಜಟಿಲತೆಗೆ, ಸಂಕೀರ್ಣತೆಗೆ ಕಾರಣ ಎಂದು ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಏಕೆಂದ್ರೆ ಅವರ ನಡುವಿನ ಸಂಬಂಧ ಅದು ಸಂಕೀರ್ಣವೂ ಜಟಿಲವೂ ಆಗಿದೆ. ಈ ಸಂಬಂಧ ಪ್ರಾರಂಭದಲ್ಲಿ ಪುತ್ರ ಪ್ರೇಮ
ಮತ್ತು ಆದರ್ಶೀಕರಣದಿಂದ ಪ್ರಾರಂಭವಾಗ್ತದೆ. ಕ್ರಮೇಣ ಅಸಹ್ಯ ಹುಟ್ಟಿಸುವಂತ, ಭ್ರಮನಿರಸನ ಹೊಂದುವಂತ ಮತ್ತು ನೈತಿಕ ಆಕ್ರೋಶದ ಕಡೆಗೆ ಇದು ತಿರುಗುತ್ತದೆ. ತನ್ನ ತಾಯಿಯೊಂದಿಗಿನ ಸಂಬಂಧ ಹ್ಯಾಮ್ಲೆಟ್ನ ಲೋಕದೃಷ್ಟಿಯನ್ನ ರೂಪಿಸುವುದರ ಜೊತೆಗೆ ಅವನ ದುರಂತಕ್ಕೂ ಕಾರಣವಾಗ್ತದೆ. ಹ್ಯಾಮ್ಲೆಟ್ನ ಸಮಸ್ಯೆ ಅಂದ್ರೆ ಅವನ ತಾಯಿ. ಹೀಸ್ ಮದರ್ ಬಿಕಮ್ಸ್ ಎ ವೆರಿ ಎ ಪ್ರಾಬ್ಲಮ್, ಅ ವೆರಿ ಗ್ರೇಟ್ ಪ್ರಾಬ್ಲಮ್ ಫಾರ್ ಹ್ಯಾಮ್ಲೆಟ್. ತನ್ನ ತಾಯಿಯೇ ಒಂದು ಸಮಸ್ಯೆಯಾಗಿ ನಿಲ್ತಾಳೆ. ನಾಟಕದ ಪ್ರಾರಂಭದಿಂದ ಕೊನೆಯವರೆಗೂ ಅವನು ತನ್ನ ತಾಯಿಯೊಂದಿಗೆ ಸಂಘರ್ಷವನ್ನ ನಡೆಸ್ತಾನೆ. ವಾದ, ಸಂವಾದ, ವಿವಾದ ಮಾಡ್ತಾನೆ. ಶಬ್ದಗಳಿಂದ ಅವಳನ್ನ ತಿವಿಯುತ್ತಾನೆ, ಅವಳ ಮನಸ್ಸಿಗೆ ಗಾಯ ಮಾಡುತ್ತಾನೆ, ಅವಳ ಮನಸ್ಸನ್ನ ನೋಯಿಸ್ತಾನೆ. ಏನು ಮಾಡಿದರೂ ಅವನಿಗೆ ಸಮಾಧಾನ ಆಗುವುದಿಲ್ಲ. ಏಕೆಂದ್ರೆ ಅವನಿಗೆ ತನ್ನ ತಾಯಿಯ ಬಗ್ಗೆ ಬಹಳ ಆಳವಾದ ಒಂದು ರಿಜೆಕ್ಷನ್ ಇರ್ತದೆ, ನಿರಾಕರಣೆ ಇರ್ತದೆ, ದ್ವೇಷ ಇರ್ತದೆ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಪ್ರೀತಿಯೂ ಇರುತ್ತದೆ, ಆದರೆ ದೊಡ್ಡ ಮಟ್ಟದ ನಿರಾಕರಣೆ ಅವನ ಮನಸ್ಸಿನಲ್ಲಿ ಇರ್ತದೆ. ಸೊ ತಾಯಿಯೊಂದಿಗಿನ ತನ್ನ ಸಂಬಂಧ ಹ್ಯಾಮ್ಲೆಟ್ನ ಲೋಕದೃಷ್ಟಿಯನ್ನ, ಅವನ ವರ್ಲ್ಡ್ ವ್ಯೂ ಅನ್ನ ಅದು ರೂಪಿಸ್ತದೆ. ಜೊತೆಗೆ ಅವನ ದುರಂತಕ್ಕೂ ಕಾರಣವಾಗ್ತದೆ. ಅವನು ಅನೇಕ ಪ್ರಶ್ನೆಗಳನ್ನ ತನ್ನ ತಾಯಿಗೆ ಮಾಡ್ತಾನೆ. ನಾನು ಆಮೇಲೆ ಆ ಪ್ರಶ್ನೆಗಳನ್ನ ಚರ್ಚೆಗೆ ಎತ್ತಿಕೊಡುತ್ತೇನೆ. ಈ ನಾಟಕದಲ್ಲಿ ಗರ್ಟ್ರೀಡನ ನೈತಿಕ ಪತನ, ಮಾರಲ್ ಫಾಲ್, ಏಕಾಏಕಿಯಾಗಿ ಸಂಭವಿಸುವುದಿಲ್ಲ. ಇದನ್ನ ಹೆರಾಲ್ಡ್ ಬ್ಲೂಮ್ ಕೂಡ ಮಾತನಾಡ್ತಾನೆ. ಹೆರಾಲ್ಡ್ ಬ್ಲೂಮ್ ಒಂದು ಮಹತ್ವದ ಪ್ರಶ್ನೆಯನ್ನ ಓದುಗರ ಮುಂದೆ ಇಡ್ತಾನೆ. ಅದೇನಂತಂದ್ರೆ, ತನ್ನ ಪತಿ ಅಂದ್ರೆ ಡೆನ್ಮಾರ್ಕ್ ರಾಜ್ಯದ ದೊರೆ ಲೇಟ್ ಹ್ಯಾಮ್ಲೆಟ್ ಸತ್ತ ನಂತರವೇ ಅವಳು ತನ್ನ ಪತಿಯ ತಮ್ಮನೊಂದಿಗೆ ಸಹೋದರನೊಂದಿಗೆ ನೈತಿಕ ಸಂಬಂಧವನ್ನ, ಲೈಂಗಿಕ ಸಂಬಂಧವನ್ನ ಇಟ್ಟುಕೊಳ್ಳುತ್ತಾಳೆಯೋ, ಅಥವಾ ಆ ಸಂಬಂಧ, ಅವರಿಬ್ಬರ ನಡುವೆ ಇಂಥ ಒಂದು ಸಂಬಂಧ ಎಷ್ಟು ದಿನಗಳ ಹಿಂದೆ ಸಾಧ್ಯವಾಗಿರ್ತದೆ ಅಂತಕ್ಕಂಥ ಪ್ರಶ್ನೆಯನ್ನ ಹೆರಾಲ್ಡ್ ಬ್ಲೂಮ್ ನಮ್ಮ ಎತ್ತುತ್ತಾನೆ. ಅಂದ್ರೆ ಈ ವೆನ್ ದೇ ಹ್ಯಾಡ್ ದ ರಿಲೇಶನ್ಶಿಪ್, ಯಾವಾಗ ಅವರ ನಡುವೆ ಲೈಂಗಿಕ ಸಂಬಂಧ ಬೆಳೆದು ಬಂದಿತು ಎಂದು ನಾವು ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಅವನು ಹೇಳ್ತಾನೆ. ಹೆರಾಲ್ಡ್ ಬ್ಲೂಮನ ಈ ಉಪನ್ಯಾಸ ಕೇಳೋವರೆಗೂ ನಾನು ಈ ರೀತಿಯಾದಂತ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬಂದಿರಲಿಲ್ಲ. ನಾಟಕ ಪ್ರಾರಂಭವಾದ ಮೇಲೆ, ತನ್ನ ಪತಿಯ ಹತ್ಯೆ ಆದ ಮೇಲೆ ಅವಳು ತನ್ನ ಪತಿಯ ಸಹೋದರನೊಂದಿಗೆ ಸಂಬಂಧವನ್ನ ಬೆಳೆಸ್ತಾಳೆ ಎಂದು ನಾನು ತಿಳಿದುಕೊಂಡಿದ್ದೆ. ಆದ್ರೆ ಹೆರಾಲ್ಡ್ ಬ್ಲೂಮ್ ಹೇಳ್ತಾನೆ, ಇದು ಅಷ್ಟು ಏಕಾಏಕಿಯಾಗಿ ನಡೆದಂತ ಸಂಬಂಧವಲ್ಲ. ಗಂಡ ಇವತ್ತು ಸತ್ತು ಹೋದ, 8 ದಿನಗಳಲ್ಲಿಯೇ ಆ ದುಃಖದಿಂದ ಹೊರಗೆ ಬಂದು ಗಂಡನ ತಮ್ಮನನ್ನ ಒಬ್ಬ ಮಹಿಳೆ ಮದುವೆ ಆಗುವುದಿಲ್ಲ. ಅವರ ನಡುವೆ ಇಂಥ ಒಂದು ಆತ್ಮೀಯವಾದಂತ ಲೈಂಗಿಕವಾದ ಸಂಬಂಧ ಬಹಳ ದಿನಗಳ ಹಿಂದೆ ಇತ್ತು ಎಂಬ ಒಂದು ಸಂದೇಹವನ್ನ ಹೆರಾಲ್ಡ್ ಬ್ಲೂಮ್ ವ್ಯಕ್ತಪಡಿಸ್ತಾನೆ. ಅದು ಸರಿಯಾದದ್ದು ಅಂತ ನನಗೆ ಅನಿಸ್ತದೆ. ಆದ್ರೆ ಅದು ಮೌನ, ಆತುರ, ಸ್ವಾರ್ಥ ಮತ್ತು ಆತ್ಮ ಪರಿಶೀಲನೆಯ ಕೊರತೆಗಳಿಂದ ಕ್ರಮೇಣ ಸಂಭವಿಸುತ್ತದೆ ಎನ್ನುವ ಮಾತನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅವರಿಬ್ಬರ ನಡುವಿನ ಸಂಬಂಧ ಏನಿದೆಯಲ್ಲ, ಅದು ಏಕಾಏಕಿಯಾಗಿ, ಇಟ್ಸ್ ನಾಟ್ ಲೈಕ್ ಲವ್ ಎಟ್ ಫಸ್ಟ್ ಸೈಟ್. ಒಬ್ಬ ಹುಡುಗನನ್ನ, ಒಬ್ಬ ಹುಡುಗಿಯನ್ನ ನೋಡುತ್ತಿದ್ದಂತೆಯೇ ಪ್ರೀತಿಯಲ್ಲಿ ಮುಳುಗುವ ಪ್ರಮೇಯ ಇದಲ್ಲ. ಇದು ಏಕಾಏಕಿಯಾಗಿ ಘಟಿಸಿದಂತ ಸಂಬಂಧವಲ್ಲ. ಅದಕ್ಕೆ ಒಂದು ಇತಿಹಾಸವಿದೆ. ಆ ಇತಿಹಾಸವಿದೆ ಮತ್ತು ಇದರ ಹಿಂದೆ ಒಂದು ಸ್ವಾರ್ಥ ಇದೆ, ಆತುರವಿದೆ, ಸ್ವಾರ್ಥವಿದೆ ಮತ್ತು ಆತ್ಮ ಪರಿಶೀಲನೆಯ ಕೊರತೆ ಇದೆ ಎಂಬ ಮಾತನ್ನ ನಾವು ಗಮನಿಸಬೇಕು. ಗರ್ಟ್ರೀಡ್ ಎಷ್ಟು ದಿನಗಳಿಂದ ತನ್ನ ಪತಿಯ ಸಹೋದರನೊಂದಿಗೆ ಲೈಂಗಿಕ ಸಂಬಂಧ ಇಟ್ಟುಕೊಂಡಿದ್ದಳೆ ಎಂದು ಹೇಳಲು ಸಾಧ್ಯವಿಲ್ಲ ಎಂಬ ಮಾತನ್ನ ನಾವು ಆಗಲೇ ಚರ್ಚಿಸಿದ್ದೇವೆ. ಆದ್ರೆ ಕ್ಲಾಡಿಯಸ್ 2 ಪ್ರಮುಖ ಕಾರಣಗಳಿಂದಾಗಿ ತನ್ನ ಸಹೋದರನ ಪತ್ನಿಯನ್ನ ಮದುವೆ ಆಗ್ತಾನೆ. ಮೊದಲು ಅವನು ತನ್ನ ಸಹೋದರನನ್ನ ಕೊಲ್ತಾನೆ. ಕ್ಲಾಡಿಯಸ್ ತನ್ನ ಸಹೋದರನನ್ನು ಕೊಂದು ಹಾಕ್ತಾನೆ. ಅದೆಲ್ಲ ನಮಗೆ ಗೊತ್ತಿರುವ ವಿಷಯ. ಅವನ 2 ಉದ್ದೇಶಗಳು ಇರುವುದನ್ನ ನಾವು ಕಾಣಬಹುದು. ಮೊದಲನೇದು ಏನಂತಂದ್ರೆ, ಅವನ ಹಾಸಿಗೆಯನ್ನ ಕಸಿದುಕೊಳ್ಳುವುದು. ಎರಡನೆಯದು ಅವನ ಕಿರೀಟವನ್ನ ಕಸಿದುಕೊಳ್ಳುವುದು. ಈಗ ಹ್ಯಾಮ್ಲೆಟನ ತಂದೆಯ ಪ್ರೇತ ಹ್ಯಾಮ್ಲೆಟನಿಗೆ ಈ ಮಾತು ಹೇಳ್ತದೆ, ನಿನ್ನ ಚಿಕ್ಕಪ್ಪ ಕೇವಲ ನನ್ನ ಹಾಸಿಗೆಯ ನೈತಿಕತೆಯನ್ನು ಅವನು ಹಾಳು ಮಾಡಲಿಲ್ಲ, ಕೇವಲ ನನ್ನ ಹಾಸಿಗೆಯನ್ನು ಮಾತ್ರ ಅವನು ಭ್ರಷ್ಟಗೊಳಿಸಲಿಲ್ಲ,
ಅವನು ನನ್ನ ಕಿರೀಟವನ್ನೂ ಕಿತ್ತುಕೊಂಡ ಅಂತಕ್ಕಂಥ ಮಾತನ್ನ ಆ ಶೇಕ್ಸ್ಪಿಯರ್ ಐ ಮೀನ್ ಹ್ಯಾಮ್ಲೆಟ್ ಹ್ಯಾಮ್ಲೆಟನ ತಂದೆಯ ಪ್ರೇತ ಅವನಿಗೆ ಹೇಳ್ತದೆ. ಎರಡನೆಯ ಕಾರಣ ಏನಂತಂದ್ರೆ, ಅವಳ ಶೀಘ್ರ ವಿವಾಹದಿಂದ ಅವಳ ದಂಪತನ ಪ್ರಾರಂಭವಾಗ್ತದೆ. ಇದನ್ನ ಹ್ಯಾಮ್ಲೆಟ್ ಅನೇಕ ಸಂದರ್ಭಗಳಲ್ಲಿ ಹ್ಯಾಮ್ಲೆಟ್ ತನ್ನ ತಾಯಿಯನ್ನ ಪ್ರಶ್ನಿಸುತ್ತಾನೆ. ಯಾಕೆ ಇಷ್ಟು ಆತುರದಿಂದ ನೀನು ಮದುವೆಯಾದೆ? ನೀನು ನನ್ನ ತಂದೆಯನ್ನ ಪ್ರೀತಿಸುತ್ತಿದ್ದೆ ಎಂದು ಹೇಳುತ್ತಿದ್ದೆ, ನನ್ನ ತಂದೆಯ ಬಗ್ಗೆ ನಿನಗೆ ಗೌರವ ಇದೆ ಎಂದು ಹೇಳುತ್ತಿದ್ದೆ, ನನ್ನ ತಂದೆಯ ಬಗ್ಗೆ ನಿನಗೆ ಕನಿಕರ ಅನುಕಂಪ ಇದೆ ಎಂದು ನೀನು ಹೇಳುತ್ತಿದ್ದೆ. ಹೀಗೆ ನನ್ನ ತಂದೆಯ ಬಗ್ಗೆ ಪ್ರೀತಿ ಇಟ್ಟುಕೊಂಡಿರುವ ಅನುಕಂಪ ಇಟ್ಟುಕೊಂಡಿರುವ ನೀನು ಏಕಾಏಕಿಯಾಗಿ ನನ್ನ ಚಿಕ್ಕಪ್ಪನನ್ನು ಮದುವೆಯಾದೆ ಎಂಬ ಪ್ರಶ್ನೆಯನ್ನ ಅವನು ಮಾಡ್ತಾನೆ. ಅಂದ್ರೆ ಪತಿ ಮರಣಿಸುತ್ತಿದ್ದಂತೆ ತನ್ನ ಪತಿಯ ಸಹೋದರ ಕ್ಲಾಡಿಯಸನನ್ನ ವಿವಾಹ ಆಗುವುದರಿಂದ ಅವಳ ನೈತಿಕ ಅಧಂಪತನ ಪ್ರಾರಂಭವಾಗ್ತದೆ. ಅಲ್ಲಿ ಒಂದು ಸಾಲು ಬರ್ತದೆ ನಾಟಕದಲ್ಲಿ. The funeral baked meats did coldly furnish forth the marriage tables ಅನ್ನುವ ಒಂದು ಸಾಲು. ಈ ಸಾಲನ್ನ ಓದಿದ್ರೆ ನಮಗೆ ಈ ವಿವಾಹದ ನೈತಿಕತೆಯ ಬಗ್ಗೆ, ಗರ್ಟ್ರ್ಯೂಡ್ ಮತ್ತು ಕ್ಲಾಡಿಯಸ್ರ ನಡುವೆ ನಡೆದ ಮದುವೆಯ ಅನೈತಿಕತೆಯ ಸ್ವರೂಪದ ಬಗ್ಗೆ ನಮಗೆ ಅರ್ಥ ಆಗ್ತದೆ. ದ ನೇಚರ್ ಆಫ್ ಮಾರಲ್ ಡಿಗ್ರೇಡೇಷನ್ ಅದು ನಮ್ಮ ಅನುಭವಕ್ಕೆ ಬರ್ತದೆ. ಅಂತ್ಯಕ್ರಿಯೆಗಾಗಿ ಸಿದ್ಧಪಡಿಸಿದ ಆಹಾರವೇ ವಿವಾಹದ ಭೋಜನದ ಮೇಜುಗಳನ್ನು ತಣ್ಣಗೆ ಅಲಂಕರಿಸಿತು ಅಂತಕ್ಕಂಥ ಒಂದು ಶಬ್ದ. ಯಾರ ಮನೆಯಲ್ಲೂ ಕೂಡ ಇಂಥ ಒಂದು ಘಟನೆ ಜರುಗುವುದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲೂ ಕೂಡ ಇಂಥ ಒಂದು ಘಟನೆ ಜರುಗುವುದಿಲ್ಲ. ಆದ್ರೆ ಒಬ್ಬ ದೊರೆಯ ಅರಮನೆಯಲ್ಲಿ, ಒಬ್ಬ ರಾಜನ ಅರಮನೆಯಲ್ಲಿ ಇಂಥ ಒಂದು ಘಟನೆ ಜರುಗ್ತದೆ. ದೊರೆ ಸತ್ತು ಹೋಗಿದ್ದಾನೆ, ಸಾಮ್ರಾಜ್ಯ ಸಂಕಟದಲ್ಲಿ ಮುಳುಗಿದೆ, ಕಣ್ಣೀರಿನಲ್ಲಿ ಮುಳುಗಿದೆ, ಪ್ರಜೆಗಳು ಅನಾಥ ಭಾವನೆಯನ್ನ ಅನುಭವಿಸ್ತಾ ಇದ್ದಾರೆ, ಸಂಬಂಧಿಕರು ಕಣ್ಣೀರು ಕರೆಯುತ್ತಿದ್ದಾರೆ. ಈ ಅಂತ್ಯಕ್ರಿಯೆಗಾಗಿ ಆಹಾರವನ್ನ ಮಾಡಿಟ್ಟಿರ್ತಾರೆ. ಅದೇ ಆಹಾರವನ್ನ ಮರುದಿನವೇ ನಡೆಯುವ ಅವರ ಮದುವೆಯ ಸಂಭ್ರಮದಲ್ಲಿ ಮದುವೆಗೆ ಬಂದ ಜನರಿಗೆ ಉಣಬಡಿಸಲಾಗ್ತದೆ. ಯಾಕೆ ಎಷ್ಟು ಅವಸರ ಅಂತಕ್ಕಂಥ ಮಾತನ್ನ ಹ್ಯಾಮ್ಲೆಟ್ ಮಾಡ್ತಾನೆ. ಅಂದ್ರೆ ಮರಣದ ಶೋಕ ಶಮನಗೊಳ್ಳುವ ಮುನ್ನವೇ ಗಂಡನ ಸಹೋದರನನ್ನು ವಿವಾಹವಾಗುವುದು ಅವಳ ಅತೀವ ಆತುರ ಮತ್ತು ಸಂಯಮದ ಕೊರತೆಯನ್ನ ಅದು ತೋರಿಸ್ತದೆ. ಶಿ ಡಸ್ ನಾಟ್ ಹ್ಯಾವ್ ಪೇಷನ್ಸ್. ಮನುಷ್ಯನಲ್ಲಿ ಒಂದು ವಿವೇಕ ಬೇಕು, ಎರಡನೆಯದು ಸಹನೆ ಬೇಕು. ಸಹನೆ ವಿವೇಕದಷ್ಟೇ ಬಹಳ ಮುಖ್ಯವಾದದ್ದು. ಅನೇಕ ಜನರು ಏಕೆ ಸಂಕಷ್ಟಗಳಿಗೆ ಗುರಿಯಾಗ್ತಾರೆ, ಏಕೆ ಏನೆಲ್ಲ ಕಳೆದುಕೊಳ್ಳುತ್ತಾರೆ, ಏಕೆ ಜೀವನದಲ್ಲಿ ಅತ್ಯಂತ ನಷ್ಟವನ್ನ ಅನುಭವಿಸ್ತಾರೆ ಅಂದ್ರೆ ಅವರಿಗೆ ಸಂಯಮ ಇರುವುದಿಲ್ಲ. ನಾವೆಲ್ಲರೂ ಅದಕ್ಕೆ ಹೊರತಾಗಿಲ್ಲ. ಆಗಾಗ ನಾವು ನಮ್ಮ ಸಂಯಮವನ್ನ ನಾವು ಕಳೆದುಕೊಳ್ತಾ ಇರ್ತೇವೆ. ವೆನ್ ಯು ಲೂಸ್ ಯುವರ್ ಪೇಷನ್ಸ್ ಯು ಲೂಸ್ ದಿ ಬೆಟಲ್ ಟು. ಯಾವಾಗ ನಾನು ಸಹನೆಯನ್ನು ಕಳೆದುಕೊಳ್ಳುತ್ತೇನೆಯೋ ಆಗ ನಾನು ಸಂಘರ್ಷವನ್ನು ಕಳೆದುಕೊಳ್ಳುತ್ತೇನೆ, ಆಗ ನಾನು ನನ್ನ ಯುದ್ಧವನ್ನು ಕಳೆದುಕೊಳ್ಳುತ್ತೇನೆ ಎಂಬುದು ಪ್ರತಿಯೊಬ್ಬನು ಅರಿತುಕೊಳ್ಳಬೇಕು. ಸೊ ಈ ಅತೀವ ಆತುರ ಇದೆಯಲ್ಲ, ಹೇಸ್ಟ್ ಅನ್ನೋದೇನಿದೆಯಲ್ಲ, ಇದು ಯಾವತ್ತೂ ಯಾರಿಗೂ ಒಳ್ಳೆಯದನ್ನ ಮಾಡುವುದಿಲ್ಲ. ಸೊ ಅತೀವ ಆತುರ ಮತ್ತು ಸಂಯಮದ ಕೊರತೆಯಿಂದಾಗಿ ಅವಳು ಇಂಥ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾಳೆ. ಅಲ್ಲಿಂದಲೇ ಅವಳ ನೈತಿಕ ಪತನ ಅಥವಾ ನೈತಿಕ ಅಧಂಪತನ ಶುರುವಾಗ್ತದೆ, ಪ್ರಾರಂಭವಾಗ್ತದೆ. ಈ ನಿರ್ಧಾರ ಅಂದ್ರೆ ದ ಡಿಸಿಷನ್ ಟು ಮ್ಯಾರಿ ಹರ್ ಡಿಸೀಸ್ಡ್ ಹಸ್ಬೆಂಡ್, ತನ್ನ ಸತ್ತು ಹೋದ ತನ್ನ ಪತಿಯ ಸಹೋದರನನ್ನ ಮದುವೆಯಾಗುವುದು ಇದು ರಾಜಕೀಯ ನಿರ್ಧಾರವಾಗಿರಬಹುದು, ಅಥವಾ ಈ ನಿರ್ಧಾರ ರಾಜಕೀಯವಾಗಿ ಅಗತ್ಯವಾಗಿರಬಹುದು, ಆದರೆ ನೈತಿಕವಾಗಿ ಇದು ಸಂಯಮದ ಲೋಪವಾಗಿದೆ. ಇಟ್ಸ್ ಎ ಮಾರಲ್ ಪ್ರಾಬ್ಲಮ್. It's not a political problem, it's a moral problem. Moral problem is more crucial than political problem. ಈ ರಾಜಕೀಯ ಸಮಸ್ಯೆಗಳನ್ನ ನಾವು ಬಹಳ ಸರಳವಾಗಿ ಸಮಸ್ಯೆಗಳಿಗೆ ಬಹಳ ಸರಳವಾದ ಪರಿಹಾರವನ್ನ ನಾವು ಕಂಡುಕೊಳ್ಳಬಹುದು. ಆದ್ರೆ ನೈತಿಕ ಬಿಕ್ಕಟ್ಟಿಗೆ, ನೈತಿಕ ಸಮಸ್ಯೆಗೆ ಸರಳವಾದ ಉತ್ತರ ಇರುವುದಿಲ್ಲ, ಪರಿಹಾರ ಇರುವುದಿಲ್ಲ. ಪತಿಯ ಸಹೋದರನೊಂದಿಗೆ ವಿವಾಹವಾಗುವುದರಿಂದ ಗರ್ಟ್ರಿಯೂಡ್ ನೈತಿಕ ಗಡಿಯನ್ನ ದಾಟ್ತಾಳೆ. ನಾವು ಅದನ್ನ ಲಕ್ಷ್ಮಣ ರೇಖೆ ಅಂತೀವಲ್ಲ ಭಾರತೀಯರು, ಲಕ್ಷ್ಮಣ ರೇಖೆಯನ್ನ ದಾಟ್ತಾಳೆ, ಒಂದು ಗಡಿಯನ್ನ ದಾಟ್ತಾಳೆ. ಪ್ರತಿಯೊಬ್ಬ ಮನುಷ್ಯ ತನ್ನ ಸುತ್ತಲೂ ಒಂದು ಗಡಿಯನ್ನ ಅವನು
ಅವನು ಮಾಡಿಕೊಂಡಿರ್ಬೇಕಾಗಿದೆ. ತನ್ನ ಸುತ್ತಲೂ ಒಂದು ಲಕ್ಷ್ಮಣ ರೇಖೆಯನ್ನ ಎಳೆದುಕೊಳ್ಳಬೇಕು. ಅದು ಪುರುಷನಾಗಲಿ ಅಥವಾ ಸ್ತ್ರೀ ಆಗಲಿ, ಯಾರೇ ಆಗಿರಲಿ, ನಮ್ಮ ಸುತ್ತಲೂ ಒಂದು ರೇಖೆಯನ್ನ ನಾವು ಎಳೆದುಕೊಳ್ಬೇಕು. ಆ ರೇಖೆಯನ್ನ ನಾವು ದಾಟಿದ್ರೆ ನಾವು ಅದಕ್ಕೆ ತಕ್ಕ ಬೆಲೆಯನ್ನ ತೆತ್ತಲು ಸಿದ್ಧವಾಗಿರ್ಬೇಕು ಅನ್ನೋದು. ಸೊ ಹೀಗಾಗಿ ತನ್ನ ಗಂಡನ ಸಹೋದರನನ್ನು ಮದುವೆಯಾಗುವುದರ ಮೂಲಕ ಗಟ್ರಿಯುಡ್ ಈ ನೈತಿಕ ಗಡಿಯನ್ನ ದಾಟ್ತಾಳೆ. ಪತಿಯನ್ನು ಕಳೆದುಕೊಂಡ ಮಹಿಳೆ ಆತನ ಸಹೋದರನನ್ನೇ ಮದುವೆಯಾಗುವುದು ಎಲಿಜಬೆತ್ ಕಾಲದ ದೃಷ್ಟಿಯಿಂದ ಮಾತ್ರವಲ್ಲ, ಕ್ರೈಸ್ತ ನೈತಿಕ ಮಾನದಂಡದಿಂದಲೂ ಅನೈತಿಕವಾದ ಕ್ರಮವಾಗಿದೆ ಅಂತ ಕೆಲವು ವಿಮರ್ಶಕರು ಹೇಳ್ತಾರೆ. ಇಟ್ ಇಸ್ ಅಬ್ಜೆಕ್ಷನೇಬಲ್. ಆ ಕಾಲದಲ್ಲೂ ಕೂಡ ಇಂಥ ವಿವಾಹಗಳಿಗೆ ಸಾಮಾಜಿಕ ಮನ್ನಣೆ ಇರಲಿಲ್ಲ, ಧಾರ್ಮಿಕ ಮನ್ನಣೆ ಇರಲಿಲ್ಲ, ಮತ್ತು ಅದು ಒಂದು ರೂಢಿಬದ್ಧವಾದ ಪ್ರಕ್ರಿಯೆ ಆಗಿರಲಿಲ್ಲ. ಮತ್ತು ಕ್ರೈಸ್ತ ನೈತಿಕ ಮಾನದಿಂದ ಇದು ಅನೈತಿಕ ಕ್ರಮವಾಗಿದೆ. ಅಲ್ಲಿ ನಾನು ಈ ಆತುರದ ಬಗ್ಗೆ ಹೇಳಿದ್ನಲ್ಲ, ಹ್ಯಾಮ್ಲೆಟ್ ತಾಯಿಯನ್ನು ಕೇಳ್ತಾನೆ, ಓ ಮೋಸ್ಟ್ ವಿಕೆಟ್ ಸ್ಪೀಡ್, ದ ಸ್ಪೀಡ್ ವಿತ್ ವಿಚ್ ಯು ಮ್ಯಾರಿಡ್ ಮೈ ಅಂಕಲ್ ಇಸ್ ವೆರಿ ವಿಕೆಟ್ ಅಂತ. ನಾವು ಟು ಪೋಸ್ಟ್ ವಿತ್ ಸಚ್ ಡೆಕ್ಟರಿಟಿ ಟು ಇನ್ಸೆಚ್ಯುಯಸ್ ಸೀಡ್ಸ್. ಅಯ್ಯೋ, ಎಷ್ಟು ಪಾಪಮಯವಾದ ಆತುರ! ವಿಕೆಡ್ ಸ್ಪೀಡ್, ಎಷ್ಟು ಪಾಪಮಯವಾದ ಆತುರ! ಎಂತ ಚಾತುರ್ಯದಿಂದ ಅನೈತಿಕ ಅಕ್ರಮ ಸಂಬಂಧದ ಹಾಸಿಗೆಯತ್ತ ಧಾವಿಸಿದೆ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ನೀನು ಅದೇನದಲ್ಲ, ಹಾಸಿಗೆ ಏನಿದೆಯಲ್ಲ, ಅದು ಇನ್ಸೆಸ್ಚುವಸ್ ಶೀಟ್ಸ್ ಅಂತ ನಾವು, ಅದು ಅಕ್ರಮ ಸಂಬಂಧದ ಹಾಸಿಗೆ. ಆ ಹಾಸಿಗೆಯತ್ತ ನೀನು ಧಾವಿಸಿದೆ ಎಂದು ತನ್ನ ತಾಯಿಯ ಮೇಲೆ ಅವನು ಆರೋಪವನ್ನ ಮಾಡ್ತಾನೆ. ಇದು ಸುಮ್ಮನೆ ಹಿರೇಮಠ್ರೆ, ದಯವಿಟ್ಟು ನಿಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪತಿಯ ಸಹೋದರನೊಂದಿಗೆ ವಿವಾಹವಾಗುವುದು ನೈತಿಕ ಮತ್ತು ಧಾರ್ಮಿಕ ಪತನವಾಗಿದೆ. ವೈಯಕ್ತಿಕ ದೌರ್ಬಲ್ಯ ಧಾರ್ಮಿಕ ಪತನಕ್ಕೆ ಕಾರಣವಾಗ್ತದೆ ಅನ್ನೋದು. ಒಂದು ಮೂರನೆಯ ಕಾರಣ ಏನಂದ್ರೆ, ಕ್ಲಾಡಿಯಸ್ನ ಅಪರಾಧದ ಕುರಿತು ಪ್ರಶ್ನಿಸದೆ ಮೌನ ವಹಿಸುವುದು. ಇದು ಈ ನಾಟಕದಲ್ಲಿ ಬಹಳ ಮಹತ್ವದ ಒಂದು ಸಂಗತಿ. ಅಂದ್ರೆ ಗರ್ಟ್ರ್ಯೂಡಿಗೆ ತನ್ನ ಈಗಿನ ಪತಿಯ ಅಪರಾಧದ ಬಗ್ಗೆ ಅವಳಿಗೆ ಮಾಹಿತಿ ಇರ್ತದೆ, ಮತ್ತು ತನ್ನ ಹಳೆಯ ಪತಿಯ ಅಮಾಯಕತೆಯ ಬಗೆಗೆ, ಮುಗ್ಧತೆಯ ಬಗೆಗೂ ಕೂಡ ಅವಳಿಗೆ ಸ್ಪಷ್ಟವಾದ ಮಾಹಿತಿ ಇರ್ತದೆ. ಹೀಗಿದ್ರೂ ಕೂಡ ಯಾಕೆ ಅವಳು ತನ್ನ ಈಗಿನ ಪತಿಯನ್ನು ಪ್ರಶ್ನಿಸುವುದಿಲ್ಲ, ಪ್ರಶ್ನಿಸದೆ ಮೌನ ವಹಿಸ್ತಾಳೆ ಅಂತಕ್ಕಂಥದ್ದು ಒಂದು ಮಾತು. ಅನೇಕ ಸಂದರ್ಭದಲ್ಲಿ ಮಾತನಾಡಬೇಕಾದಾಗ ನಾವು ಮಾತನಾಡುವುದಿಲ್ಲ, ಮಾತನಾಡುವ ಅಗತ್ಯ ಇಲ್ಲದಾಗ ನಾವು ಮಾತನಾಡ್ತೇವೆ. ಕೆಲವು ಸಂದರ್ಭದಲ್ಲಿ ನಾವು ಮೌನ ವಹಿಸಬಾರದು. ಮೌನ ವಹಿಸುವ ಮೂಲಕ ನಾವು ಒಂದು ಅನೈತಿಕ ಕೆಲಸಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಂತಾಗ್ತದೆ ಅನ್ನೋದು. ಅಂದ್ರೆ ಕ್ಲಾಡಿಯಸ್ನ ಅಪರಾಧದ ಕುರಿತು ಗರ್ಟ್ರ್ಯೂಡ್ ಪ್ರಶ್ನಿಸುವುದಿಲ್ಲ, ಮೌನವನ್ನ ವಹಿಸ್ತಾಳೆ. ಅದಕ್ಕೆ ಕಾರಣಗಳು ಇವೆ ನಾಟಕದಲ್ಲಿ. ಗರ್ಟ್ರ್ಯೂಡಿಗೆ ಕ್ಲಾಡಿಯಸ್ನ ಅಪರಾಧದ ಕುರಿತು ತಿಳಿದಿರ್ತದೆ. ಕೆಲವರು ಹೇಳ್ತಾರಿಲ್ಲ, ತಿಳಿದಿರಲಿಲ್ಲ ಎಂಬ ಅಭಿಪ್ರಾಯ ಕೂಡ ಇದೆ. ನಾಟಕ ಇದನ್ನು ಸ್ಪಷ್ಟಪಡಿಸ್ತದೆ. ಆದರೆ ಆಕೆ ಸತ್ಯವನ್ನು ಪ್ರಶ್ನಿಸದೆ ಅನುಮಾನವಿಲ್ಲದಂತೆ ಮೌನ ವಹಿಸುತ್ತಾಳೆ. ಅಸತ್ಯವನ್ನ ಪ್ರಶ್ನಿಸಬೇಕು, ಆಮೇಲೆ ಸತ್ಯವನ್ನ ಮಾತನಾಡಬೇಕು, ಅಸತ್ಯವನ್ನ ಪ್ರಶ್ನಿಸಬೇಕು, ಅನೈತಿಕತೆಯನ್ನ ತಪ್ಪಿಸಬೇಕು ಮತ್ತು ನೈತಿಕತೆಯನ್ನ ಎತ್ತಿ ಹಿಡಿಯಬೇಕು. ಗರ್ಟ್ರ್ಯೂಡ್ ಈ ಕೆಲಸವನ್ನ ಮಾಡುವುದಿಲ್ಲ, ಯಾಕೆಂದ್ರೆ ಅವಳು ಸ್ವತಃ ಇದರಲ್ಲಿ ಭಾಗಿಯಾಗಿರ್ತಾಳೆ. ಸೊ ಎರಡನೇ ಪತಿಯನ್ನು ಪ್ರಶ್ನಿಸುವುದು ಅಂದ್ರೆ ತನ್ನನ್ನೇ ಪ್ರಶ್ನಿಸಿದಂತೆಯೇ. ಯಾಕಂದ್ರೆ ಅವಳ ಒಪ್ಪಿಗೆ ಇದೆ, ಅವಳ ಸಹಮತಿ ಇದೆ, ಅವಳು ಅವನೊಂದಿಗೆ ಬದುಕ್ತಾ ಇದ್ದಾಳೆ, ಅವನೊಂದಿಗೆ ಅವನ ಹಾಸಿಗೆಯಲ್ಲಿ ರಾತ್ರಿಯನ್ನು ಕಳೀತಾ ಇದ್ದಾಳೆ. ಹೀಗಿರುವಾಗ ಹೇಗೆ ಅವನನ್ನ ಪ್ರಶ್ನಿಸ್ಲಿಕ್ಕೆ ಸಾಧ್ಯ ಇದೆ? ಈ ಮೌನವೇ ಅವಳ ನೈತಿಕ ವೈಫಲ್ಯಕ್ಕೆ ಕಾರಣವಾಗ್ತದೆ. ದಿಸ್ ಸೈಲೆನ್ಸ್ becomes a main reason for her moral downfall. ಅವಳ ನೈತಿಕ ವೈಫಲ್ಯಕ್ಕೆ ಅವಳ ಈ ಮೌನ ಕಾರಣವಾಗ್ತದೆ.
ಯಾಕೆಂದ್ರೆ ಅವಳು ಸತ್ಯದ ಹುಡುಕಾಟವನ್ನ ಮಾಡುವುದಿಲ್ಲ. ಶಿ ಡಸಂಟ್ ಟ್ರೈ ಟು ಡಿಸ್ಕವರ್ ಟ್ರೂತ್. ಜೀವನದಲ್ಲಿ ನಾವೆಲ್ಲರೂ ಸತ್ಯವನ್ನ ಹುಡುಕಾಡಬೇಕು, ಆದ್ರೂ ಅವಳು ಸತ್ಯವನ್ನ ಹುಡುಕಾಡುವುದಿಲ್ಲ ಮತ್ತು ಅವಳ ಹತ್ತಿರ ನ್ಯಾಯಬದ್ಧತೆ ಇರುವುದಿಲ್ಲ, ಸೆನ್ಸ್ ಆಫ್ ಜಸ್ಟಿಸ್ ಇರೋದಿಲ್ಲ. ಅಧಿಕಾರ ಮತ್ತು ಭದ್ರತೆಗೆ ಆತ್ಮ ಪ್ರಜ್ಞೆ, ಆತ್ಮ ಸಾಕ್ಷಿಯ ಕತ್ತು ಹಿಸುಕಿರುತ್ತಾಳೆ ಅವಳು. ಅವಳಿಗೆ ಬೇಕಾಗಿರುವುದು ಏನಂದ್ರೆ ಅಧಿಕಾರ, ಪವರ್. ಅವಾಗ ಗಂಡನ ಅಧಿಕಾರ ಅಂದ್ರೆ ಲೇಟ್ ಹ್ಯಾಮ್ಲೆಟನ ಅಧಿಕಾರವನ್ನ ಅನುಭವಿಸಿದಳು. ಈಗ ಕ್ಲಾಡಿಯಸ್ನ ಅಧಿಕಾರವನ್ನ ಅನುಭವಿಸ್ತಾ ಇರ್ತಾಳೆ. ಈ ಅಧಿಕಾರವನ್ನ ಕಳೆದುಕೊಳ್ಳಲು ಅವಳು ಇಷ್ಟಪಡುವುದಿಲ್ಲ, ಮೊದಲನೆಯದು. ಎರಡನೆಯದು, ಭದ್ರತೆ ಬೇಕಾಗಿರ್ತದೆ ಅವಳಿಗೆ, ಸ್ಟೆಬಿಲಿಟಿ ಬೇಕಾಗಿರ್ತದೆ, ಪ್ರೊಟೆಕ್ಷನ್ ಬೇಕಾಗಿರ್ತದೆ. ಈಗ ಕ್ಲಾಡಿಯಸ್ ಅನ್ನ ಪ್ರಶ್ನಿಸಿದರೆ ಅಧಿಕಾರ ಹೊರಟೋಗ್ತದೆ ಮತ್ತು ಪ್ರೊಟೆಕ್ಷನ್ ಹೊರಟೋಗ್ತದೆ, ಭದ್ರತೆ ಹೊರಟೋಗ್ತದೆ. ಭದ್ರತೆಗಾಗಿ ಮತ್ತು ಅಧಿಕಾರಕ್ಕಾಗಿ ಅವಳು ತನ್ನ ಆತ್ಮ ಪ್ರಜ್ಞೆಯನ್ನ, ಆತ್ಮ ಸಾಕ್ಷಿಯನ್ನ ಕತ್ತು ಹಿಸುಕ್ತಾಳೆ. ಹೀಗಾಗಿ ಅವಳ ನೈತಿಕ ಅಧಃಪತನ ಬಹಳ ತೀವ್ರವಾಗಿ ಮುಂದೆ ಹೋಗ್ತದೆ ಅನ್ನೋದು ಕೆಲವು ವಿಮರ್ಶಕರ ಅಭಿಪ್ರಾಯ ಇದೆ. ತನ್ನ ವಿವಾಹದ ವೇಳೆಗೆ ಗಂಡನ ಹತ್ಯೆಯಾದ ವಾಸ್ತವತೆ ಗರ್ಟ್ರೂಡ್ಗೆ ತಿಳಿದಿರಲಿಲ್ಲ. ಅವಳ ಅಪರಾಧವು ಕ್ರಿಮಿನಲ್ ಆಗಿರ್ಲಿಲ್ಲ, ನೈತಿಕ ಸ್ವಭಾವದ್ದಾಗಿದೆ. ಹೀಗೆಲ್ಲ ಅಭಿಪ್ರಾಯಗಳನ್ನ ವಿಮರ್ಶಕರು ಹೇಳ್ತಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಈ ನಾಟಕದ 3ನೇ ಅಂಕ ಮತ್ತು 4ನೇ ದೃಶ್ಯದಲ್ಲಿ ಒಂದು ಕ್ಲೋಸೆಟ್ ಸೀನ್, COLSET ಅಂದ್ರೆ ಬೆಡ್ ಚೇಂಬರ್ ದೃಶ್ಯ ನಡೀತದೆ. ಇದು ಬಹಳ ಮಹತ್ವದ ದೃಶ್ಯ. ಶೇಕ್ಸ್ಪಿಯರ್ನ ಪ್ರತಿಯೊಂದು ನಾಟಕದಲ್ಲಿ ಬಹಳ ಅದ್ಭುತವಾದ ಒಂದೆರಡು ದೃಶ್ಯಗಳು ಇರ್ತವೆ. ಉದಾಹರಣೆಗೆ ಬಾಲ್ಕನಿ ಸೀನ್ ಇನ್ ಇದು ಹ್ಯಾಮ್ಲೆಟ್, ಜೂಲಿಯಟ್, ರೋಮಿಯೋ ಅಂಡ್ ಜೂಲಿಯಟ್ ನಾಟಕದಲ್ಲಿ ಒಂದು ಬಾಲ್ಕನಿ ಸೀನ್ ಬರ್ತದೆ, ಬಹಳ ಅದ್ಭುತವಾದಂತಹ ಸೀನು. ದ ಮರ್ಚೆಂಟ್ ಆಫ್ ವೆನಿಸ್ ದಲ್ಲಿ ಕೋರ್ಟ್ ಸೀನ್ ಬರ್ತದೆ. ಹಾಗೆ ಹ್ಯಾಮ್ಲೆಟ್ ನಾಟಕದಲ್ಲಿ ಒಂದು ಕ್ಲೋಸೆಟ್ ಸೀನ್ ಬರ್ತದೆ. ಅದು ಬಹಳ ಮಹತ್ವದ ಸೀನು, ದೃಶ್ಯ. ಸೊ ಸತ್ಯ ತಿಳಿದ ಮೇಲೂ ಗರ್ಟ್ರೂಡ್ ಕ್ಲಾಡಿಯಸ್ನನ್ನು ಏಕೆ ಪ್ರಶ್ನಿಸುವುದಿಲ್ಲ ಅಂದ್ರೆ ಅವಳ ನೈತಿಕ ಅಧಃಪತನಕ್ಕೆ ಇರುವ ಮತ್ತೊಂದು ಕಾರಣ. ಯಾವಾಗ ಸತ್ಯ ತಿಳಿದಿರ್ತದೆಯೋ ಆಗ ನೀನು ಅವನನ್ನ ಪ್ರಶ್ನಿಸಬೇಕಾಗಿತ್ತು, ನೀನು ಮಾಡಿದ್ದು ಸರಿಯಲ್ಲ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವಳು ಹೇಳುವುದಿಲ್ಲ. ಅವಳು ಹೇಳದಿರಲು ಕೂಡ ಕೆಲವು ಕಾರಣಗಳಿವೆ. ಆ ಕಾರಣಗಳನ್ನ ನಾನು ಸಂಕ್ಷಿಪ್ತದಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ. ಅವಳು ಮೊದಲಿನಿಂದಲೂ ಪುರುಷಾಧಿಕಾರದ ಆಶ್ರಯದಲ್ಲಿ ಬೆಳೆದು ಬಂದಿರ್ತಾಳೆ. ಪುರುಷಾಧಿಕಾರದ ಅಂದ್ರ ಈ ಪೆಟ್ರಿಯಾರ್ಕಿ, ಅದರ ಪ್ರೊಟೆಕ್ಷನ್ದಲ್ಲಿ ಅವಳು ಬೆಳೆದು ಬಂದಿರ್ತಾಳೆ. ಒಂದು ಕಾಲಕ್ಕೆ ಮೃತರಾಜನ ಆಶ್ರಯ ಪಡೆದುಕೊಂಡಿದ್ದಳು, ಈಗ ಕ್ಲಾಡಿಯಸ್ನ ಆಶ್ರಯ ಪಡೆದುಕೊಂಡಿರ್ತಾಳೆ. ಹೀಗಾಗಿ ಸತ್ಯವನ್ನು ಪ್ರಶ್ನಿಸುವುದಕ್ಕಿಂತ ಭದ್ರತೆಯನ್ನು ಹುಡುಕಿಕೊಂಡು ಹೋಗುವ ಸ್ವಭಾವ ಆಕೆಯದ್ದಾಗಿರ್ತದೆ. ಅವಳ ನೈತಿಕ ಪತನಕ್ಕೆ ಇದು ಒಂದು ಬಹಳ ಪ್ರಮುಖವಾದಂತಹ ಕಾರಣ. ಆ ಕಾರಣ ಅವಳ ಸ್ವಭಾವ ಹೇಗಿತ್ತಂತಂದ್ರೆ ಸತ್ಯವನ್ನ ಪ್ರಶ್ನಿಸುವುದು ಅವಳ ಸ್ವಭಾವ ಆಗಿರ್ಲಿಲ್ಲ. ಇಟ್ಸ್ ನಾಟ್ ಹರ್ ನೇಚರ್ ಟು ಕ್ವೆಶ್ಚನ್ ಟ್ರೂತ್. ಭದ್ರತೆಯನ್ನು ಹುಡುಕಿಕೊಂಡು ಅಂದ್ರೆ ಪ್ರೊಟೆಕ್ಷನ್ ಹುಡುಕಿಕೊಂಡು ಹೋಗುವುದು ಅವಳ ಸಹಜ ಸ್ವಭಾವವಾಗಿರ್ತದೆ. ಹೀಗಾಗಿ ಅವಳು ಕ್ಲಾಡಿಯಸ್ನನ್ನ ಪ್ರಶ್ನಿಸುವುದಿಲ್ಲ. ಮತ್ತೊಂದು ಕಾರಣ ಇರ್ತದೆ. ಆ ಕಾರಣ ಏನಂತಂದ್ರೆ ರಾಜಕೀಯ ಅಸ್ಥಿರತೆಯ ಭಯ ಅವಳನ್ನ ಕಾಡ್ತಾ ಇರ್ತದೆ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ನೋಡ್ರಿ, ಈ ನಾಟಕದ ಕ್ರಿಯೆ ನಡೆಯುವುದು ಡೆನ್ಮಾರ್ಕ್ ನಲ್ಲಿ. ನಾಟಕದ ಪ್ರಾರಂಭದಲ್ಲಿಯೇ ನಾವು ಒಂದು ಸಾಲನ್ನ ಓದ್ತೇವೆ. ಸಮಥಿಂಗ್ ಈಸ್ ರಾಟನ್ ಇನ್ ದ ಸ್ಟೇಟ್ ಆಫ್ ಡೆನ್ಮಾರ್ಕ್ ನಗರದಲ್ಲಿ, ಡೆನ್ಮಾರ್ಕ್ ದೇಶದಲ್ಲಿ, ರಾಷ್ಟ್ರದಲ್ಲಿ ಎಲ್ಲವೂ ಚೆನ್ನಾಗಿಲ್ಲ, ಏನೋ ಕೊಳೆತು ಹೋಗಿದೆ, ದುರ್ನಾತ ಬರ್ತದೆ ಅಂತಕ್ಕಂಥ ಮಾತನ್ನ ನಾವು ಆಗ್ಲೇ ಓದಿರ್ತೇವೆ. ಈಗ ರಾಜಕೀಯ ಅಸ್ಥಿರತೆ ಉಂಟಾಗಬಾರದು ಅನ್ನೋದು ಅವಳ ಕಾಳಜಿ ಆಗಿರ್ತದೆ. ಕಾಳಜಿ ಏನಲ್ಲ, ಅದು ಆ ಭಯ ಅವಳನ್ನ ಕಾಡ್ತಾ ಇರ್ತದೆ. ಯಾಕೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಗ್ತದೆ, ಯಾಕೆ ಈ ಭಯ ಅವಳನ್ನ ಕಾಡ್ತಾ ಇರ್ತದೆ ಅಂದ್ರೆ ಅವಳು ಏನಾದರೂ, ಯಾಕೆಂದ್ರೆ ಗರ್ಟ್ರೂಡ್ ಸಾಮಾನ್ಯ ಹೆಣ್ಣು ಮಗಳಲ್ಲ, ಆಕೆ ಡೆನ್ಮಾರ್ಕದ ಮಹಾರಾಣಿ ಆಡುವ ಮಾತಿಗೆ ಬೆಲೆ ಇರ್ತದೆ. ಪ್ರಜೆಗಳು ಆ ಮಾತಿಗೆ ಗೌರವ ಕೊಡ್ತಾರೆ.
ಅವಳೇನಾದರೂ ಪ್ರಜೆಗಳ ಮುಂದೆ ಸಾರ್ವಜನಿಕವಾಗಿ ಒಂದು ಹೇಳಿಕೆಯನ್ನ ನೀಡಿದರೆ, ಇಲ್ಲ ನನ್ನ ಗಂಡ ಅಂದ್ರೆ ಲೇಟ್ ಹೆಮ್ಲೆಟ್ ಬಹಳ ಮುಗ್ಧನಾಗಿದ್ದ, ಅಮಾಯಕನಾಗಿದ್ದ, ಬಹಳ ಅದ್ಭುತ ಮನುಷ್ಯನಾಗಿದ್ದ, ಅವನನ್ನ ಈ ಕ್ಲಾಡಿಯಸ್ ಈಗಿನ ನನ್ನ ಪತಿ ತನ್ನ ಅಣ್ಣನನ್ನ ತನ್ನ ಸಹೋದರನನ್ನ ಅವನಿಗೆ ವಿಷಪಾನ ಮಾಡಿ ಕೊಂದು ಹಾಕಿದ ಎಂದು ಆಕೆ ಸಾರ್ವಜನಿಕವಾಗಿ ಒಂದು ಹೇಳಿಕೆಯನ್ನ ನೀಡಿದರೆ ಸಾಮ್ರಾಜ್ಯದಲ್ಲಿ, ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗ್ತದೆ, ಅರಾಜಕತೆ ಉಂಟಾಗ್ತದೆ, ಕೆಯಾಸ್ ಉಂಟಾಗ್ತದೆ. ಹೀಗಾದಾಗ ಅಲ್ಲಿ ರಾಜಕೀಯ ಸ್ಥಿರತೆ ಹೊರಟು ಹೋಗ್ತದೆ. ರಾಜಕೀಯ ಸ್ಥಿರತೆ ಹೊರಟು ಹೋದ್ರೆ ಅವಳ ಪರಿಸ್ಥಿತಿಯು ಗೊಂದಲಮಯವಾಗ್ತದೆ. ಯಾಕಂದ್ರೆ ಅವಳು ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವ ಸಂಭವ ಇರುತ್ತದೆ. ಹೀಗಾಗಿ ಅವಳು ನೈತಿಕವಾಗಿ ಅಧಂಪತನ ಹೊಂದಲು ಬಯಸುತ್ತಾಳೆಯೇ ಹೊರತು ತನ್ನ ಈಗಿನ ಪತಿಯ ಅಕ್ರಮವನ್ನ, ಅವನ ದುರಾಡಳಿತವನ್ನ, ಅವನ ಅನೈತಿಕತೆಯನ್ನ ಪ್ರಶ್ನಿಸುವ ಸಾಹಸವನ್ನ ಮಾಡುವುದಿಲ್ಲ. ಏಕೆಂದ್ರೆ ರಾಜನನ್ನು ಸಾರ್ವಜನಿಕವಾಗಿ ಪ್ರಶ್ನಿಸಿದರೆ ರಾಜ್ಯ ಅಸ್ಥಿರವಾಗ್ತದೆ. ರಾಜಕೀಯ ಸ್ಥಿರತೆಗಾಗಿ ಅವಳು ಮೌನ ವಹಿಸ್ತಾಳೆ. ಆದ್ರೆ ಕೇವಲ ನೈತಿಕ ನೆಲೆಗಟ್ಟಿನ ಮೇಲೆ ಸ್ಥಿರವಾದ ಸಾಮ್ರಾಜ್ಯ ಕಟ್ಟಲು ಸಾಧ್ಯ ಎಂಬ ಸತ್ಯ ಅವಳಿಗೆ ತಿಳಿದಿರುವುದಿಲ್ಲ. ಒಂದು ಸಾಮ್ರಾಜ್ಯವನ್ನ ನಾವು ಕಟ್ಟಬೇಕು ಅಂತಂದ್ರೆ, ಒಂದು ಸಂಸ್ಥೆಯನ್ನ ನಾವು ಕಟ್ಟಬೇಕಂದ್ರೆ, ಒಂದು ಕುಟುಂಬವನ್ನ ನಾವು ಕಟ್ಟಬೇಕಂದ್ರೆ ಅದು ಈ ನೈತಿಕತೆಯ ನೆಲೆಗಟ್ಟಿನ ಮೇಲೆ ಅದು ನೆಲೆಗೊಂಡಿರ್ಬೇಕು. ಈ ಸತ್ಯ ಅವಳಿಗೆ ಗೊತ್ತಾಗುವುದಿಲ್ಲ. ಅನೈತಿಕತೆಯ ಆಧಾರದ ಮೇಲೆ ಅವಳು ಜೀವನವನ್ನ ಮಾಡ್ತಾ ಇರ್ತಾಳೆ. ಅನೈತಿಕತೆಯ ನೆಲೆಗಟ್ಟಿನ ಮೇಲೆ ಕ್ಲಾಡಿಯಸ್ ತನ್ನ ಸಾಮ್ರಾಜ್ಯವನ್ನ ಕಟ್ತಾ ಇದ್ದಾನೆ. ಈ ಸಾಮ್ರಾಜ್ಯ ಯಾವುದೇ ಕ್ಷಣದಲ್ಲಿ ಅಧಂಪತನ ಹೊಂದಬಹುದು, ಸರ್ವನಾಶ ಹೊಂದಬಹುದು ಎಂಬ ತಿಳುವಳಿಕೆ ಗರ್ಟ್ರಿಯುಡಿಗೆ ಇರುವುದಿಲ್ಲ. ಅವಳ ಭಯ ವೈಯಕ್ತಿಕ ನೈತಿಕ ಅಧಂಪತನಕ್ಕೆ ಮಾತ್ರ ಕಾರಣವಾಗುವುದಿಲ್ಲ, ಅದು ಸಾಮಾಜಿಕ ಅಧಂಪತನಕ್ಕೆ, ಕೊನೆಗೆ ದೇಶದ ನೈತಿಕ ಅಧಂಪತನಕ್ಕೂ ಕಾರಣವಾಗ್ತದೆ. ಈ ಒಂದು ಸತ್ಯ ಅವಳಿಗೆ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ಎ ಕಿಂಗ್ ಈಸ್ ನಾಟ್ ಎನ್ ಇಂಡಿವಿಜುವಲ್, ಎ ಪ್ರಿನ್ಸ್ ಈಸ್ ನಾಟ್ ಎನ್ ಇಂಡಿವಿಜುವಲ್, ಅ ಕ್ವೀನ್ ಈಸ್ ನಾಟ್ ಎನ್ ಇಂಡಿವಿಜುವಲ್. ಮಹಾರಾಣಿ ಅವಳು ಒಬ್ಬ ಸಾಮಾನ್ಯ ಮನುಷ್ಯಳಲ್ಲ. ಅವಳ ಮಾತು, ಅವಳ ಕ್ರಿಯೆ ಅದು ದೇಶದ ಮೇಲೆ ಪರಿಣಾಮ ಬೀರ್ತದೆ, ದೇಶದ ಸ್ಥಿರತೆಯ ಮೇಲೆ ಪರಿಣಾಮ ಬೀರ್ತದೆ. ರಾಜ ಅನೈತಿಕ ದಾರಿಯಲ್ಲಿ ನಡೆದರೆ, ರಾಜನಾದವನು ಅನೈತಿಕ ದಾರಿಯಲ್ಲಿ ನಡೆದರೆ, ಮಹಾರಾಣಿಯಾದವಳು ಬಹಳ ಅನೈತಿಕವಾಗಿ ವರ್ತಿಸಿದರೆ ಅದು ದೇಶದ ನೈತಿಕತೆಯನ್ನೇ ಸರ್ವನಾಶ ಮಾಡ್ತದೆ. ಇಟ್ ಅಫೆಕ್ಟ್ಸ್ ದಿ ಮಾರಲಿಟಿ ಆಫ್ ದ ಸ್ಟೇಟಿನ ಅಂದ್ರೆ ಸಾಮ್ರಾಜ್ಯದ ನೈತಿಕತೆಯನ್ನ ಅದು ಧ್ವಂಸ ಮಾಡ್ತದೆ, ಹಾಳು ಮಾಡುತ್ತದೆ. ಹೀಗಾಗಿ ಅಧಿಕಾರದಲ್ಲಿರುವವರು, ದೊಡ್ಡ ಮಟ್ಟದ ಅಧಿಕಾರದಲ್ಲಿರುವವರು, ದೇಶವನ್ನ ಮುನ್ನಡೆಸುವವರು, ರಾಜ್ಯವನ್ನ ಮುನ್ನಡೆಸುವವರು ನೈತಿಕವಾಗಿ ಬಹಳ ಸದೃಢವಾಗಿರ್ಬೇಕು ಎಂಬುದು. ಸಾಮ್ರಾಜ್ಯದಲ್ಲಿ ದುರ್ನಾತ ಹರಡಲು ಗರ್ಟ್ರಿಯುಡಳ ನೈತಿಕ ಪತನ ಬಹುಮಟ್ಟಿಗೆ ಕಾರಣವಾಗ್ತದೆ. ಸಮಥಿಂಗ್ ಈಸ್ ರಾಟನ್ ಇನ್ ದ ಸ್ಟೇಟ್ ಆಫ್ ಡೆನ್ಮಾರ್ಕ್ ಅನ್ನೋದು ಕ್ಲಾಡಿಯಸ್ಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ಗರ್ಟ್ರಿಯುಡಳಿಗೂ ಸಂಬಂಧಪಟ್ಟಂತ ವಿಷಯ. ಯಾಕೆಂದ್ರೆ ಯು ಹ್ಯಾವ್ ಮ್ಯಾರಿಡ್ ಮೈ ಅಂಕಲ್ ವಿತ್ ಸಚ್ ಎ ಸ್ಪೀಡ್. ಎಷ್ಟು ತ್ವರಿತವಾಗಿ ಆತುರದಿಂದ ನೀನು ಮದುವೆಯಾದಿಯಲ್ಲ, ಅವನನ್ನ ಮದುವೆ ಆಗುವುದರ ಮೂಲಕ ನೀನು ಅನೈತಿಕ ದಾರಿಯಲ್ಲಿ ನಡೆಯಲು ಪ್ರಾರಂಭಿಸಿದೆ ಎಂದು ಅವನು ಹೇಳ್ತಾನೆ. ಅಲ್ಲದೆ ತಾಯಿಯಾಗಿ ಗರ್ಟ್ರಿಯುಡ್ ವಿಫಲವಾಗ್ತಾಳೆ. ಹ್ಯಾಮ್ಲೆಟ್ ಅನ್ನ ನೋವನ್ನ ಅವಳು ನಿರ್ಲಕ್ಷ್ಯ ಮಾಡ್ತಾಳೆ. ಎ ವುಮನ್ ಶುಡ್ ನಾಟ್ ಫೇಲ್ ಆಸ್ ಎ ಮದರ್. ಹಾಗೆ ಒಬ್ಬ ತಂದೆ ಕೂಡ, ಒಬ್ಬ ಪುರುಷ ಕೂಡ ತಂದೆಯಾಗಿ ವಿಫಲನಾಗಬಾರ್ದು. ಒಬ್ಬ ಹೆಣ್ಣು ತಾಯಿಯಾಗಿ ವಿಫಲ ಆಗ್ಬಾರ್ದು. ಒಬ್ಬ ಸಾಮಾನ್ಯ ಒಬ್ಬ ಪ್ರಜೆಯಾಗಿ ಅವನು ವಿಫಲನಾಗಬಾರ್ದು. ಎಸ್ ಎ ಸಿಟಿಜನ್ ಯು ಹ್ಯಾವ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಆದ್ರೆ ಗರ್ಟ್ರಿಯುಡ್ ತಾಯಿಯಾಗಿ ವಿಫಲವಾಗ್ತಾಳೆ. ಹ್ಯಾಮ್ಲೆಟ್ ನ ನೋವನ್ನ ಆಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಶಿ ಅಟರ್ಲಿ ಫೇಲ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಕನ್ಸರ್ನ್ಸ್ ಆಫ್ ಹರ್ ಓನ್ಲಿ ಸನ್ ಹ್ಯಾಮ್ಲೆಟ್. ಅವನು ಒಬ್ಬನೇ ಮಗ. ಆ ಒಬ್ಬನೇ ಮಗನ ನೋವನ್ನ, ವೇದನೆಯನ್ನ, ಯಮಯಾತನೆಯನ್ನ, ಅವನ ಹೋರಾಟವನ್ನ, ಸಂಘರ್ಷವನ್ನ ಪ್ರತಿಕ್ಷಣ ಅವನು ಗೊಂದಲದಲ್ಲಿರ್ತಾನೆ. ಪ್ರತಿಕ್ಷಣ ಅವನು ಅಪಾರವಾದ ನೋವನ್ನು ಅನುಭವಿಸ್ತಾ ಇರ್ತಾನೆ. ಅವನು ಅಳ್ತಾ ಇರ್ತಾನೆ. ಇದಾವುದನ್ನ ಆಕೆ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ತನ್ನ ಮಗನ ತೀವ್ರ ಸ್ವರೂಪದ ಮಾನಸಿಕ ಯಾತನೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಗರ್ಟ್ರಿಯುಡ್ ಸೋಲ್ತಾಳೆ.
ಒಂದ್ಸಲ ಅವಳು ತನ್ನ ಮಗನಿಗೆ ಹೇಳ್ತಾಳೆ, ನಾಟಕದ ಪ್ರಾರಂಭದಲ್ಲಿ ಮೊದಲ ಅಂಕಿನಲ್ಲಿ ಹ್ಯಾಮ್ಲೆಟ್ ಹೇಳ್ತಾಳೆ, ಗುಡ್ ಹ್ಯಾಮ್ಲೆಟ್, ಕಾಸ್ಟ್ ದೈ ನೈಟೆಡ್ ಕಲರ್ ಆಫ್ ಅಂತ. ಪ್ರಿಯ ಹ್ಯಾಮ್ಲೆಟ್, ನಿನ್ನ ಈ ಕತ್ತಲೆಯ ಶೋಕ, ನಿನ್ನ ಈ ಕಪ್ಪು ಶೋಕ ವಸ್ತ್ರವನ್ನು ಬಿಟ್ಟು ಬಿಡು ಎಂದು ಹೇಳ್ತಾಳೆ. ಈ ಕ್ರೈಸ್ತರಲ್ಲಿ ಸಾವು ಸಂಭವಿಸಿದಾಗ ಕುಟುಂಬದಲ್ಲಿ ಯಾರಾದರೂ ಸತ್ತರೆ ಅವರು ಕಪ್ಪು ಬಟ್ಟೆಯನ್ನ ಧರಿಸುವುದರ ಮೂಲಕ ತಮ್ಮ ಶೋಕವನ್ನ ಆಚರಿಸುತ್ತಾರೆ, ತಮ್ಮ ಶೋಕವನ್ನ ವ್ಯಕ್ತಪಡಿಸ್ತಾರೆ. 8 ದಿನಗಳ ಕಾಲ, 15 ದಿನಗಳ ಕಾಲ ಅವರು ಈ ಕಪ್ಪು ವಸ್ತ್ರವನ್ನ ಧರಿಸ್ತಾರೆ. ಅದು ಅವರ ಸಾವಿನ ಅದು ಅವರ ನೋವಿನ ಸಂಕೇತವಾಗಿದೆ. ಆ ನೋವು ಎಷ್ಟು ತೀವ್ರವಾಗಿದೆ ಎಂಬುದನ್ನು ಆ ಬಟ್ಟೆ ನಮಗೆ ತೋರಿಸ್ತದೆ. ಅವಳು ಹೇಳ್ತಾಳೆ, ಕ್ಯಾಸ್ಟ್ ದೈ ನೈಟೆಡ್ ಕಲರ್ ಆಫ್ ಅಂತ. ಈ ನೈಟೆಡ್ ಕಲರ್ ಅಂತಂದ್ರೆ ಶೋಕ ಪ್ರಕಟಿಸಲು ಧರಿಸುವ ಕಪ್ಪು ವಸ್ತ್ರ. ಶೋಕ ಪ್ರಕಟಿಸಲು ಧರಿಸುವ ಕಪ್ಪು ವಸ್ತ್ರ ಅಂದ್ರೆ ಸಾರ್ವಜನಿಕವಾಗಿ ದೀರ್ಘಕಾಲದವರೆಗೆ ತಂದೆಯ ಸಾವಿಗಾಗಿ ಶೋಕ ಪ್ರಕಟಿಸುವುದಕ್ಕೆ ಗರ್ಟ್ರ್ಯೂಡ್ ಆಕ್ಷೇಪ ವ್ಯಕ್ತಪಡಿಸುತ್ತಾಳೆ. ಯಾಕೆಂದ್ರೆ ನಾನು ಒಳ್ಳೆಯ ಬಟ್ಟೆಯನ್ನ ಧರಿಸಿಕೊಂಡು ನಾನು ಮಹಾರಾಣಿಯಂತೆ ನಾನು ಮೆರೆಯುತ್ತಿದ್ದೇನೆ, ನಾನು ಅವನ ಪತ್ನಿ, ನಾನು ಹೆಚ್ಚು ಕಾಲ ಕಪ್ಪು ಬಟ್ಟೆಯನ್ನ ಧರಿಸಬೇಕಾಗಿತ್ತು, ದೀರ್ಘಕಾಲ ನನ್ನ ಶೋಕವನ್ನ ವ್ಯಕ್ತಪಡಿಸಬೇಕಾಗಿತ್ತು, ಆದ್ರೆ ನಾನು ಆ ಕೆಲಸವನ್ನ ಮಾಡ್ಲಿಲ್ಲ. ನೀನು ಕಪ್ಪು ಬಟ್ಟೆಯನ್ನ ಧರಿಸಿ ತಿರುಗಾಡಿದರೆ ಜನರಿಗೆ ನನ್ನ ಮೇಲೆ ಸಂದೇಹ ಬರ್ತದೆ ಅನ್ನುವ ಒಂದು ಭಯ, ಆತಂಕ ಅವಳಿಗೆ ಇರ್ತದೆ. ಈ ಕಾರಣಕ್ಕಾಗಿ ಅವಳು ಮಗನನ್ನು ಕರೆದು ಹೇಳುತ್ತಾಳೆ, ಕಾಸ್ಟ್ ದೈ ನೈಟೆಡ್ ಕಲರ್ ಆಫ್, ಈ ಕಪ್ಪು ವಸ್ತ್ರವನ್ನ, ಕಪ್ಪು ಬಟ್ಟೆಯನ್ನ ತೆಗೆದು ಹಾಕಿಬಿಡು. ಎಲ್ಲಿವರೆಗೆ ಅದನ್ನ ನೀನು ಧರಿಸ್ತೀಯಾ? ಅದೊಂದು ದೀರ್ಘವಾದ ಸಂಭಾಷಣೆ. ನೀವು ನಾಟಕವನ್ನ ಓದ್ಬೇಕು. ಸಾಮಾನ್ಯ ಜೀವನಕ್ಕೆ ಮರಳಲು ವಿನಂತಿಸುತ್ತಾಳೆ. ಸಾಮಾನ್ಯ ಜೀವನಕ್ಕೆ ಬರ್ಬೇಕು ನೀನು. ನೀನೊಬ್ಬನೇ ತಂದೆಯನ್ನ ಕಳೆದುಕೊಂಡಿಲ್ಲ, ನಿನ್ನ ತಂದೆ ತನ್ನ ತಂದೆಯನ್ನು ಕಳೆದುಕೊಂಡಿದ್ದಾನೆ, ಅವನ ತಂದೆಯನ್ನು ಕಳೆದುಕೊಂಡಿದ್ದಾನೆ. ಹೀಗೆ ಪ್ರತಿಯೊಬ್ಬರು ತನ್ನ ತಂದೆಯನ್ನ ಕಳೆದುಕೊಳ್ಳಬೇಕು. ನೀನು ಕಳೆದುಕೊಂಡಿರುವೆಯಾ? ಇದು ಬಹಳ ಸಹಜವಾದದ್ದು ಅಂತ ಕ್ಲಾಡಿಯಸ್ ಹೇಳ್ತಾನೆ. ಅವನು ಹೇಳ್ತಾನೆ, ಹ್ಯಾಮ್ಲೆಟ್ ಹೇಳ್ತಾನೆ, ಇದು ಸಹಜವಾದ ಸಾವಲ್ಲ. ಯಾಕೆಂದ್ರೆ ಅವನು ಹ್ಯಾಮ್ಲೆಟ್ ತಂದೆಯನ್ನ ಅಪಾರವಾಗಿ ಪ್ರೀತಿಸ್ತಾನೆ. ನನಗನ್ನಿಸ್ತದೆ ಅವನು ತಾಯಿಯನ್ನು ಕೂಡ ಅಷ್ಟೇ ಅಪಾರವಾಗಿ ಪ್ರೀತಿಸ್ತಾ ಇರ್ತಾನೆ. ನಾವು ಪ್ರೀತಿಸುವ ವ್ಯಕ್ತಿ ನಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿದರೆ ನಮ್ಮಲ್ಲಿ ಹೆಚ್ಚು ಆಕ್ರೋಶ ಬರ್ತದೆ, ತೀವ್ರ ಸ್ವರೂಪದ ಒಂದು ಯಾತನೆ ನಮ್ಮನ್ನ ಕಾಡ್ತಾ ಇರ್ತದೆ. ಆದ್ರೆ ಮಗನ ಆಂತರಿಕ ವೇದನೆಯನ್ನು ಸರಿಯಾಗಿ ಅರಿಯಲು ವಿಫಲಳಾದ ಅವಳ ಮನಸ್ಥಿತಿಯನ್ನು ಈ ಸಾಲು ಸೂಚಿಸ್ತದೆ. ರಾಜಕೀಯ ಅಸ್ಥಿರತೆಯ ಭಯ ಅವಳನ್ನು ಕಾಡ್ತಾ ಇರ್ತದೆ. ರಾಜನನ್ನು ಸಾರ್ವಜನಿಕವಾಗಿ ಪ್ರಶ್ನಿಸಿದರೆ ರಾಜ್ಯ ಅಸ್ಥಿರವಾಗ್ತದೆ ಅಂತಕ್ಕಂಥ ಒಂದು ಭಯ ಅವಳನ್ನು ಕಾಡ್ತಾ ಇರ್ತದೆ. ಆಗ ಆಂತರಿಕ ಬಂಡಾಯ ಆಗ್ಬಹುದು, ವಿದೇಶಿ ದಾಳಿಗಳಿಗೆ ಅವಕಾಶ ನೀಡಿದಂತಾಗಬಹುದು. ಹೀಗಾಗಿ ತಾನು ತನ್ನ ಎರಡನೇ ಪತಿಯ ಕಾರ್ಯಗಳನ್ನ ಪ್ರಶ್ನಿಸಬಾರದು ಎಂಬ ನಿರ್ಧಾರಕ್ಕೆ ಅವಳು ಬರ್ತಾಳೆ. ಇನ್ನೊಂದು ಕಾರಣ ಏನಂತಂದ್ರೆ ಅವಳ ಈ ಒಂದು ನೈತಿಕ ಪತನಕ್ಕೆ ಇನ್ನೊಂದು ಕಾರಣ ಅಂದ್ರೆ ಸ್ವಯಂ ರಕ್ಷಣೆ ಮತ್ತು ಅಪರಾಧ ಪ್ರಜ್ಞೆ. ಕ್ಲಾಡಿಯಸ್ನನ್ನ ಪ್ರಶ್ನಿಸಿದರೆ ತನ್ನ ಆತುರದ ಅನೈತಿಕ ವಿವಾಹವನ್ನು ಪ್ರಶ್ನಿಸಿದಂತಾಗ್ತದೆ ಅನ್ನೋದು. ಅಂದ್ರೆ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಹರ್ ಕ್ರೈಮ್, ಶಿ ಪ್ರೊಟೆಕ್ಟ್ಸ್ ಕ್ಲಾಡಿಯಸ್ ಅನ್ನೋದು. ತನ್ನ ಅಪರಾಧವನ್ನ, ತಾನು ಮಾಡಿದ ಅಪರಾಧವನ್ನ, ತನ್ನ ಅನೈತಿಕ ಹೆಜ್ಜೆಯನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಅವಳು ತನ್ನ ಎರಡನೆಯ ಪತಿಯ ಕೃತ್ಯಗಳನ್ನ ಪ್ರಶ್ನಿಸುವುದಿಲ್ಲ ಎಂಬುದು. ಈ ಅಪರಾಧದಲ್ಲಿ ಅವಳ ಪಾತ್ರವೂ ಇದೆ. ಈ ಅನೈತಿಕ ಪ್ರಕರಣದಲ್ಲಿ ಅವಳು ಕೂಡ ಭಾಗಿಯಾಗಿದ್ದಾಳೆ. ಅವನನ್ನು ಪ್ರಶ್ನಿಸಿದರೆ ಅವಳ ವ್ಯಭಿಚಾರ, ಅವಳ ಅನೈತಿಕ ವ್ಯವಹಾರ ಬಹಿರಂಗವಾಗ್ತದೆ. ಈ ಕಾರಣದಿಂದಾಗಿ ತನ್ನ ಮೌನವೇ ತನ್ನ ರಕ್ಷಣೆ ಎಂದು ಅವಳು ಅಂದುಕೊಳ್ಳುತ್ತಾಳೆ. ಕೊನೆಗೆ ಅವಳು ಒಬ್ಬ ತಾಯಿಯಾಗಿ ಹ್ಯಾಮ್ಲೆಟ್ನನ್ನ ರಕ್ಷಿಸಲು ಗರ್ಟ್ರ್ಯೂಡ್ ಮುಂದಾಗ್ತಾಳೆ. ಬಟ್ ಇಟ್ ವಾಸ್ ಟೂ ಲೇಟ್. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಇದು ಶೇಕ್ಸ್ಪಿಯರ್ನ ಒಂದು ತಾತ್ವಿಕ ನಿಲುವು. ಮೆಕ್ಬೆತ್ ನಾಟಕದಲ್ಲಿ ಈ ಸಾಲು ಬರ್ತದೆ. ಯಾವುದೇ ಕೆಲಸವನ್ನ ನಾವು ತುಂಬಾ ತಡವಾಗಿ ಮಾಡಿದರೆ ಅದರಿಂದ ಪ್ರಯೋಜನ ಇಲ್ಲ ಎಂಬುದು. ಆದ್ರೆ ತಾಯಿಯಾಗಿ ನಾಟಕದ ಕೊನೆಗೆ ಅವಳು ಹ್ಯಾಮ್ಲೆಟ್ನನ್ನು ರಕ್ಷಿಸಲು ಮುಂದಾಗ್ತಾಳೆ. ಈ ಕ್ಲೋಸೆಟ್ ಸೀನ್ ದೃಶ್ಯ ಇದೆಯಲ್ಲ, ಆ ದೃಶ್ಯದ ನಂತರ
ಮಗನ ವಿಷಯದಲ್ಲಿ ತಾಯಿ ಬದಲಾಗ್ತಾಳೆ. ಹ್ಯಾಮ್ಲೆಟನ ನಾಟಕೀಯ ಹುಚ್ಚನ್ನು ಅವಳು ಬಹಿರಂಗಪಡಿಸುವುದಿಲ್ಲ. ಅಂದ್ರೆ ಅವನು ಹುಚ್ಚನಂತೆ ವರ್ತಿಸ್ತಾನೆ, ಅವನು ಹುಚ್ಚನಲ್ಲ. ದಿಸ್ ಈಸ್ ಎ ಮೆಥಾಡಿಕಲ್ ಮ್ಯಾಡ್ನೆಸ್ ಅಂತ ಶೇಕ್ಸ್ಪಿಯರ್ ಹೇಳ್ತಾನೆ. ಮ್ಯಾಡ್ನೆಸ್ ನಲ್ಲಿ ಒಂದು ಮೆಥಡ್ ಇದೆ, ಒಂದು ಪ್ಯಾಟರ್ನ್ ಇದೆ ಅಂತ. ಸೊ ಆ ಹುಚ್ಚುತನದಲ್ಲಿ ಒಂದು ಪ್ಯಾಟರ್ನ್ ಇದ್ದರೆ, ಒಂದು ಪದ್ಧತಿ ಇದ್ದರೆ, ಒಂದು ಕ್ರಮ ಇದ್ದರೆ ಅದು ಹುಚ್ಚುತನ ಅಲ್ಲ, ಅದು ನಾಟಕೀಯ. ಈ ನಾಟಕೀಯ ಹುಚ್ಚುತನದ ಬಗೆಗೆ ಅವಳು ಮಾತನಾಡುವುದಿಲ್ಲ. ಆ ಮೂಲಕ ಅವಳು ತನ್ನ ಮಗನ ಪರವಾಗಿ ನಿಲ್ತಾಳೆ. ಕ್ಲಾಡಿಯಸ್ಸನಿಗೆ ಅವನ ವರ್ತನೆಯ ಕುರಿತು ಸೂಕ್ಷ್ಮವಾಗಿ ವಿವರಿಸುತ್ತಾಳೆ. ಆಗ ಅವಳೊಂದು ಮಾತು ಹೇಳ್ತಾಳೆ, ಸಮುದ್ರ ಮತ್ತು ಗಾಳಿಯಂತೆ ಅವನು ಅಸ್ಥಿರನಾಗಿದ್ದಾನೆ. ಹ್ಯಾಮ್ಲೆಟ್ ಹೇಗೆ ಅಸ್ಥಿರನಾಗಿದ್ದಾನೆ ಅಂತಂದ್ರೆ, ಸಮುದ್ರ ಮತ್ತು ಗಾಳಿಯಂತೆ ಅವನು ಅಸ್ಥಿರನಾಗಿದ್ದಾನೆ. 4ನೇ ಒಂದು ಆಕ್ಟ್ ಮತ್ತು 2ನೇ ಸೀನ್ನಲ್ಲಿ ಈ ಮಾತು ಬರ್ತದೆ. ಸೊ ಅವಳಲ್ಲಿ ನೈತಿಕ ಜಾಗೃತಿ ಉಂಟಾಗ್ತದೆ, ಆದರೆ ನೈತಿಕ ಧೈರ್ಯವಿರುವುದಿಲ್ಲ ಅವಳಿ ನಾಟಕದ ಕೊನೆಗೆ. ಸೊ ಆಗಿ ಕಾಣಿಸಿಕೊಳ್ತಾಳೆ. ನೀಚ ಮಹಿಳೆಗೂ ಮತ್ತು ನೈತಿಕವಾಗಿ ನಿಷ್ಕ್ರಿಯವಾಗಿರುವ ಮಹಿಳೆಗೂ ವ್ಯತ್ಯಾಸವಿದೆ. ಆ ವ್ಯತ್ಯಾಸವನ್ನ ನಾವು ತಿಳಿದುಕೊಂಡ್ರೆ ನಮಗೆ ಗರ್ಟ್ರೂಡ್ ಬಗೆಗೆ ನಮ್ಮ ಎಂಪತಿ ಸಿಂಪತಿ ಉಂಟಾಗ್ತದೆ, ನಾವು ಸಹಾನುಭೂತಿಯನ್ನ ತಾಳ್ತೇವೆ. ಕೊನೆಗೆ ಒಂದು ಮಾತು ಬರ್ತದೆ, ದೌ ಟರ್ನೆಸ್ಟ್ ಮೈ ಐಸ್ ಇನ್ ಟು ಮೈ ವೆರಿ ಸೋಲ್. 3ನೆಯ ಒಂದು ಆಕ್ಟ್ ಮತ್ತು 2ನೆಯ ದೃಶ್ಯದಲ್ಲಿ ಈ ಮಾತು ಬರ್ತದೆ, ದೌ ಟರ್ನೆಸ್ಟ್ ಮೈ ಐಸ್ ಇನ್ ಟು ಮೈ ವೆರಿ ಸೋಲ್. ನೀನು ನನ್ನ ಕಣ್ಣುಗಳನ್ನು ನನ್ನ ಆತ್ಮದ ಒಳಗೆ ತಿರುಗಿಸಿದೆ. ಇದು ಆತ್ಮ ಪರಿಶೀಲನೆಯ ಕ್ಷಣ. ದಿಸ್ ಇಸ್ ಎ ಮೂಮೆಂಟ್ ಆಫ್ ಸೆಲ್ಫ್ ಇಂಟ್ರಾಸ್ಪೆಕ್ಷನ್. ಕೊನೆಗೆ ಅವಳಿಗೆ ಜ್ಞಾನೋದಯ ಆಗ್ತದೆ, ತಪ್ಪಿನ ಅರಿವಾಗ್ತದೆ. ಮಗನ ಮೊನಚು ಮಾತುಗಳಿಂದ, ತೀವ್ರ ಶಾಬ್ದಿಕ ದಾಳಿಯಿಂದ ಅವಳು ತತ್ತರಿಸಿ ಹೋಗ್ತಾಳೆ. ಆಗ ಅವಳು ಈ ಮಾತನ್ನು ಹೇಳ್ತಾಳೆ, ನಿನ್ನ ಮಾತುಗಳು ಏನೋ ದೇ ಟರ್ನ್ಡ್ ಮೈ ಐಸ್ ಇನ್ ಟು ಮೈ ವೆರಿ ಸೋಲ್. ನನ್ನ ಕಣ್ಣುಗಳಿಂದ ನಾನು ನನ್ನ ಆತ್ಮವನ್ನ ಪರಿಶೀಲನೆ ಮಾಡಬಲ್ಲೆ, ನನ್ನ ಮನಸ್ಸನ್ನ ಪರಿಶೀಲನೆ ಮಾಡಬಲ್ಲೆ. ಐ ಕ್ಯಾನ್ ಲುಕ್ ಇನ್ ಟು ಮೈ ಆಕ್ಷನ್ಸ್. ನನ್ನ ಕ್ರಿಯೆಗಳನ್ನ ನಾನು ಒಡೆದು ನೋಡಬಲ್ಲೆ, ಬಿಡಿಸಿ ನೋಡಬಲ್ಲೆ. ನಾನು ಈಗ ಸತ್ಯವನ್ನ ಕಾಣ್ತಾ ಇದ್ದೇನೆ, ಸತ್ಯ ನನಗೆ ಗೋಚರ ಆಗ್ತಾ ಇದೆ. ನೈತಿಕ ಅರಿವಿನ ಪ್ರಾರಂಭ ಆಗ್ತದೆ. ಮಗನ ತೀಕ್ಷ್ಣ ವಾಗ್ದಾಳಿಯಿಂದ ಅವಳು ಆತ್ಮ ಪರೀಕ್ಷೆಗೆ ಮುಂದಾಗ್ತಾಳೆ. ಮೊದಲ ಬಾರಿಗೆ ತನ್ನ ನೈತಿಕ ದೋಷದ ಕುರಿತು ಚಿಂತಿಸ್ತಾಳೆ. ಆತ್ಮಶೋಧದ ಬಾಗಿಲು ತೆರೆದುಕೊಂಡರೆ ಸಾಕು, ವ್ಯಕ್ತಿ ನೈತಿಕ ಪತನದ ದುರ್ಗಮ ದಾರಿಯನ್ನು ತೊರೆಯುತ್ತಾನೆ. ಇದು ಈ ನಾಟಕದ ಮೂಲಕ ನಾವು ಕಂಡುಕೊಳ್ಳುವ ಒಂದು ಸತ್ಯವಾಗಿದೆ. ಆತ್ಮಶೋಧ ಅಥವಾ ಪಶ್ಚಾತ್ತಾಪ ಪಟ್ಟಾಗ ಆತ್ಮಶೋಧದ ಬಾಗಿಲವನ್ನ ನಾವು ತೆರೆದ್ರೆ ಸಾಕು, ನಮ್ಮ ಅನೈತಿಕ ಪತನದ ದಾರಿ ತಂತಾನೆ ಅಂತ್ಯಗೊಳ್ಳುತ್ತದೆ. ಆದರೆ ಅಪರಾಧಕ್ಕಾಗಿ, ಪಾಪಕ್ಕಾಗಿ ಮನುಷ್ಯ ತಕ್ಕ ಬೆಲೆಯನ್ನ, ಸೂಕ್ತ ಬೆಲೆಯನ್ನ ತೆತ್ತಲೇ ಬೇಕಾಗ್ತದೆ. ಇದು ನನ್ನ ಉಪನ್ಯಾಸದ ಮೊದಲ ಭಾಗ. ನನ್ನ ಉಪನ್ಯಾಸದ 2ನೆಯ ಭಾಗ ಅದು ಹ್ಯಾಮ್ಲೆಟ್ನ ಆತ್ಮ ಸಂಘರ್ಷ. ಬಹಳ ದೊಡ್ಡ ನಾಟಕ. 1 ಗಂಟೆಯ ಸಮಯದಲ್ಲಿ ನಾವು ಹೆಚ್ಚು ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಂಡ್ರೆ 1 ಗಂಟೆ ಆದ್ಮೇಲೆ ನೀವು ನನಗೆ ನೆನಪು ಮಾಡಿಸಿ. ಇವತ್ತು ಅಧ್ಯಕ್ಷೀಯ ಮಾತುಗಳು ಇರೋದಿಲ್ಲ, ಹೀಗಾಗಿ ಒಂದು 10 ನಿಮಿಷ ಹೆಚ್ಚಿಗೆ ನಾನು ಮಾತನಾಡಬಹುದು ಅಂತ ಅಂದ್ಕೊಂಡಿದ್ದೇನೆ. ಹ್ಯಾಮ್ಲೆಟ್ನ ಆತ್ಮ ಸಂಘರ್ಷ. ನಾನು ನನ್ನ ಉಪನ್ಯಾಸದ ಪ್ರಾರಂಭದಲ್ಲಿ ಹೇಳಿದೆ, ಈ ಆತ್ಮ ಸಂಘರ್ಷ ಅನ್ನೋದು ಇರದೇ ಇದ್ದರೆ ಒಂದು ಕೃತಿ ಅತ್ಯುತ್ತಮ ಕೃತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸಂಭವಿಸ್ಬೇಕಂದ್ರೆ ನಾವು ಈ ಆತ್ಮ ಸಂಘರ್ಷವನ್ನ, ಅಂದ್ರೆ ಆತ್ಮದ ಜೊತೆಗೆ ನಾವು ಸಂವಾದವನ್ನ ನಡೆಸಬೇಕು, ನಮ್ಮ ವಿವೇಕದ ಜೊತೆಗೆ ಸಂವಾದವನ್ನ ನಡೆಸಬೇಕು. ಹ್ಯಾಮ್ಲೆಟ್ನ ಆತ್ಮ ಸಂಘರ್ಷ ಹ್ಯಾಮ್ಲೆಟ್ ನಾಟಕದ ಕೇಂದ್ರ ಬಿಂದುವಾಗಿದೆ. ಇದು ಈ ನಾಟಕದ ಕೇಂದ್ರ ಸಮಸ್ಯೆಯೂ ಆಗಿದೆ. ಅವನು ಹೊರಗಿನ ಶತ್ರುಗಳೊಂದಿಗೆ ಸಂಘರ್ಷ ಎದುರಿಸುವುದಿಲ್ಲ. ತನ್ನ ಮನಸ್ಸು, ಅಂತಃಕರಣ ಮತ್ತು ತನ್ನ ನೈತಿಕ ಬದ್ಧತೆಗಳೊಂದಿಗೆ ಅವನು ಹೋರಾಡುತ್ತಾನೆ ಮತ್ತು ಸೆಣಸಾಡುತ್ತಾನೆ. ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಏನಂತಂದ್ರೆ, ನಾವು
ಹೊರಗಿನ ಶತ್ರುಗಳೊಂದಿಗೆ ಕಾದಾಡುವುದು ಬಹಳ ದೊಡ್ಡ ವಿಷಯವಲ್ಲ. ಇಡೀ ಜಗತ್ತಿನೊಂದಿಗೆ ನೀವು ಕಾದಾಡಬಹುದು, ಜಗತ್ತನ್ನ ನೀವು ಗೆಲ್ಲಬಹುದು. ಆದ್ರೆ ಮನಸ್ಸನ್ನ ಗೆಲ್ಲುವುದು, ಬಸವಣ್ಣ ನೋಡ್ರಿ ಸುಮಾರು ತನ್ನ ಒಂದು 50-60 ವಚನಗಳಲ್ಲಿ ಮನಸ್ಸಿನ ಬಗ್ಗೆ ಮಾತನಾಡ್ತಾನೆ, ಭಾವನೆಗಳ ಬಗ್ಗೆ ಮಾತನಾಡ್ತಾನೆ. ಮನಸ್ಸನ್ನ ಗೆಲ್ಲುವುದು ಬಹಳ 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 ಕಷ್ಟದ ಕೆಲಸ. ವಿವೇಕದ ದಾರಿಯಲ್ಲಿ ನಡೆಯುವುದು ಬಹಳ ಕಷ್ಟದ ಕೆಲಸ. ಭಾವನೆಗಳ ಬೆನ್ನತ್ತಿ ನಾವು ಹೋಗ್ಬಹುದು. ನೋಡ್ರಿ, ಭಾವನೆಗಳ ಬೆನ್ನತ್ತಿಯೇ ಗಟ್ರಿಯೂಡ್ ನೈತಿಕ ಪತನದ ದಾರಿಯನ್ನ ಹಿಡಿತಾಳೆ. ಆದ್ರೆ ಹೆಮ್ಲೆಟ್ ಅವನು ಅವನು ಚಿಂತನೆ ಮಾಡುವ ಮನುಷ್ಯ. ಅವನು ಈಸ್ ಎ ಥಿಂಕಿಂಗ್ ಮ್ಯಾನ್. ಈಸ್ ನಾಟ್ ಜಸ್ಟ್ ಎನ್ ಆಕ್ಟಿಂಗ್ ಮ್ಯಾನ್, ಈಸ್ ಎ ಥಿಂಕಿಂಗ್ ಮ್ಯಾನ್. ಯಾವ ಮನುಷ್ಯ ಚಿಂತನೆಯನ್ನ ಮಾಡ್ತಾನೆಯೋ, ಯಾವ ಮನುಷ್ಯ ಧ್ಯಾನವನ್ನ ಮಾಡುತ್ತಾನೆಯೋ, ಯಾವ ಮನುಷ್ಯ ಜಿಜ್ಞಾಸೆಯನ್ನು ಮಾಡುತ್ತಾನೆಯೋ, ಆ ಮನುಷ್ಯ ಬಹಳ ಸರಳವಾಗಿ, ಬಹಳ ಆತುರದಿಂದ ಒಂದು ಹತ್ಯೆಯನ್ನು ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳಲಾರ. ಇದು ಶೇಕ್ಸ್ಪಿಯರ್ನ ಹೆಮ್ಲೆಟ್ ಪಾತ್ರದ ಒಂದು ಶಕ್ತಿಯೂ ಆಗಿದೆ. ಇದು ಆ ಪಾತ್ರದ ಮಿತಿಯೂ ಕೂಡ ಆಗಿದೆ. ನಿಜವಾದ ಸಂಘರ್ಷವೇ ಆತ್ಮ ಸಂಘರ್ಷ. ನಿಜವಾದ ಹೋರಾಟವೇ ಆತ್ಮ ಸಂಘರ್ಷದೊಂದಿಗಿನ ಹೋರಾಟ. ಬಾಹ್ಯ ಶಕ್ತಿಗಳೊಂದಿಗೆ ಹೋರಾಡುವುದು ಸುಲಭ, ಆದರೆ ತನ್ನ ಮನಸ್ಸು, ತನ್ನ ಅಪರಾಧ ಮನೋಭಾವ, ತನ್ನ ಭಾವನೆಗಳೊಂದಿಗೆ ಹೋರಾಡುವುದು ಬಲು ಕಷ್ಟ. ಈ ಆತ್ಮ ಸಂಘರ್ಷಕ್ಕಿರುವ ಕೆಲವು ಕಾರಣಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬಯಸ್ತೇನೆ. ಮೊದಲನೇದು, ಕರ್ತವ್ಯ ಮತ್ತು ಅಂತಃಕರಣದ ನಡುವಿನ ಸಂಘರ್ಷ. ಕರ್ತವ್ಯ ಮತ್ತು ಅಂತಃಕರಣ, ಈ ಸೆನ್ಸ್ ಆಫ್ ಡ್ಯೂಟಿ ಅನ್ನೋದು, ಆಮೇಲೆ ಅಂತಃಕರಣ, ದಯೆ, ಕರುಣೆ ಅನ್ನೋದು, ಇವು ಎರಡೂ ಜೊತೆಯಾಗಿ ಹೋಗುವುದಿಲ್ಲ. ಎರಡರ ನಡುವೆ ಒಂದು ಯಾವಾಗಲೂ ಸಂಘರ್ಷ ಇರ್ತದೆ. ಇದಕ್ಕೆ ಅನೇಕ ನಿದರ್ಶನಗಳನ್ನ ನಾವು ಕೊಡಬಹುದು. ಈ ಹೆಮ್ಲೆಟ್ ಅನ್ನ ಸಮಸ್ಯೆ ಕೂಡ ಇದೇ ಆಗಿದೆ. ಒಂದು, ಅವನ ಕರ್ತವ್ಯ, ಅವನು ಕರ್ತವ್ಯವನ್ನ ಮಾಡಿ ಮುಗಿಸ್ಬೇಕಾಗಿದೆ. ಅವನ ಕರ್ತವ್ಯ ಏನಂದರೆ ತನ್ನ ತಂದೆಯ ಸಾವಿಗೆ ಕಾರಣನಾದ ತನ್ನ ಚಿಕ್ಕಪ್ಪನನ್ನ ಕೊಲ್ಲುವುದು. ದಿಸ್ ಈಸ್ ಹೀಸ್ ಅ ಫಂಡಮೆಂಟಲ್ ಡ್ಯೂಟಿ. ಆದ್ರೆ ಅವನಲ್ಲಿ ಅಂತಃಕರಣ ಇದೆ, ಅವನಲ್ಲಿ ಒಂದು ವಿವೇಕ ಇದೆ. ಆ ವಿವೇಕ ಅವನನ್ನ ತಡೀತದೆ. ಇಲ್ಲ, ನೀನು ಇನ್ನು ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು, ಜಿಜ್ಞಾಸೆ ಮಾಡಬೇಕು. ಯಾಕೆಂದ್ರೆ ಕೇವಲ ಒಂದು ಪ್ರೇತದ ಮಾತುಗಳನ್ನ ನೀನು ನಂಬಿ ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳ್ತದೆ. ಆದ್ರೆ ನಾನು ನಿರ್ಧಾರವನ್ನ ತೆಗೆದುಕೊಳ್ಬೇಕು, ನಾನು ಸಂಘರ್ಷವನ್ನ ಮಾಡಬೇಕು, ನಾನು ನನ್ನ ತಂದೆಯ ಮಗ, ಪ್ರೇತ ನನಗೆ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ, ಏಕೆ ನಾನು ಹಿಂದೇಟು ಹಾಕ್ತಾ ಇದ್ದೇನೆ ಅಂತಕ್ಕಂತ ಒಂದು ಪ್ರಶ್ನೆ ಅವನನ್ನ ಬಹಳ ತೀವ್ರವಾಗಿ ಕಾಡ್ತದೆ. ತಂದೆಯ ಪ್ರೇತ ಅಥವಾ ತಂದೆಯ ಆತ್ಮ ತನ್ನ ಸಾವಿಗೆ ಕಾರಣನಾದ ಕ್ಲಾಡಿಯಸ್ನ ಮೇಲೆ ಪ್ರತಿಕಾರವನ್ನ ತೀರಿಸಿಕೊಳ್ಳಲು ಒತ್ತಾಯಿಸುತ್ತದೆ. ಆದರೆ ಹೆಮ್ಲೆಟ್ ತಕ್ಷಣ ಕ್ರಿಯೆಗೆ ಮುಂದಾಗುವುದಿಲ್ಲ. ಆಗ ಅವನೊಂದು ಮಾತು ಹೇಳ್ತಾನೆ, ಬಹಳ ಅದ್ಭುತವಾದಂತ ಮಾತು. ದ ಟೈಮ್ ಈಸ್ ಔಟ್ ಆಫ್ ಜಾಯಿಂಟ್, ಓ ಕರ್ಸ್ಟ್ ಸ್ಪಾಯ್ಟ್, ದಟ್ ಎವರ್ ಐ ವಾಸ್ ಬಾರ್ನ್ ಟು ಸೆಟ್ ಇಟ್ ರೈಟ್. ಇದು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಒಂದಲ್ಲ ಒಂದು ಸಂದರ್ಭದಲ್ಲಿ, ಒಂದಲ್ಲ ಒಂದು ಘಟ್ಟದಲ್ಲಿ ಇಂಥ ಪ್ರಶ್ನೆಯನ್ನ ಕೇಳ್ಕೊಳ್ತಾನೆ. ಇದು ಮೊದಲ ಆಕ್ಟ್ ನಲ್ಲಿ ಈ ಮಾತನ್ನ ನಾವು ಕಾಣ್ತೇವೆ. ಈ ಕಾಲವೇ ಅಸಮತೋಲನದಲ್ಲಿದೆ. ದ ಟೈಮ್ ಈಸ್ ಔಟ್ ಆಫ್ ಜಾಯಿಂಟ್. ಈ ಕಾಲ ಅನ್ನೋದೇ ನಾನು ಬದುಕುವ ಕಾಲ, ಈ ಹೊತ್ತು, ಈ ಕ್ಷಣ, ಇದು ಬಹಳ ಭೀಕರವಾದ ಬಿಕ್ಕಟ್ಟಿನಿಂದ ಕೂಡಿದೆ, ಅಸಮತೋಲನದಲ್ಲಿದೆ. ಇಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ಬ್ಯಾಲೆನ್ಸ್. ಈ ನಾವೇನಾದ್ರೂ ಎಡು ಬಿದ್ರೆ ನಾವು ಎಲುಬು ತನ್ನ ಆ ಕಡೆ ಈ ಕಡೆ ಹೊರಟು ಹೋಗ್ಬಿಡ್ತೈತಲ್ಲ, ಡಿಸ್ಜಾಯಿಂಟ್ ಆಗ್ಬಿಡ್ತೈತಲ್ಲ. ಅದೊಂದು ರೂಪಕ, ಅದ್ಭುತವಾದ ರೂಪಕ. ಈ ರೂಪಕದ ಮೂಲಕ ಅವನು ಒಂದು ದೇಶದ ಬಗ್ಗೆ ಮಾತನಾಡ್ತಾನೆ. ಶೇಕ್ಸ್ಪಿಯರ್ ಒಂದು ದೇಶದ ಬಗ್ಗೆ ಮಾತನಾಡ್ತಾನೆ. ಈ ದೇಶದ ಒಂದು ಅಸಮತೋಲನ ತಪ್ಪಿ ಹೋಗಿದೆ, ಬ್ಯಾಲೆನ್ಸ್ ತಪ್ಪಿ ಹೋಗಿದೆ. ಸೊ ಈ ಕಾಲವೇ ಅಸಮತೋಲನದಲ್ಲಿದೆ. ಅದನ್ನು ಸರಿಪಡಿಸಲೆಂದೇ ನಾನು ಹುಟ್ಟಿರುವೆನೆ. ಈ ಪ್ರಶ್ನೆ. ದ ಟೈಮ್ ಈಸ್ ಔಟ್ ಆಫ್ ಜಾಯಿಂಟ್, ಓ ಕರ್ಸ್ಟ್ ಸ್ಪಾಯ್ಟ್ ದಟ್ ಎವರ್ ಐ ವಾಸ್ ಬಾರ್ನ್ ಟು ಸೆಟ್ ಇಟ್ ರೈಟ್. ಈ ದೇಶದಲ್ಲಿ ದುರ್ನಾತ ಬರ್ತಾ ಇದೆ, ಈ ದೇಶದಲ್ಲಿ ಅರಾಜಕತೆ ಇದೆ, ಈ ದೇಶದಲ್ಲಿ ಬಿಕ್ಕಟ್ಟಿದೆ, ಅನೇಕ ಸಮಸ್ಯೆಗಳಿವೆ. ಇದನ್ನ ಸರಿಪಡಿಸಲೆಂದೇ ನಾನು ಹುಟ್ಟಿದ್ದೇನೆ. ಈ ಪ್ರಶ್ನೆಯನ್ನು ಮಾಡ್ತಾನೆ. ನಮ್ಮ ಪ್ರಧಾನಮಂತ್ರಿಗಳು ಈ ಪ್ರಶ್ನೆಯನ್ನ, ನಮ್ಮ ಪ್ರಧಾನಮಂತ್ರಿಗಳಿಗೆ ಈ ಪ್ರಶ್ನೆ ಕಾಡ್ತಾ ಇಲ್ಲ, ಇದನ್ನ ನಾನು ಸುಧಾರಿಸಬೇಕಾಗಿದೆ ಅಂತಕ್ಕ ಎಂಬ ಒಂದು ಪ್ರತಿಜ್ಞೆಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ದೊರೆ, ಒಬ್ಬ ನೇತಾರ ಅವನು ಹೀಗೆ ಕೆಲಸ ಮಾಡ್ಬೇಕಾಗ್ತದೆ.
ಇಲ್ಲಿ ನೈತಿಕ ಜವಾಬ್ದಾರಿ ಮತ್ತು ಕರ್ತವ್ಯದ ಹೊಣೆಗಾರಿಕೆ ಇವುಗಳ ನಡುವಿನ ಸಂಘರ್ಷವನ್ನ ನಾವು ಕಾಣಬಹುದು. ಒಂದು ನೈತಿಕ ಜವಾಬ್ದಾರಿ ಇದೆ, ಇನ್ನೊಂದು ಕರ್ತವ್ಯದ ಹೊಣೆಗಾರಿಕೆ ಇದೆ. ಈ ಎರಡರ ನಡುವೆ ಒಂದು ತೀವ್ರ ಸ್ವರೂಪದ ಸಂಘರ್ಷ ಇಲ್ಲಿ ಇದೆ. ಈ ಸಂಘರ್ಷವನ್ನ ನಾವು ಕಾಣಬಹುದಾಗಿದೆ. ತನ್ನ ಕಾಲಘಟ್ಟದ ನೈತಿಕ ಅಸ್ಥಿರತೆಯನ್ನು ಹ್ಯಾಮ್ಲೆಟ್ ತಿಳಿಸುತ್ತಾನೆ. ಇದು ಸಾರ್ವಕಾಲಿಕವಾದಂತಹ ಒಂದು ಸತ್ಯ. ಈ ಡೆನ್ಮಾರ್ಕ್ ತೆಗೆದು ಯಾವುದೇ ದೇಶವನ್ನು ಇಟ್ಟರೂ ಕೂಡ ಈ ನಾಟಕ ಪ್ರಸ್ತುತ ಆಗ್ತದೆ. ಈ ನಾಟಕದ ಸಮಕಾಲೀನ ಪ್ರಸ್ತುತತೆ ಬಹಳ ಅಗಾಧವಾದುದು, ಆಶ್ಚರ್ಯಕರವಾದುದು ಮತ್ತು ದಿಗ್ಭ್ರಮೆ ಹುಟ್ಟಿಸುವಂಥದ್ದು. ಸೊ ತನ್ನ ಕಾಲಘಟ್ಟದ ನೈತಿಕ ಅಸ್ಥಿರತೆಯನ್ನು ಹ್ಯಾಮ್ಲೆಟ್ ನಮಗೆ ತಿಳಿಸ್ತಾನೆ. ತಂದೆಯ ಪ್ರೇತ ತನ್ನ ಹತ್ಯೆಯ ಸತ್ಯವನ್ನು ತಿಳಿಸಿದಾಗ ಆ ತಪ್ಪನ್ನು ಸರಿಪಡಿಸುವ ಜವಾಬ್ದಾರಿ ತನ್ನ ಮೇಲಿದೆ ಎಂಬ ಸತ್ಯ ಹ್ಯಾಮ್ಲೆಟ್ನಲ್ಲಿ ತೀವ್ರ ಯಾತನೆ ಉಂಟು ಮಾಡ್ತದೆ. ಯಾವಾಗ ಆ ಪ್ರೇತ ಹೇಳ್ತದಲ್ಲ, ನೋಡು ನಿನ್ನ ಚಿಕ್ಕಪ್ಪ ನನ್ನ ಕೊಂದಿದ್ದಾನೆ, ಅವನು ನನ್ನ ಹಾಸಿಗೆಯನ್ನು ಹೊಲಸು ಮಾಡಿದ್ದಾನೆ, ಅವನು ನನ್ನ ಕಿರೀಟವನ್ನು ಕಸಿದುಕೊಂಡಿದ್ದಾನೆ. ಇದು ಹಾಸಿಗೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಾಸಿಗೆ ಅಲ್ಲ, ಇದು ದೊರೆಯ ಹಾಸಿಗೆ. ದಿಸ್ ಈಸ್ ದಿ ಬೆಡ್ ಆಫ್ ದಿ ಎಂಪರರ್. ಸೊ ಅವನ ಹಾಸಿಗೆ ಮಲಿನವಾಗಿದೆ, ಅದು ಅವನ ಹಾಸಿಗೆ ಭ್ರಷ್ಟಗೊಂಡಿದೆ. ಕರ್ತವ್ಯ ಮತ್ತು ವೈಯಕ್ತಿಕ ಇಚ್ಛೆಗಳ ನಡುವಿನ ಸಂಘರ್ಷ ಹ್ಯಾಮ್ಲೆಟ್ನ ನಾಟಕೀಯತೆ ಹೆಚ್ಚಿಸ್ತದೆ. ಇಡೀ ಜಗತ್ತು, ವಿಶೇಷವಾಗಿ ಡೆನ್ಮಾರ್ಕ್ ಅರಾಜಕತೆಯಲ್ಲಿ ಮುಳುಗಿದೆ. ತನ್ನ ತಂದೆಯ ಆಕಸ್ಮಿಕ ಸಾವು, ತನ್ನ ತಾಯಿಯ ಆತುರದ ಮದುವೆ ಇದಕ್ಕೆ ಕಾರಣ ಅಂತ ಅವನು ಬಲವಾಗಿ ನಂಬಿರ್ತಾನೆ. ಇದನ್ನು ಸರಿಪಡಿಸುವ, ಅರಾಜಕತೆ ಕೊನೆಗಾಣಿಸಿ ಸುವ್ಯವಸ್ಥೆ ತರುವ ಕಠಿಣ ಜವಾಬ್ದಾರಿಯ ಭಾರ ತನ್ನ ಹೆಗಲ ಮೇಲಿದೆ. ಈ ಭಾರ ಏನಿದೆಯಲ್ಲ, ಈ ಜವಾಬ್ದಾರಿ, ಈ ಹೊಣೆಗಾರಿಕೆ, ಇದು ಸಾಮಾನ್ಯವಾದ ಹೊಣೆಗಾರಿಕೆ ಅಲ್ಲ, ಇದು ಸಾಮಾನ್ಯವಾದ ಜವಾಬ್ದಾರಿ ಅಲ್ಲ. ಇದು ಒಂದು ದೇಶವನ್ನ ಸರಿಪಡಿಸುವ ಜವಾಬ್ದಾರಿ ಮತ್ತು ದೇಶದಲ್ಲಿ ಉಂಟಾಗಿರುವ ಅರಾಜಕತೆಯನ್ನು ಕೊನೆಗಾಣಿಸಿ ಸುವ್ಯವಸ್ಥೆಯನ್ನು ತರುವ ಜವಾಬ್ದಾರಿ, ಈ ಭಾರ ನನ್ನ ಮೇಲಿದೆ. ಹೀಗಾಗಿ ಭಾರವೇ ಒಂದು ಶಾಪವಾಗಿ ಪರಿಣಮಿಸಿದೆ ಎಂದು ಹ್ಯಾಮ್ಲೆಟ್ ಹೇಳ್ತಾನೆ. ಹೀಗಾಗಿ ಅವನು ತನ್ನ ದೈವವನ್ನು ಹೀಗಳೆಯುತ್ತಾನೆ. ಇಂಥ ಪರಿಸ್ಥಿತಿ ಒದಗಿ ಬಂದಿದ್ದಕ್ಕೆ ದುಃಖಿಸುತ್ತಾನೆ. ಅದೇ ಹೊತ್ತಿಗೆ ಇದನ್ನು ಸರಿಪಡಿಸುವುದು ತನ್ನ ಆದ್ಯ ಕರ್ತವ್ಯವಾಗಿದೆ. ದಿಸ್ ಈಸ್ ಮೈ ಮಾರಲ್ ಡ್ಯೂಟಿ ಟು ಕರೆಕ್ಟ್ ದಿ ಸೊಸೈಟಿ, ಟು ಕರೆಕ್ಟ್ ದಿ ನೇಷನ್ ಅಂತ ಅಂದ್ಕೊಳ್ತಾನೆ. ಇದು ಅವನಿಗೆ ಅನಪೇಕ್ಷಿತ ಭಾರ ಎಂದು ಗೊತ್ತಿದ್ದರೂ ತಾನು ಇದರ ಭಾರ ಹೊರಬೇಕಾಗಿದೆ ಎಂದ್ಕೊಳ್ತಾನೆ. ದ ಟೈಮ್ ಈಸ್ ಔಟ್ ಆಫ್ ಜಾಯಿಂಟ್, ಅಂದ್ರೆ ಸಹಜ ಕ್ರಮ ಭಂಗಗೊಂಡಿದೆ. ಸಹಜ ಕ್ರಮ ಭಂಗಗೊಂಡಿದೆ. ನ್ಯಾಯಸಮ್ಮತ ಉತ್ತರಾಧಿಕಾರ ಮತ್ತು ನೈತಿಕ ವ್ಯವಸ್ಥೆ ಕುಸಿದಿದೆ. ಹೂ ಶುಡ್ ಸಕ್ಸೀಡ್ ಕ್ಲಾಡಿಯಸ್? ಕ್ಲಾಡಿಯಸ್ನ ಉತ್ತರಾಧಿಕಾರಿ ಯಾರು? ಹೆರಾಲ್ಡ್ ಬ್ಲೂಮ್ ಇನ್ನೊಂದು ಪ್ರಶ್ನೆ ಮಾಡ್ತಾನೆ. ಹ್ಯಾಮ್ಲೆಟ್ ಹುಟ್ಟಿದ್ದು ಕ್ಲಾಡಿಯಸ್ನಿಗೋ ಅಥವಾ ಲೇಟ್ ಹ್ಯಾಮ್ಲೆಟ್ನಿಗೋ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಅವನು ಮಾಡ್ತಾನೆ. ಈ ಬಗ್ಗೆ ಚರ್ಚಿಸಲು ಸಮಯವಿಲ್ಲ, ನೀವು ಇದ್ರ ಬಗ್ಗೆ ಆಲೋಚನೆ ಮಾಡಬಹುದು. ಅಂದ್ರೆ ಜೋಡಣೆಯಿಂದ ಹೊರ ಚೆದುರಿದ ಎಲುಬಿನಂತೆ ಆ ಕಾಲವನ್ನು ಮರುಸ್ಥಾಪಿಸಬೇಕಾಗಿದೆ ಅಂತ ಹೇಳ್ತಾನೆ. ಒಂದು ಅಗಾಧವಾದ ರೂಪಕ ಶಕ್ತಿಯನ್ನ ಅವನು ಇಲ್ಲಿ ಬಳಸ್ತಾನೆ. ಓ ಕರ್ಸ್ಡ್ ಸ್ಪಾಯ್ಟ್ ದಟ್ ಎವರ್ ಐ ವಾಸ್ ಬಾರ್ನ್ ಟು ಸೆಟ್ ಇಟ್ ರೈಟ್. ಅಂದ್ರೆ ಈ ಆಕ್ರಮವನ್ನ ಸರಿಪಡಿಸುವ ಹೊಣೆ ತನ್ನ ಮೇಲೆ ಬಿದ್ದಿದೆ. ಇದರಿಂದಾಗಿ ಅವನು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ದಾನೆ. ತಂದೆಯ ಸಾವಿನ ಪ್ರತಿಕಾರ ತೀರಿಸಬೇಕಾದ ವಿಧಿಯು ಅವನಿಗೆ ಅಪಾರ ನೋವು ಉಂಟು ಮಾಡಿದಂತೆ ಅವನ ಮೇಲೆ ಭಾರಿ ಜವಾಬ್ದಾರಿ ತಂದು ಹಾಕಿದೆ ಎಂದುಕೊಳ್ತಾನೆ. ಮತ್ತೊಂದು ಕಾರಣ ಈ ಸಂಘರ್ಷಕ್ಕೆ, ಮತ್ತೊಂದು ಕಾರಣ ಅಂದ್ರೆ ಮಂಡ್ರೆ, ಏನ್ ಟೈಮ್ ಆಯ್ತಾ? ಎಸ್ ಸರ್, 7:10 ಆಯ್ತು. ಅಂದ್ರೆ ಸರ್ ಡಿಸ್ಕಷನ್ ಮಾಡೋಣ ಅಲ್ಲ, ಡಿಸ್ಕಷನ್ ಮಾಡೋಣ. ಒಂದು 5-10 ನಿಮಿಷ ನಾನು ಕನ್ಕ್ಲೂಡ್ ಮಾಡ್ತೇನೆ. ಎಸ್ ಸರ್. 22 ಪುಟಗಳ ಟಿಪ್ಪಣಿಯಲ್ಲಿ 9 ಪುಟ ಮಾತ್ರ ಚರ್ಚೆ ಮಾಡಿದೆ ನಾನು. ಒಂದು 5-10 ನಿಮಿಷದಲ್ಲಿ ನಾನು ಕನ್ಕ್ಲೂಡ್ ಮಾಡ್ತೇನೆ. ಮತ್ತೆ ಬೇಕಾದ್ರೆ ಇನ್ನೊಂದು ಉಪನ್ಯಾಸವನ್ನ ನಾವು ಮಾಡೋಣ. ಅವನ ಆತ್ಮ ಸಂಘರ್ಷದ ಸ್ವರೂಪದ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹೇಳ್ತೇನೆ. ಆಲೋಚನೆ ಮತ್ತು ಕ್ರಿಯೆಯ ನಡುವಿನ ಸಂಘರ್ಷ. ಹ್ಯಾಮ್ಲೆಟ್ ಅತಿಯಾಗಿ ಆಲೋಚನೆ ಮಾಡ್ತಾನೆ. He is not merely an acting man, he is a thinking man as well. A man who merely thinks but does not act, a man who merely acts but does not think are irresponsible.
and they don't become tragic characters. ಹ್ಯಾಮ್ಲೆಟ್ ಯಾಕೆ ದುರಂತ ನಾಯಕನಾಗಿ ಕಾಣ್ತಾನೆ ಅಂತಂದ್ರೆ ಅವನು ಚಿಂತನೆ ಮಾಡ್ತಾನೆ ಮತ್ತು ಆಕ್ಟ್ ಕೂಡ ಮಾಡ್ತಾನೆ, ಕ್ರಿಯೆಯನ್ನು ಕೂಡ ಎಸಗ್ತಾನೆ ಅನ್ನೋದು. ಆಲೋಚನೆ ಕ್ರಿಯೆಯನ್ನು ಎಸಗದಂತೆ ಹ್ಯಾಮ್ಲೆಟ್ನನ್ನ ತಡಿತದೆ. ಅವನು ಅದಕ್ಕಾಗಿ ಅನೇಕ ಕಷ್ಟಗಳನ್ನ ಅನುಭವಿಸ್ತಾನೆ. ಮೂರನೇ ಆಕ್ಟ್ ನಲ್ಲಿ ಅವನ ಒಂದು ಸೊಲಿಲುಕಿ ಇದೆ, ಟು ಬಿ ಆರ್ ನಾಟ್ ಟು ಬಿ, ದಟ್ ಇಸ್ ದಿ ಕ್ವೆಶ್ಚನ್. ಇರಬೇಕೇ ಇಲ್ಲವೇ ಇರಬಾರದೆ, ಅದೇ ಪ್ರಶ್ನೆ. ಅಂದ್ರೆ ಜೀವನ ಮರಣ, ಆತ್ಮಹತ್ಯೆ, ಮಾನವೀಯ ಸಂಕಟ, ಕ್ರಿಯೆ, ಸಹನೆ, ಇವುಗಳ ನಡುವಿನ ದ್ವಂದ್ವಗಳ ಕುರಿತು ಆಳವಾದ ಚಿಂತನೆ ಮಾಡ್ತಾನೆ. ಜೀವನದ ಸೋಲುಗಳನ್ನ ಸಹಿಸಿಕೊಂಡು ಬದುಕುವುದು ಶ್ರೇಷ್ಠವೋ ಅಥವಾ ಮರಣದ ಮೂಲಕ ಅವುಗಳಿಗೆ ಅಂತ್ಯ ಹಾಡುವುದು ಶ್ರೇಷ್ಠವೋ? ಇದು ಟು ಬಿ ಆರ್ ನಾಟ್ ಟು ಬಿ, ದಟ್ ಇಸ್ ದಿ ಕ್ವಶನ್. ಅಂದ್ರೆ ಜೀವನದ ದುಃಖ ವೇದನೆಗಳನ್ನು ಸರಿಪಡಿಸುವುದು ಉತ್ತಮವೋ ಅಥವಾ ಮರಣದ ಅಜ್ಞಾತ ಲೋಕಕ್ಕೆ ಕಾಲಿಟ್ಟುಕೊಂಡು ಅವುಗಳಿಗೆ ಅಂತ್ಯ ಹಾಡುವುದು ಉತ್ತಮವೋ? ತಂದೆಯ ಹತ್ಯೆ, ತಾಯಿಯ ಆತುರದ ಮರು ವಿವಾಹ, ಪ್ರತೀಕಾರದ ಹೊಣೆಯಿಂದ ಹ್ಯಾಮ್ಲೆಟ್ ಮಾನಸಿಕ ಒತ್ತಡದಲ್ಲಿದ್ದಾನೆ. ಆದ್ದರಿಂದ ಜೀವನದ ದುಃಖವನ್ನು ಸಹಿಸಬೇಕೋ ಅಥವಾ ಆ ಸಂಕಟಗಳ ಸಮುದ್ರದ ವಿರುದ್ಧ ಶಸ್ತ್ರ ಹಿಡಿದು ಹೋರಾಡಬೇಕೋ ಎಂಬ ಪ್ರಶ್ನೆ ಅವನನ್ನ ಕಾಡ್ತಾ ಇರ್ತದೆ. ಹಾಗೆ ನೈತಿಕ ಶುದ್ಧತೆ ಮತ್ತು ಪ್ರತೀಕಾರದ ಸಂಘರ್ಷ ಇರ್ತದೆ. ಅವನು ಪ್ರಾರ್ಥನೆ ಮಾಡುವಾಗ, ಅಂದ್ರೆ ಕ್ಲಾಡಿಯಸ್ ಪ್ರಾರ್ಥನೆ ಮಾಡುವಾಗ ಅವನನ್ನು ಹತ್ಯೆ ಮಾಡುವ ಒಂದು ಅವಕಾಶ ಅವನಿಗೆ ಒದಗಿರ್ತದೆ, ಆದ್ರೆ ಅವನು ಹತ್ಯೆ ಮಾಡುವುದಿಲ್ಲ. ಯಾಕೆಂದ್ರೆ ಹೇಳ್ತಾನೆ, ಅಂಡ್ ಸೋ ಹಿ ಗೋಸ್ ಟು ಹೆವನ್ ಅಂಡ್ ಸೋ ಐ ಆಮ್ ರಿವೆಂಜ್ಡ್. ಪ್ರಾರ್ಥನೆ ಸಲ್ಲುವಾಗ ಅವನನ್ನು ಕೊಂದರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಹಾಗೆ ಮಾಡಿದರೆ ನಾನು ನನ್ನ ವಿರುದ್ಧವೇ ಪ್ರತೀಕಾರ ತೆಗೆದುಕೊಂಡಂತ ಆಗ್ತದೆ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಹಾಗೆ ತನ್ನ ಬಗ್ಗೆ ಅಂದ್ಕೊಳ್ತಾನೆ, ಓ ವಾಟ್ ಎ ರೋಗ್, ವಾಟ್ ಎ ಪೀಸೆಂಟ್ ಸ್ಲೇವ್ ಎಮ್ ಐ. ಯಾವಾಗ ಅವನಿಗೆ ತನ್ನ ತಂದೆಯ ಮೇಲಿನ, ಅಂದ್ರೆ ತನ್ನ ಚಿಕ್ಕಪ್ಪನ ಮೇಲೆ ಪ್ರತೀಕಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲವೋ, ವಿಳಂಬ ಮಾಡುತ್ತಾನೆಯೋ, ಆಗ ಅವನು ತನ್ನನ್ನೇ ತಾನು ಹೀಯಾಳಿಸಿಕೊಳ್ಳುತ್ತಾನೆ, ತನ್ನನ್ನು ತಾನು ವ್ಯಂಗ್ಯ ಮಾಡಿಕೊಳ್ತಾನೆ. ಅಯ್ಯೋ ನಾನು ಎಂಥ ದುರಾತ್ಮ ಅಂತ ಅವನು ತನ್ನ ಬಗೆಗೆ ಅಂದ್ಕೊಳ್ತಾನೆ. ಸ್ವಯಂ ನಿಂದನೆಗೆ ಅವನು ಮುಂದಾಗ್ತಾನೆ. ತನ್ನನ್ನು ತಾನು ನೀಚ, ರೋಗ ಅಂದ್ರೆ ನೀಚ ಅಂದ್ಕೊಳ್ತಾನೆ. ಪೀಸೆಂಟ್ ಸ್ಲೇವ್ ಅಂತಾರೆ ಸಾಮಾನ್ಯ ಭಯಭೀತ ದಾಸ ಎಂದು ಕಟುವಾಗಿ ನಿಂದಿಸಿಕೊಳ್ತಾನೆ. ಈಗ ನಾನು ನನ್ನ ಮಾತಿನ ಕೊನೆಗೆ ಬರ್ತೇನೆ. ಹ್ಯಾಮ್ಲೆಟ್ ಕ್ರಿಯಾಶೀಲ ನಾಯಕನೋ ಅಥವಾ ಚಿಂತಕನೋ? ಸುಮ್ಮನೆ ಕೆಲವು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ಟು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಹ್ಯಾಮ್ಲೆಟ್ ಕ್ರಿಯಾಶೀಲ ನಾಯಕನೋ ಅಥವಾ ಚಿಂತಕನೋ? ಹ್ಯಾಮ್ಲೆಟ್ನಲ್ಲಿ ಪ್ರತೀಕಾರ ತೆಗೆದುಕೊಳ್ಳುವ ಬಯಕೆ ಇದೆ, ಆದರೆ ಅವನು ತತ್ವಚಿಂತಕನೂ ಆಗಿದ್ದಾನೆ. ಅದಕ್ಕಾಗಿ ಅವನು ಹೇಳ್ತಾನೆ, ಐ ಡು ನಾಟ್ ನೋ why yet I live to say the thing is to do ಅಂತ. ಇದು ಮಾಡಬೇಕೆಂದು ತಿಳಿದಿದ್ದರೂ ಇನ್ನೂ ಬದುಕಿ ಅದನ್ನೇ ಹೇಳುತ್ತೇನೆ, ಏನೆಂದು ನನಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ತಾನು ಇದು ಮಾಡಲೇಬೇಕಾದ ಕಾರ್ಯ ಎಂದು ತಿಳಿದಿದ್ದರೂ ಅದನ್ನು ಏಕೆ ಮಾಡುತ್ತಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಅವನು ಅಂದ್ಕೋತಾನೆ. ಟು ಕನ್ಕ್ಲೂಡ್, ಗರ್ಟ್ರ್ಯೂಡಳ ನೈತಿಕ ಪತನ ಅನರ್ಹ ಅನೈತಿಕ ವ್ಯಕ್ತಿ ಅಧಿಕಾರಕ್ಕೆ, ಅವಳ ನೈತಿಕ ಪತನದಿಂದ ಉಂಟಾಗುವ ಪರಿಸ್ಥಿತಿಯ ಬಗ್ಗೆ ನಾನು ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ. ಏನೇನಾಗ್ತದೆ ಅಂತಂದ್ರೆ, ಅವಳ ನೈತಿಕ ಪತನದಿಂದಾಗಿ ಒಬ್ಬ ಅನರ್ಹ ಅನೈತಿಕ ವ್ಯಕ್ತಿ ಅಧಿಕಾರಕ್ಕೆ ಬರುತ್ತಾನೆ. ಎರಡನೇದು, ರಾಜ್ಯದಲ್ಲಿ ರಾಜಕತೆ ತಲೆದೂರುತ್ತದೆ. ಮೂರನೇದು, ಎದೆಯೆತ್ತರ ಬೆಳೆದ ಮಗನ ಮನಸ್ಥಿತಿ ಕೆಡುತ್ತದೆ. ನಾಲ್ಕನೇದು, ಸಾಮ್ರಾಜ್ಯದ ಭವಿಷ್ಯ ಕತ್ತಲೆಯಲ್ಲಿ ಮುಳುಗುತ್ತದೆ. ಅರಸೊತ್ತಿಗೆ ಗೊಂದಲಮಯವಾಗ್ತದೆ. ಈ ನೈತಿಕ ಪತನದಿಂದ ಅವಳು ಹೊರಗೆ ಬಂದಾಗ ಪರಿಸ್ಥಿತಿ ಕೈ ಮೀರಿರುತ್ತದೆ. ಸಾಮ್ರಾಜ್ಯ ನೈತಿಕವಾಗಿ ಅಧಂಪತನ ಹೊಂದಿರುತ್ತದೆ. ಅಮಾಯಕರ ಕೊಲೆ ಆಗ್ತದೆ. ಒಪಿಲಿಯಾ, ಪೊಲೋನಿಯಸ್, ಲಿಯಾಟಸ್ ಇವರೆಲ್ಲ ಸತ್ತು ಹೋಗ್ತಾರೆ. ಕೊನೆಗೆ ತಾನು ವಿಷಪಾನ ಮಾಡಬೇಕಾಗ್ತದೆ, ಮಗ ಮಸಣ ಸೇರ್ಬೇಕಾಗ್ತದೆ. ಇನ್ನು ಹ್ಯಾಮ್ಲೆಟ್ನ ಆತ್ಮ ಸಂಘರ್ಷದಿಂದ ಅವನ ಮಾನಸಿಕ ಅಧೋಗತಿಗೆ ಕಾರಣವಾಗ್ತದೆ. ಕ್ಲಾಡಿಯಸ್ ಅನ್ನ ಹತ್ಯೆಗೆ ಸಕಾರಣಗಳಿದ್ದರೂ ಕ್ರಿಯೆ ಮುಂದೂಡುತ್ತಾನೆ. ಒಪಿಲಿಯಾಳ ಸಾವಿಗೆ ಕಾರಣನಾಗುತ್ತಾನೆ. ಅಮಾಯಕರನ್ನು ಕೊಲ್ತಾನೆ. ಹಿ ಕಿಲ್ಸ್ ಪೊಲೋನಿಯಸ್, ಲಿಯಾಟಸ್ ಅಂಡ್ ಅದರ್ಸ್.
ಅತೀವ ಮಾನಸಿಕ ಯಾತನೆ ಅನುಭವಿಸುತ್ತಾನೆ. ದುರ್ನಾತದ ಕೊಳೆಯನ್ನು ಶುಚಿಗೊಳಿಸಲು ವಿಳಂಬಿಸುತ್ತಾನೆ. ತಂದೆಯ ಪ್ರೇತಕ್ಕೂ ತಾಯಿಯ ಆತ್ಮಕ್ಕೂ ನೋವು ಉಂಟು ಮಾಡುತ್ತಾನೆ. ಹಿರಿಯರೇ, ಸ್ನೇಹಿತರೆ, ಈ ಸಂದರ್ಭದಲ್ಲಿ ಇಷ್ಟು ಮಾತುಗಳು ಸಾಕು. ಪ್ರಶ್ನೆಗಳಿದ್ದರೆ ನಾವು ಚರ್ಚೆಯನ್ನ ಮುಂದುವರಿಸಬಹುದು. ಹ್ಯಾಮ್ಲೆಟ್ ತುಂಬಾ ಜಟಿಲವಾದ ನಾಟಕ, ತುಂಬಾ ಸಂಕೀರ್ಣವಾದ ನಾಟಕ, ಅನೇಕ ಆಯಾಮಗಳನ್ನು ಹೊಂದಿರುವ ನಾಟಕ ಮತ್ತು ಬಹಳ ಸುದೀರ್ಘವಾದ ನಾಟಕ. ಈ ನಾಟಕದ ಪ್ರತಿಯೊಂದು ಸಾಲಿನ ಬಗ್ಗೆ ನಾವು ಅನೇಕ ರೀತಿಯ ಚರ್ಚೆಯನ್ನ, ಸಂವಾದವನ್ನ ಮುಂದುವರಿಸಬಹುದು. ಮತ್ತೆ ಮತ್ತೆ ನಾವು ಈ ನಾಟಕದ ಕುರಿತು ಚರ್ಚಿಸೋಣ. ಎಲ್ಲರಿಗೂ ನಮಸ್ಕಾರ. ತುಂಬ ಹೃದಯದ ಧನ್ಯವಾದಗಳು ಸರ್. ಅತ್ಯದ್ಭುತವಾಗಿ ಈ ವಿಷಯ ಹ್ಯಾಮ್ಲೆಟ್ ಅನ್ನ ನೀವು ಪ್ರೆಸೆಂಟ್ ಮಾಡಿದ್ರಿ. ಅದರಲ್ಲಿ ಇರ್ತಕ್ಕಂತಹ ಒಳಾರ್ಥಗಳನ್ನ ಸರಿಯಾಗಿ ನಮಗೆ ತಿಳಿಸಿಕೊಟ್ರಿ ಸರ್. ಸರ್, ಈಗ ವೇದಿಕೆ ಚರ್ಚೆಗೆ ತೆಗೆದುಕೊಳ್ಳುತ್ತದೆ. ಯಾರಿಗಾದ್ರೂ ತಮ್ಮಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ದರೆ ತಾವು ಅನ್ಮ್ಯೂಟ್ ಮಾಡಿಕೊಂಡು ಸರ್ಗೆ ನೇರವಾಗಿಯೇ ಪ್ರಶ್ನೆಗಳನ್ನ ಕೇಳಬಹುದು. ಸರ್, ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ನಮಸ್ಕಾರ ಸರ್. ಕಲಂದರ್ ಸರ್, ನಮಸ್ಕಾರ. ಇದೇ ಹ್ಯಾಮ್ಲೆಟ್ಗೆ ಪೂರಕವಾಗಿ ನಮ್ದ್ರಲ್ಲಿ ಸರ್ ವಾಲಿ ಸುಗ್ರೀವನ ಕಥೆ ಇದೆ. ಇಲ್ಲಿ ಅಣ್ಣ ತಮ್ಮ, ಅಲ್ಲಿ ತಮ್ಮ ಅಣ್ಣ, ಅಲ್ಲಿ ಅಂಗದ ಇದ್ದಾನೆ. ಆದ್ರೆ ಅವನು ಹ್ಯಾಮ್ಲೆಟ್ ಆಗೋದಿಲ್ಲ. ಆ ಭಾರತೀಯ ನಮ್ಮ ಸಂಸ್ಕೃತಿ ಇರುತ್ತಲ್ಲ, ಅದರ ಒಂದು ಭಾಗವಾಗಿ ಆ ಕಥೆನ ಅದು ಹಾಗೆ ಹೋಗ್ಬಿಡುತ್ತೆ ಸರ್. ಅದು ಹೌದು 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 ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ಆ ಕಡೆ ಗಮನ ಹರಿಸಿರ್ಲಿಲ್ಲ ನಾನು. ವಾಲಿ ಸುಗ್ರೀವನ ಕಥೆಯನ್ನು ಇಟ್ಕೊಂಡು ನಾವು ಒಂದು ಹ್ಯಾಮ್ಲೆಟ್ ನಾಟಕ ಬರೀಬಹುದು. ಖಂಡಿತ ಸರ್. ಅಲ್ಲ, ಏನು ಅಲ್ಲಿ ವ್ಯತ್ಯಾಸ ಇಲ್ಲ. ಅಣ್ಣ ತಮ್ಮ, ಅಲ್ಲಿ ತಮ್ಮ ಅಣ್ಣ, ಅದೇ ರೀತಿಯ ಸಂಬಂಧ. ಅವನು ಅಲ್ಲಿ ಕೊಲ್ತಾನೆ, ಇವಳು ಅಲ್ಲಿ ಮದುವೆ ಆಗ್ತಾಳೆ. ಅಲ್ಲಿಯೂ ಅಂಗದ ಇದ್ದಾನೆ, ಇಲ್ಲಿ ಹ್ಯಾಮ್ಲೆಟ್ ಇದ್ದಾನೆ. ಆ ಸಂಸ್ಕೃತಿ ಇತ್ತು. ಅದೇ ರೀತಿ ಅವನ ಜೊತೆಗಿದ್ದು, ತಂದೆ ಜೊತೆಗಿದ್ದು, ಅವನದೇನು ರಾಜ್ಯ ವಾಪಸ್ ತಗೋಬೇಕು ಮತ್ತೆ ತಾಯಿ ವಾಪಸ್ ಬರ್ಬೇಕು. ಆ ಎರಡೂ ಕೆಲಸ ಅಲ್ಲಿ ಆಗ್ತತಿ. ಹೌದು ಸರ್. ಆದ್ರೆ ಈ ನಾಟಕದಲ್ಲಿ ಅದು ಎರಡೂ ಆಗೋದಿಲ್ಲ. ತಾಯಿನೂ ಉಳಿಯುವುದಿಲ್ಲ, ಅವನಿಗೆ ಸಾಮ್ರಾಜ್ಯ ಅಲ್ಲ, ಪೂರಕವಾಗಿ ಒಂದ್ ಕತೆ ಅಂತ ಹೇಳಿದ್ರೆ. ಹೌದೌದು ಹೌದೌದು. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ನಮಸ್ಕಾರ ಸರ್. ನಮಸ್ತೆ. ಸೊ, ಮತ್ತೆ ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಯಾರಿಗೂ ಏನು ಪ್ರಶ್ನೆಗಳಿಲ್ಲ? ಸರ್ ನಮಸ್ತೆ, ನಾ ರತ್ನಾಕರ್ ಅಂತ ಹೇಳ್ತೇನೆ. ಹೇಳಿ ಸರ್. ಸರ್ ಕೇಳ್ತೇನಾ? ಸರ್, ಇವತ್ತಿನ ಒಂದು ವಸ್ತು ವಿಷಯ ಬಹಳ ಚೆನ್ನಾಗಿತ್ತು ಸರ್. ನಮಗೆ ಬಹಳ ಒಂದು ತೃಪ್ತಿ ನೀಡಿತು ತಮ್ಮ ನುಡಿಗಳು, ತಮ್ಮ ಒಂದು ಉಪನ್ಯಾಸ ಇದು. ತಾವು ಗೆಟ್ರೂಡ್ ಅವರ ಒಂದು ಪರಿಸ್ಥಿತಿಯನ್ನ ಸರ್ ಬಹಳ ಒಂದು ಸೊಗಸಾಗಿ ಚಿತ್ರಿಸಿದ್ರಿ. ಬಟ್ ನನಗೆ ಇನ್ನೊಂದು ಸರ್, ನಿಮ್ಮಲ್ಲಿ ಒಂದು ಮನವಿ ಅಂದ್ರೆ ಏನಂದ್ರೆ, ಈ ಕ್ಲಾಡಿಯಸ್ನ ಮನಸ್ಥಿತಿ ಸ್ವಲ್ಪ ಹೇಳ್ಬೇಕಾಗಿತ್ತು ಸರ್. ಯಾಕಂದ್ರೆ ಇಲ್ಲಿ ಕೇವಲ ಮಹಿಳೆ ಅಷ್ಟೇ ಇಲ್ಲಿ ಆ ಒಂದು ದುರಸ್ಥಿತಿಗೆ, ಒಂದು ಆತ್ಮವಂಚನೆಗೆ, ಒಂದು ನೈತಿಕ ಅಧಪತನಕ್ಕೆ ಅಷ್ಟೇ ಕಾರಣವಾಗದೆ, ಆ ವ್ಯಕ್ತಿಯ ಫಾಲೋಸ ಅದರಲ್ಲಿ ಇದೆ ಅಲ್ಲ. ಅದಕ್ಕಾಗಿ ಅದೊಂದು ಸ್ವಲ್ಪ ಅಂದ್ರೆ ಇಲ್ಲಿ ಕ್ಲಾಡಿಯಸ್ನ ಮನಸ್ಥಿತಿಯನ್ನ ಸ್ವಲ್ಪ ನಮಗೆ ಇನ್ನೊಂದು ಉಪನ್ಯಾಸದಲ್ಲಿ ಹೇಳಿದ್ರು ಕೂಡ ನಮಗ ಅನುಕೂಲ ಆಗುತ್ತೆ ಅಂತ ಹೇಳಿ ಬಯಸ್ತೀನಿ ಸರ್. ರತ್ನಾಕರ್, ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದ್ರಿ. ನಾನು ಸುಮ್ಮನೆ ಒಂದು ಸಣ್ಣ ಪ್ರತಿಕ್ರಿಯೆ ನೀಡ್ಲಿಕ್ಕೆ ಬಯಸ್ತೇನೆ. ಈ ನಾಟಕವನ್ನ ನಾನು ಅನೇಕ ಸಲ ಓದಿದ್ದೇನೆ. ಇಲ್ಲಿ ನೆರೆದಿರುವ ಕೇಳುಗರು ಕೂಡ ಈ ನಾಟಕವನ್ನ ಅನೇಕ ಸಲ ಓದಿರ್ತಾರೆ. ಶೇಕ್ಸ್ಪಿಯರ್ನಿಗೆ ಕ್ಲಾಡಿಯಸ್ ನಾಟಕದ ಮನಸ್ಥಿತಿಯಲ್ಲಿ ಹೆಚ್ಚು ಆಸಕ್ತಿ ಇದೆ ಅಂತ ನನಗ ಅನ್ಸೋದಿಲ್ಲ. ನಿಮ್ಮ ಪ್ರಶ್ನೆಯನ್ನು ಕೇಳಿದ್ಮೇಲೆ ನಾನು ಆ ಪಾತ್ರವನ್ನ ಮತ್ತೊಂದ್ಸಲ ಆ ಡೈಲಾಗ್ಸ್ ಗಳನ್ನೆಲ್ಲ ಓದ್ತೇನೆ. ಅವನಿಗೆ ಎಲ್ಲೂ ಪಾಪ ಪ್ರಜ್ಞೆ ಕಾಡುವುದಿಲ್ಲ. ಒಂದು ರೀತಿಯಲ್ಲಿ ದುರ್ಯೋಧನನ ಪಾತ್ರದಂತೆ ನನಗೆ ಕಾಣಿಸ್ತದೆ. ಯಾಕಂದ್ರೆ ತನ್ನ ಪ್ರತಿಯೊಂದು ಕ್ರಿಯೆಯನ್ನ ಅವನು ಜಸ್ಟಿಫೈ ಮಾಡ್ಕೋತಾನೆ. ಆದ್ರೆ ನಿಮ್ಮ ಪ್ರಶ್ನೆ ಬಹಳ ಮಹತ್ವದ ಪ್ರಶ್ನೆ. ನಾನು ಈ ನಾಟಕವನ್ನ ಮತ್ತೊಂದ್ಸಲ ಈ ನಿಟ್ಟಿನಿಂದ ಓದುವ ಪ್ರಯತ್ನವನ್ನು ಮಾಡ್ತೇನೆ. ಇರಬಹುದು ಕೆಲವು ಸಂಗತಿಗಳು ಇರಬಹುದು, ಗೊತ್ತಾಗಬಹುದು. ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿವೆ?
ಓಕೆ, ಹಾಗಾದ್ರೆ ಈಗ ಕಾರ್ಯಕ್ರಮದ ವೇಟ್ ಮಾಡಿ ಪ್ರಶಾಂತ್, Yeah. ಒಂದೆರಡು ನಿಮಿಷ ವೇಟ್ ಮಾಡಿ. ಎಸ್ ಸರ್. ಯಾರಾದ್ರೂ ಒಂದ್ ನಿಮಿಷ 2 ನಿಮಿಷ ವೇಟ್ ಮಾಡಿ, ಆಮೇಲೆ ನೀವು. ಎಸ್ ಸರ್. ಆಗ್ಲಿ. ಓಕೆ ಸರ್, ಈಗ ಈ ಕಾರ್ಯಕ್ರಮದ ಕೊನೆಯ Hello, sir. ಹಂತದಲ್ಲಿದ್ದೇವೆ. ಇದೆ ರೀ. ಹಲೋ ಹಲೋ ಹೇಳಿ. ಸರ್, ನಾ ಸಂಗಪ್ಪ ಮಾತಾಡೋದು ಸರ್. ಹಾ ಸಂಗಪ್ಪ ಮಾತಾಡಿ. ಸರ್, ಈಗ ಪಂಪ ಬರೆದಿರುವಂತ ಆದಿಪುರಾಣದಲ್ಲಿ ಭರತ ಚಕ್ರವರ್ತಿ ಮತ್ತು ಬಾಹುಬಲಿನ ಪ್ರಸಂಗವನ್ನು ಕೂಡ ಇದಕ್ಕೆ ಲಿಂಕ್ ಮಾಡ್ಬೋದಲ್ಲ ಸರ್? ಆ ಆ, ಈ ಹೋಲಿಕೆ ಏನದ ಸ್ವಲ್ಪ ಫಾರ್ ಫೆಚ್ಡ್ ಅನಿಸ್ತದೆ ನನಗೆ. ಯಾವ ರೀತಿ ಹೋಲಿಕೆ ಮಾಡಬಹುದು? ಇಲ್ಲಿ ಅಣ್ಣ ತಮ್ಮಂದಿರ ನಡುವೆ ಘರ್ಷಣೆ ಆಗುವುದಿಲ್ಲ ಈ ನಾಟಕದಲ್ಲಿ. ನಾಟಕ ಪ್ರಾರಂಭವಾಗುವ ಹೊತ್ತಿಗೆನೆ ಹೆಮ್ಲೆಟ್ ಸತ್ ಹೋಗ್ಬಿಟ್ಟಿರ್ತಾನೆ. ಹಾ ರೀ ಸರ್. ಹಾ, ಸೊ ಅಣ್ಣ ತಮ್ಮಂದಿರ ನಡುವೆ ಯಾವ ಮಾತುಕತೆ ನಡೆಯುವುದಿಲ್ಲ. ಆಮೇಲೆ ಅವರ ನಡುವೆ ಮಾತುಕತೆ ನಡೆದ ಬಗ್ಗೆ ಕೂಡ ನಾಟಕ ನಮಗೆ ಮಾಹಿತಿಯನ್ನ ನೀಡುವುದಿಲ್ಲ. ತ್ಯಾಗದ ಗುಣ ಕಲಿಬಹುದಿಲ್ಲ ಅನ್ಸ್ತದೆ ಸರ್, ತ್ಯಾಗದ ಗುಣ. ಆಗ್ಬೋದು, ಬಟ್ ವೆಸ್ಟರ್ನ್ ಲಿಟರೇಚರ್ದಲ್ಲಿ ಅಲ್ಲಿ ಸಮಸ್ಯೆ ಏನದಂತಂದ್ರೆ ತ್ಯಾಗವನ್ನ ಅವ್ರು ಇಷ್ಟಪಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಅವರಿಗೆ ಇವತ್ತಿನ ಬದುಕು ಬಹಳ ಮುಖ್ಯವಾಗಿ ಕಾಣುತ್ತದೆ. ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ದ ಪ್ರೆಸೆಂಟ್ ದ್ಯಾನ್ ಇನ್ ದ ಪಾಸ್ಟ್ ಆರ್ ಇನ್ ದ ಫ್ಯೂಚರ್. ನಮಗೆ ನಾವು ನಮ್ಮ ಕರ್ಮದ ಬಗ್ಗೆ, ಅಂದ್ರೆ ನಾವು ಕರ್ಮ ಸಿದ್ಧಾಂತವನ್ನ ನಂಬುವವರು, ಪುನರ್ಜನ್ಮವನ್ನ ನಂಬುವವರು, ಧರ್ಮದ ಬಗ್ಗೆ ಬಹಳ ಕ್ರಿಟಿಕಲ್ ಕೂಡ ಕರ್ಮ ಸಿದ್ಧಾಂತವನ್ನ ನಂಬ್ತಾರೆ ಮತ್ತು ಪುನರ್ಜನ್ಮವನ್ನ ಕೂಡ ನಂಬ್ತಾರೆ. ಹೀಗಿರುವಾಗ ನಾವು ಹಿಂದಿನ ಸ್ಮರಿಸಬೇಕು ಮತ್ತು ಮುಂದಿನದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಇದು 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 ನಮ್ಮ ಸಮಸ್ಯೆ ಅಥವಾ ನಮ್ಮ ಅಡ್ವಾಂಟೇಜ್. ಕೆಲವು ಪ್ರಮುಖ ಪಠ್ಯಗಳ ಸಂದರ್ಭದಲ್ಲಿ ಓದುವ ಪ್ರಯತ್ನವನ್ನ ಮಾಡಬಹುದು. ಇದೊಂದು ಹೊಸ ಆಯಾಮ, ಯಾಕೆ ಚರ್ಚೆ ಮಾಡಬಾರ್ದು? ಸಂಗಪ್ಪ ಅವ್ರೆ, ನಿಮ್ ಮಾತು ಕೇಳಿಸ್ತಾ ಇಲ್ಲ. ಹಾ 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 ಹಲೋ ಸರ್, ಹಾ ಕೇಳಿಸ್ತದೆ. ಅಂದ್ರ ಕಂಪೇರ್ ಸ್ಟಡಿಯಾಗಿ ತೌಲನಿಕವಾಗಿ ಅಧ್ಯಯನ ಮಾಡ್ಬೋದು, ತೌಲನಿಕವಾಗಿ ಅಧ್ಯಯನ ಮಾಡ್ಬೋದಲ್ಲ ಸರ್? ತೌಲನಿಕವಾಗಿ ಮಾಡ್ಬೋದು 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 ಮಾಡ್ಬೋದು. ಆದ್ರೆ ಎಲ್ಲಾ ಪಠ್ಯಗಳೊಂದಿಗೆ ಎಲ್ಲಾ ಪಾತ್ರಗಳೊಂದಿಗೆ ಹೋಲಿಕೆ ಸಾಧ್ಯ ಇಲ್ಲ. ಹಾ, ಈಗ ಉದಾಹರಣೆಗೆ ವಾಲಿ ಸುಗ್ರೀವ ಅಂದ್ರಲ್ಲ ಕಲಂದರ್ ಅವರು, ಅದು ಒಂದು ಒಳ್ಳೆಯ ಒಂದು ಕಂಪ್ಯಾರಿಟಿವ್ ಸ್ಟಡಿ ಆಗ್ಬಹುದು. ಅದು ಅದ್ರ ಬಗ್ಗೆ ಯಾರಾದ್ರೂ ಒಂದು ಲೇಖನ ಮಾಡ್ಬೋದು ಅಥವಾ ಒಂದು ಉಪನ್ಯಾಸ ಕೂಡ ನೀಡಬಹುದು. ಬಹಳ ಅದ್ಭುತವಾದಂತ ಹೋಲಿಕೆ ಅದು. ಈ ಭರತ ಬಾಹುಬಲಿಯ ಸಮಸ್ಯೆ, ಅದರ ಸ್ವರೂಪ ಬೇರೆ ಇದೆ. ಅದು ಅಧಿಕಾರಕ್ಕಾಗಿ ನಡೆಯುವ ಒಂದು ಹೋರಾಟ. ಅಲ್ಲಿ ನೈತಿಕ ಸೂಕ್ಷ್ಮವಾಗಿ ನೈತಿಕತೆ ಇದೆ, ಆದ್ರೆ ಗಂಡು ಹೆಣ್ಣಿನ ಸಂಬಂಧ ಅಲ್ಲಿ ಇಲ್ಲ. ಭರತ ಮತ್ತು ಬಾಹುಬಲಿಯರ ನಡುವೆ ಅಧಿಕಾರಕ್ಕಾಗಿದೆ. ಆ ನೆಲೆಯಲ್ಲಿ ನಾವು ಒಂದು ಈ ಎರಡು ಪಠ್ಯಗಳ ನಡುವೆ ಒಂದು ಹೋಲಿಕೆಯನ್ನ ಮಾಡಬಹುದು. ಸರಿ ಸರ್, ತುಂಬಾ ಚೆನ್ನಾಗಾಯ್ತು ಸರ್, ಉಪನ್ಯಾಸ ಚೆನ್ನಾಗಾಯ್ತು ಸರ್. ಲೇಟ್ ಮಾಡಿ ಜಾಯ್ನ್ ಆಯ್ತು ಸರ್ ನಾನು. ಚೆನ್ನಾಗಾಯ್ತು. ಥ್ಯಾಂಕ್ ಯು. ಕಡಿಮೆ ಕೇಳಿದ್ರಿ, ಅದಕ್ಕೆ ಇಷ್ಟ ಆಗಿದೆ ನಿಮಗೆ. ಇಲ್ಲ ಸರ್, ಊರಿಗೆ ಹೋಗಿದ್ರಿ, ಬಸ್ ಆಗಿದ್ದ, ಅಲ್ಲ ಜಸ್ಟ್ ಜಾಯ್ನ್ ಆಗಿಲ್ಲ ಸರ್, ಲೇಟ್ ಮಾಡಿ ಜಾಯ್ನ್ ಆದ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ನನಗೆ ಇದು ಉಪನ್ಯಾಸ ತುಂಬಾ ಇಷ್ಟ ಆಯ್ತು. ನಿಮ್ಮ ಉಪನ್ಯಾಸ ಕೇಳಿ ನನ್ಗೆ ಮೊದ್ಲಿಂದಾನು ಒಂದು ನಾಟಕನ ಡೈರೆಕ್ಟ್ ಮಾಡ್ಬೇಕು ಅನ್ನೋದೊಂದು ಆಸೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಉಪನ್ಯಾಸ ಕೇಳಿ ನನ್ಗೆ ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಲೈಕ್ ನಾನು ಅದನ್ನ ಈ ಪ್ಲೇಸ್ ನ ಡೈರೆಕ್ಟ್ ಮಾಡ್ಬೇಕು ಈ ತರ ಅಂತ ಹೇಳಿ. ನೀವೇನೋ ಅನ್ಕೊಳ್ದೆ ಹೋದ್ರೆ ನೀವ್ ಏನ್ ಪಾಠ ಮಾಡ್ತೀರಿ ಸರ್? ಇಂಗ್ಲಿಷ್ ಲಿಟ್ರೇಚರ್ ತಗೋತೀರಾ ಇಲ್ಲ? ಮೇಡಮ್, ನಾನು ಇಂಗ್ಲಿಷ್ ಮಾಸ್ಟರ್. ನಾನು ಐ ಆಮ್ ಬೇಸಿಕಲಿ ಎನ್ ಇಂಗ್ಲಿಷ್ ಟೀಚರ್. ಓಕೆ, ಯಾವ ಲೆವೆಲ್ ಸರ್?
ಆ, ನಮ್ಮಲ್ಲಿ UG ಇದೆ, PG ಇದೆ, PhD ಇದೆ, ಸೆಂಟ್ರಲ್ ಯೂನಿವರ್ಸಿಟಿಲಿ ಎಲ್ಲಾ ಕೋರ್ಸಸ್ಗಳಿವೆ. ಹಾ ಹಾ ಹಾ. ಅಲ್ಲೇ ನೀವು ಲಿಟ್ರೇಚರೇ ಮಾಡೋದಲ್ವಾ? ಯಾಕಂದ್ರೆ ನಿಮ್ದು ಕನ್ನಡ ಇಷ್ಟು ಚೆನ್ನಾಗಿದೆಯಲ್ಲ, ಅದು ಹೇಗೆ ಸಾಧ್ಯ ಅಂತ ನನ್ಗೆ. ಮೇಡಮ್, ಕನ್ನಡ ಮಾತೃಭಾಷೆ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನಲ್ಲ, ನಮ್ಮಲ್ಲಿ ಹಾ. ಕರ್ನಾಟಕದಲ್ಲಿ ಒಂದು ಪರಂಪರೆ ಇದೆ. ಹಾ ಕರ್ನಾಟಕದಲ್ಲಿ ಒಂದು ಪರಂಪರೆ ಏನಂತಂದ್ರೆ, ಬಹುತೇಕ ಇಂಗ್ಲಿಷ್ ಪ್ರಾಧ್ಯಾಪಕರು ಕನ್ನಡದ ಲೇಖಕರಾಗಿದ್ದಾರೆ. ಓಕೆ. ಆ ಒಂದು ಸರ್ ಪರಂಪರೆ. PhD ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಎಲ್ಲದರಲ್ಲಿ ಇದಾರೆ ಮೇಡಮ್. PhD ಸರ್ ಅಲ್ಲ, ಅವ್ರು ಇಷ್ಟು ಸರ್ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡೋದಂದ್ರೆ, ನಾನು PUC ಅಂತ ಆಕ್ಚುಲಿ ನಾನು ಹಿಂದಿ ತಗೊಂಡಿದ್ದು, ಕನ್ನಡ ತಗೊಂಡಿಲ್ಲ. ಆಕ್ಚುಲಿ ಕನ್ನಡದ ಎಕ್ಸ್ಪೋಜರೇ ಇಲ್ಲ, ಕನ್ನಡದ ಕ್ಲಾಸಸ್ಗೂ ಎಕ್ಸ್ಪೋಜರ್ ಇಲ್ಲ. ಮತ್ತೆ ನಾನು ಎಲ್ಲ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ MA ಎಲ್ಲ ಮಾಡಿದ್ದು, MPhil ಎಲ್ಲ ನಾನು. ಅದಾದ್ಮೇಲಿಂದ ಕನ್ನಡ ಕ್ಲಾಸಸ್ಸೇ ನಾನು ನನ್ಗೆ ಎಕ್ಸ್ಪೋಜರ್ ಇಲ್ಲ. ಇವತ್ತು ಸರ್ ಮಾತಾಡಿದ್ ನನ್ಗೆ ಒಂದೊಂದು ವರ್ಡ್ ಆಕ್ಚುಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಕಾಲೇಜ್ ಆದ್ಮೇಲೆ ಕೂಡ. ಟ್ರಾವೆಲಿಂಗ್ ಅಲ್ಲಿ ಗಾಡಿ ಓಡಿಸೋವಾಗ ಕೂಡ ಅದನ್ನ ಆನ್ ಮಾಡ್ಕೊಂಡು ಪ್ರತಿಯೊಂದು ವರ್ಡ್ ಅನ್ನು ಹೆಂಗೆ ಒಂಚೂರು ಬೇಜಾರಾಗ್ದಂಗೆ, ಒಂದ್ ವರ್ಡು ಬೇಜಾರಾಗ್ದಂಗೆ ಆ ಒಂದು ಅಟೆನ್ಷನ್ ನ ಹೋಲ್ಡ್ ಮಾಡೋದು ಇಷ್ಟು ಕಷ್ಟ ಇದೆ ಇವತ್ತಿನ ಕಾಲಕ್ಕೆ. ನಮ್ಮ ಮಕ್ಳಿಗೆ ಒಂದು 3 ನಿಮಿಷ ಕೂಡ ಅಟೆನ್ಷನ್ ಸ್ಪ್ಯಾನ್ ಇಲ್ಲ ನಾನು ಗಮನಿಸ್ತಾ ಇರೋಂಗೆ. ಅಂತದ್ರಲ್ಲಿ ಒಂದು ಆ ವೊಕ್ಯಾಬ್ಲರಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಆ ವಿಷಯ ಸಂಗ್ರಹಣೆ ಆಗಿರ್ಬೋದು, ಅಷ್ಟು ಎಫೆಕ್ಟಿವ್. ನೀವು ಹೇಳಿದ್ರಿ 20 ಪುಟಗಳು ಅದೆಷ್ಟೋ ಪಾಯಿಂಟ್ಸ್ ತಗೊಂಡ್ಬಂದಿದೀನಿ, 9 ಪೇಜಸ್ ಅಷ್ಟೇ ನಂಗೆ ಹೇಳಕ್ಕಾಯ್ತು ಅಂತ ಹೇಳಿ. ಸೊ ಇದ್ರ ಬಗ್ಗೆನೂ ಯಾವಾಗಾದ್ರೂ, ಇದು ನಾಟಕ ಅನ್ನೋದು ಬಿಟ್ಟು ಒಂದು ಕಂಟೆಂಟ್ ನ ಇದು ಮಾಡುವಂಥದ್ದು, ಬರವಣಿಗೆ ಬಗ್ಗೆ ಮತ್ತೆ ನಾಟಕದ ಬಗ್ಗೆ, ನಾಟಕ ಡಿರೆಕ್ಟ್ ಮಾಡೋದ್ರ ಬಗ್ಗೆ, ಒಂದು ನಾಟಕಗಾರನ್ನ ಹುಟ್ಟಾಕೋದ್ರ ಬಗ್ಗೆ, ಒಂದು ಆತರ ಏನಾದ್ರೂ ಮಾಡ್ಬೇಕು ಅನ್ನೋದು ಆಸೆ. ಆ ನಿಟ್ಟಿನಲ್ಲಿ ಏನಾದ್ರು ಹೆಲ್ಪ್ ಮಾಡೋದಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ. ಖಂಡಿತವಾಗಿ ಮೇಡಮ್, ಮೇಡಮ್, ನೀವು ನಾಟಕ ನಿರ್ದೇಶನ ಮಾಡಿ, ನಿಮಗೆ ನಾವು ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಮಾಡೋಣ. ನಾಟಕದಲ್ಲಿ ಅಭಿನಯಿಸುವುದು ನನಗೆ ಒಂದು ಕಾಲದಲ್ಲಿ ಬಹಳ ಆಸಕ್ತಿ ಇತ್ತು. ನಾನು ಹೈಸ್ಕೂಲ್ ಓದುವಾಗ, PU ಓದುವಾಗ ಒಂದು 2-3 ನಾಟಕದಲ್ಲಿ ಪಾತ್ರ ವಹಿಸಿದ್ದೆ. ಆಮೇಲೆ ನಾಟಕದಲ್ಲಿ ಅಭಿನಯ, ನಿರ್ದೇಶನ ಆ ಕಡೆ ಹೋಗ್ಲಿಲ್ಲ, ನಾನು ಸಾಹಿತ್ಯದ ಕಡೆಗೆ ಬಂದೆ. ದಯವಿಟ್ಟು ನೀವು ನಾಟಕವನ್ನ ನಿರ್ದೇಶನ ಮಾಡಿ. ಈ ನಾಟಕವನ್ನ ಆಗ್ಲೇ ಕೆಲವು ಜನರು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ನಿಮಗೆ ಆಮೇಲೆ ಅದರ ವಿವರ ನಾನು ಕೊಡ್ತೇನೆ. ಖಂಡಿತವಾಗಿಯೂ ನೀವು ನಿರ್ದೇಶನ ನನಗೆ ಇದು ಮಾಡಬಹುದು. ನೀವು ಎಲ್ಲಿರ್ತೀರಿ? ಕನ್ನಡದಲ್ಲಿ ಮಾಡಿದ್ರೆ ಚೆನ್ನಾಗಿರತ್ತಾ, ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರತ್ತಾ? ಯಾವ್ದು ಎಕ್ಸ್ಪೋಜರ್ ಜನಕ್ಕೆ ಜಾಸ್ತಿ ಬೇಕು ಅನ್ನೋದ್ರ ನೀವು ಬಗ್ಗೆ. ಇಂಗ್ಲಿಷ್ ನಾಟಕ ಮಾಡಿದ್ರೆ ಬೆಂಗಳೂರಿನಲ್ಲಿ ಅಥವಾ ಡೆಲ್ಲಿಯಲ್ಲಿ, ಮುಂಬೈದಲ್ಲಿ ಪ್ರದರ್ಶನ ಮಾಡಬಹುದು. ಕನ್ನಡದಲ್ಲಿ ಮಾಡಿದ್ರೆ ನೀವು ನಾಡಿನಾದ್ಯಂತ ನೀವು ನಾಟಕದ ಪ್ರದರ್ಶನವನ್ನ ಮಾಡಬಹುದು. ಕನ್ನಡದಲ್ಲಿ ಮಾಡಿ. ಸರ್ ಒಂದ್ ಮಾತು ಸರ್, ಹೇಳಿ ಹೇಳಿ ಸರ್, ಇದು ಅಲ್ಲಿ 66 ಅಥವಾ 67ರಲ್ಲಿ ಕುವೆಂಪು ಅವರ ರಕ್ತಾಕ್ಷಿ ನಾಟಕನ ಆಡಿ ನನ್ನ ಸ್ನೇಹಿತ ಒಬ್ರು ಮುನಿರ್ ಅಹಮದ್ ಅಂತ ರಿಟೈರ್ಡ್ ಸರ್, ಕನ್ನಡ ಲೆಕ್ಚರ್. ಅವರು ನಾನು ವಯಸ್ಸರೆ ಶಿವಮೊಗ್ಗ ತೆಗೆದಾರ. ಅವರು ಪಾತ್ರ ಮಾಡಿದ್ರು. ಕುವೆಂಪು ಅವರು ನೋಡಕ್ ಬಂದಿದ್ರು. ಇದನ್ನೇ ಕನ್ನಡ ನಾಟಕ ಮಾಡಿದ್ರು ಸರ್ ಅವರು ಅಲ್ಲಿ. ಹೌದು, ಇದು ಇಟ್ಸ್ ಅನ್ ಅಡಾಪ್ಟೇಷನ್. ರಕ್ತಾಕ್ಷಿ ಏನಿದೆಯಲ್ಲ, ಅಲ್ಲೆಲ್ಲ ಕೃಷ್ಣಪ್ಪ ಅವರೆಲ್ಲ ಇದ್ರು ಸರ್ ಅವಾಗ. ಅಲ್ಲಿ ಮೈಸೂರಲ್ಲಿ. ಹೌದು, ಕೇಳಿದ್ದೆ ನಾನು ಆ ನಾಟಕದ ಪ್ರದರ್ಶನ ಬಗ್ಗೆ ಕೇಳಿದ್ದೇನೆ. ಮೇಡಮ್ ಅವ್ರು ಹೇಳಿ ಸರ್, ಕನ್ನಡ ನೀವು ಬಹಳ ಕ್ಲಿಯರ್. ಅದು ಕನ್ನಡ ಅಂದ್ರೆ ಕಾವೇರಿ ನದಿ, ಅದು ಹರಿತಾ ಹೋಗ್ತಾ ಇರ್ತದೆ, ನಿಲ್ಲದೇ ಇಲ್ಲ. ಸರ್, ಈಗ ನಾವು ಕನ್ನಡಿಗರು ಹುಟ್ಟದಾಗಿಂದ ಕನ್ನಡ ಮಾತಾಡ್ತಾ ಇದೀವಿ. ಈಗ ಇಂಗ್ಲಿಷ್ ನಾವು ಕಲಿಸ್ತಾ ಇರೋದ್ರಿಂದ ನಮ್ಗೆ ಅತ್ಲಾಗೋಲ್ಲ ಇತ್ಲಾಗೋಲ್ಲ ಈ ತರ ಆಗ್ಬಿಟ್ಟಿದೀವಿ ನಾವು ಆಕ್ಚುಲಿ. ಮತ್ತೆ ವೆರಿ ನೈಸ್. ಯಾವ್ರಲ್ಲಿ ಎಲ್ಲಿ ಕಲಿಸ್ತಾ ಇದ್ದೀರಿ? ಸರ್, ಇಲ್ಲಿ ನಾನು ಬ್ಯಾಂಗ್ಳೂರ್ ಇದು ರೇವಾ ಯೂನಿವರ್ಸಿಟಿ ಅಂತ ಹೇಳಿ. ರೇವಾ ಯೂನಿವರ್ಸಿಟಿ ಇದ್ದೀರಾ? ರೇವಾ ಯೂನಿವರ್ಸಿಟಿಯಲ್ಲಿ ಇದ್ದೀನಿ. ಹಾಗಾಗಿ ನನ್ಗೆ ತುಂಬಾ ಹಿಂದೆಯಿಂದಾನು ಆಸೆ ಇತ್ತು, ಅದೊಂದು ನಾಟಕಗಳನ್ನ ಮಾಡಿಸ್ಬೇಕು ಮಕ್ಳ ಕೈಲಿ ಅಂತ. ಮಾಡಿ ಮೇಡಮ್, ಮಾಡಿ. ನೀವು ಬೆಂಗಳೂರಲ್ಲಿ ಇದ್ದೀರಿ, ನಿಮಗೆ ಅನೇಕ ಅವಕಾಶಗಳಿವೆ. ಮತ್ತೆ ನಾಟಕದಲ್ಲಿ ಅಭಿನಯಿಸಲು ಅನೇಕ ಜನ ವಿದ್ಯಾರ್ಥಿಗಳು ಮುಂದೆ ಬರ್ಬೋದು. ತಂಡಗಳಿವೆ, ನೀವು ಮಾಡಬಹುದು ಬೆಂಗಳೂರಿನಲ್ಲಿ. ಓಕೆ ಸರ್, ನಿಮ್ ನಂಬರ್ ಈ ಗ್ರೂಪ್ ಅಲ್ಲಿ ಇದೆಯಾ? ಯಾವ ಯೂನಿವರ್ಸಿಟಿ ಸರ್ ಬೆಂಗಳೂರಲ್ಲಿ? ಯಾವ ಯೂನಿವರ್ಸಿಟಿ ಮೇಡಮ್? ರೇವಾ ಯೂನಿವರ್ಸಿಟಿ. ಮಂಡ್ರಿ ಅವರೇ, ನನ್ನ ನಂಬರ್ ಸ್ವಲ್ಪ ಟೈಪ್ ಮಾಡಿ, ನನಗೆ ಬರೋದಿಲ್ಲ. ಇದ್ರೊಳಗಡೆ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ನನ್ನ ನಂಬರ್ ಟೈಪ್ ಮಾಡಿ. ಮೇಡಮ್ ಅವ್ರ ಸರ್ದು
ಮದರ್ ಟಂಗ್ ಕನ್ನಡ, ಅದರ್ ಟಂಗ್ ಇಂಗ್ಲಿಷ್. 9845634308. ಸರಿ so ಇದೆ. much, sir. ಥ್ಯಾಂಕ್ ಯು ಮೇಡಮ್. ಬನ್ನಿ ಕಟ್ಟೆ ಕಾರ್ಯಕ್ರಮಕ್ಕೆ ಬರ್ತಾ ಇರಿ. ಎಸ್ ಸರ್, ಶೋರ್. ನಾನೊಂದು 3-4 ಕ್ಲಾಸಿಂದಾನೇ ಬರ್ತಾ ಇದೀನಿ ಆಕ್ಚುಲಿ. ಔಟ್ ಆಫ್ ಕ್ಯೂರಿಯಾಸಿಟಿ, ಟೈಮ್ ಇಲ್ಲದೆ ಇರೋದ್ರಿಂದ, ಬಟ್ ಸ್ಟಿಲ್ ನೋಡೋಣ ಅಂತ ಕ್ಯೂರಿಯಾಸಿಟಿಗೆ ಬಂದೆ. ಬಟ್ ಇದು ಇಷ್ಟು ಚೆನ್ನಾಗಿ ಬರ್ತಾ ಇದೆ, ಇಷ್ಟೊಂದು ಚೆನ್ನಾಗಿ ನೀವು ಥರೋ ಪ್ರಿಪೇರ್ ಆಗಿ ಬರೋದು ಅಷ್ಟು ಸುಲಭ ಇಲ್ಲ. ಒಂದು ನಾರ್ಮಲ್ಸ್ ನಾಲೆಡ್ಜ್ ಇರಬೇಕು ನಿಮ್ಗೆ, ಅಥವಾ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು. ನಾವೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಓದಿದ್ರಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು ಅಷ್ಟೇ ನಮ್ಗೆ ರೆಗ್ಯುಲರ್ ಹೋಗಕ್ ಆಗ್ಲಿಲ್ಲ, ಮೆನಿ ರೀಸನ್ಸ್. ಬಟ್ ನನ್ಗೆ ತುಂಬಾ ಆಸಕ್ತಿ ಇದೆ ಇದೆಲ್ಲ ತಿಳ್ಕೊಬೇಕಂತ. ಮತ್ತೆ ಎಷ್ಟು ಡೀಪ್ ಆಗಿ ಮಾರಲ್ ವ್ಯಾಲ್ಯೂಸ್ ಎಲ್ಲ ಇನ್ಸ್ಟಿಲ್ ಮಾಡ್ಬೋದು ಇದೆಲ್ಲ ಅಂತ ನಿಮ್ಮನ್ನ ನೋಡಿ ನಾನು ಡಿಗ್ರಿ ಕೂಡ ನಾನು ಲಿಟ್ರೇಚರ್ ಪಾಠ ಮಾಡ್ಬೋದಾ, ನಾನು PhD ಪರ್ಸ್ಯೂ ಮಾಡ್ಬೇಕಾ ಅನ್ನೋ ಒಂದು ಹುಮ್ಮಸ್ ಬರ್ತಾ ಇದೆ. ಬಟ್ ತುಂಬಾ ಜನ ನನ್ಗೆ ಡಿಸ್ಕರೇಜ್ ಮಾಡ್ತಾ ಇದ್ದಾರೆ. ಓಕೆ, ಇದು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಇಷ್ಟೊಂದು ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ನಾನು ಈ ಕಟ್ಟೆಯಲ್ಲಿ ಉಪನ್ಯಾಸ ಮಾಡೋರು ಎಲ್ಲಾ ಆಯಾ ವಿಷಯದಲ್ಲಿ ಮುಳುಗೆದ್ದರು. ನಮಸ್ಕಾರ ಮೇಡಮ್, ಮುಳುಗೆದ್ದರು. ಹೌದು, ಮತ್ತೆ ಅದ್ರ ಬಗ್ಗೆ ಮಾತನಾಡೋಣ. ನೀವು ದಯವಿಟ್ಟು ನಿಮ್ಮ ಸಂಶೋಧನೆಯನ್ನ ಮುಂದುವರಿಸಿ, ನಾಟಕ ನಿರ್ದೇಶನ ಮಾಡಿ. ನಿಮಗೆ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಆಗ್ಲಿ ಮೇಡಮ್. ಮತ್ತೆ ಪ್ರಶ್ನೆಗಳು ಇಲ್ಲದಿದ್ರೆ ನೀವು ಕಾರ್ಯಕ್ರಮವನ್ನ ಮುಗಿಸಬಹುದು. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇದು 20 ಪೇಜಿಂದ ನೀವು 5-6 ಪೇಜ್ ಅಲ್ಲಿ ಹೇಳಿದ್ರಲ್ಲ, ಇನ್ನು ಉಳಿದಿದ್ದೆಲ್ಲ ಯಾವಾಗ ಕೇಳೋ ಲಕ್ಕಿದೆ ನಮಗೆ. ಮೇಡಮ್, ಮತ್ತೆ ನಾವು ಭೇಟಿ ಆಗೋಣ. ಇದು ಒಂದು ಉಪನ್ಯಾಸ ಮಾಲಿ ಇದೆ. ಯಾರಾದ್ರೂ ಒಂದು ಸಲ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲಲ್ಲ, ಅವಾಗೆಲ್ಲ ನಾನು ಬರ್ತಾ ಇರ್ತೇನೆ. ಅದೇ ಲಕ್ ಅನ್ಕೊಂಡ್ವಿ ನಾವಿವತ್ತು. ಮತ್ತೆ ಇನ್ನೊಂದು ಉಪನ್ಯಾಸ ನಾನು ನಿಮ್ಮೆಲ್ಲರ ಸಲುವಾಗಿ ಇನ್ನೊಂದು ಉಪನ್ಯಾಸ ನಾನು ಕೊಡ್ತೇನೆ. ಓಕೆ ಸರ್, ನಾನು ಇಂಗ್ಲಿಷ್ ಸಾಹಿತ್ಯ ಆಸಕ್ತಿಯಿಂದ ನಾನು ಮತ್ತೆ ಡಿಗ್ರಿ ಮತ್ತೆ ಕಂಟಿನ್ಯೂ ಮಾಡೀನಿ. ಒಂದು ಡಿಗ್ರಿ ಮಾಡಿ ಮತ್ತೆ BA ಆಪ್ಷನಲ್ ಅಲ್ಲಿ ಇಂಗ್ಲಿಷ್ ತಗೊಂಡಿನಿ ನಾನು. ಇದು ನನಗ್ ಒಳ್ಳೆ ಕಟ್ಟೆ ಅನ್ಸುತ್ತೆ ನನ್ನ ಇಂಗ್ಲಿಷ್ಗೆ. ಒಳ್ಳೆ ಕೆಲಸ ಮಾಡಿದಿರಿ. ಯಾವ ಕಾಲೇಜ್ನಲ್ಲಿ ಇದ್ದೀರಿ? ನಾನು ಇಲ್ಲೇ ಸರ್, ಅಂದ್ರೆ ನಾನು ಇನ್ನು ಸ್ಟೂಡೆಂಟೇ ತಗೊಂಡಿನಿ ಲಿಟ್ರೇಚರ್. ಒಳ್ಳೇದು. ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಗೆ ಶುಭವಾಗ್ಲಿ. ಓದ್ರಿ, ಅನೇಕ ಪಠ್ಯಗಳನ್ನ ಓದ್ರಿ, ಶೇಕ್ಸ್ಪಿಯರ್ನನ್ನ ಓದ್ರಿ, ಧಾರವಾಡಕಟ್ಟೆ ಕಾರ್ಯಕ್ರಮಗಳನ್ನ, ಉಪನ್ಯಾಸಗಳನ್ನ ಆಲಿಸ್ರಿ. ನೀವು ಒಂದ್ ಕಾಲಕ್ಕೆ ನಮ್ಗೆ ಒಂದು ಉಪನ್ಯಾಸ ನೀಡಿ. ಇಲ್ಲಿಂದ ನನ್ಗೆ ಬಹಳ ಹೆಲ್ಪ್ ಆಗಿದೆ ಸರ್. ಎಕ್ಸಾಮ್ ಹಿಂದಿನ ದಿನಾನೇ ಯಾವ್ದೋ ಒಂದ್ ಲೆಸನ್ ಇದ್ದು ಅದ್ ಕೇಳ್ಕೊಂಡು ಓದಿದ್ರೆ ಅದೇ ಬಿದ್ದಿರುತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ಮಂಡ್ರೆ ಅವರೇ. ಓಕೆ, ಈಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಇದೇ ರೀತಿ ಧಾರವಾಡ ಕಟ್ಟೆಯ ಪರುಷ ಕಟ್ಟೆ ಕನ್ನಡ ಮಾಸಪತ್ರಿಕೆ ತಮ್ಮ ಬರಹಗಳನ್ನೇನಾದರೂ ಕಳಿಸಿಕೊಡುವುದೆಂದರೆ ತಾವು ಕಳಿಸಿಕೊಡಬಹುದು. DWD-katte-magazine@gmail.com ತಾವು ತಮ್ಮ ಪ್ರಬಂಧವನ್ನ ಕಳಿಸಿಕೊಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಧಾರವಾಡ ಕಟ್ಟೆಯ ವೆಬ್ಸೈಟ್ ಅನ್ನ ವೀಕ್ಷಿಸಬಹುದು. ಇದೇ ರೀತಿ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸ ಮಂಡಿಸಿದ ಇವತ್ತಿನ ಉಪನ್ಯಾಸಕರಾದ ನಮ್ಮ ನೆಚ್ಚಿನ ಗುರುಗಳಾದ ಡಾಕ್ಟರ್ ಬಸವರಾಜ್ ಡೂನೂರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ನೆರೆದ ಎಲ್ಲ ಹಿರಿಯರಿಗೆ, ಸಾಹಿತ್ಯಾಸಕ್ತರಿಗೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣೀಕರ್ತರಾದಂತಹ ಕಟ್ಟೆಯ ಎಲ್ಲ ಪದಾಧಿಕಾರಿಗಳೇ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗಾಣಿಸುತ್ತೇನೆ. ಧನ್ಯವಾದ.